ಎಲ್ಲರಿಗೂ ನಮಸ್ಕಾರ. ನಮ್ಮ ಸಮನ್ವಯ ಸಮಿತಿ ಹಾಗೂ ಕನ್ನಡವೇ ಸತ್ಯ ವೇದಿಕೆಯಿಂದ ನಾವು ನಡೆಸತಕ್ಕಂಥ ತಿಂಗಳ ಬೆಳಕು 9ನೇ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಈ ಬಾರಿ ನಾವು ಆರಿಸಿಕೊಂಡಿರ್ತಕ್ಕಂಥ ವಿಷಯ ಎಲ್ಲರ ಜೀವನ ಸಂಜೀವಿನಿ ಯೋಗ. ಯೋಗದ ಬಗ್ಗೆ ಹೇಳುವಂತ ಅವಶ್ಯಕತೆ ಯಾರಿಗೂ ಇಲ್ಲ, ಎಲ್ಲರಿಗೂ ಗೊತ್ತಿರೋದೇ ಯೋಗ. ಆದ್ರೂ ಕೂಡ ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ, ಅದ್ರ ಬಗ್ಗೆ ಏನೋ ವಿಶೇಷವಾದ ವಿಷಯಗಳನ್ನ ಹೇಳಲಿಕ್ಕೆ ನಾವು ಇವತ್ತು ನಮ್ಮ ಅತಿಥಿಗಳನ್ನ ಕರೆದಿದ್ದೀವಿ. ಡಾಕ್ಟರ್ ಮಾರುತಿ ರಾಮ್ ಅಂತ ಬಂದಿದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ಟೆ ಅವರನ್ನ ಸ್ವಾಗತಿಸ್ಬೇಕಾಗಿ ಕೋದ್ಕೋತೀನಿ. ಮಾರುತಿ ಅವರಿಗೆ ಸ್ವಾಗತ. ಯೋಗದ ಬಗ್ಗೆ ನಮಗ್ ಗೊತ್ತಿರೋ 2 ಉದಾಹರಣೆಗಳನ್ನ ಹೇಳಿ ನಾನು ಅತಿಥಿಗಳ ಪರಿಚಯಕ್ಕೆ ಅವಕಾಶ ಕೊಡ್ತೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಗಂಧದ ಗುಡಿ ಆದ ನಂತರ ಅವರಿಗೆ ಕಾಲು ನೋವು ತುಂಬಾ ಆಗಿತ್ತು. ಅವರು ಚಿತ್ರರಂಗ ಬಿಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಅವಾಗ ಅವ್ರಿಗೊಬ್ಬ ಯೋಗ ಗುರುಗಳು ಬಂದು ಒಂದ್ ಸ್ವಲ್ಪ ದಿವಸ ಇದನ್ನ ಪ್ರಾಕ್ಟೀಸ್ ಮಾಡಿ ಅಂತ ಯೋಗ ಕಲಿಸ್ಕೊಡ್ತಾರೆ. ಆಮೇಲೆ ಅವರು ಗಂಧದ ಗುಡಿ 154ನೇ ಚಿತ್ರ, ನನಗೆ ಗೊತ್ತಿರೋ ಹಂಗೆ 208 ಚಿತ್ರಗಳವರೆಗೂ ಮಾಡ್ತಾರೆ. ಯಾಕೆಂದ್ರೆ ಕಾಲು ನೋವನ್ನ ಯೋಗ ಅವರಿಗೆ ವಾಸಿ ಮಾಡ್ಕೊಡುತ್ತೆ. ಇದು ಒಂದು ಉದಾಹರಣೆ. ಆದ್ರೆ ಇನ್ನೊಬ್ಬ ವ್ಯಕ್ತಿ 16ನೇ ವಯಸ್ಸಿಗೆ ಉಸಿರಾಡೋದು ತುಂಬಾ ಸಮಸ್ಯೆಯಿಂದ ಬಳಲ್ತಾರೆ. 18 ವಯಸ್ಸಿಗೆ ಬದುಕಕ್ಕೆ ಆಗಲ್ಲ ಅಂತ ಅಂದಾಗ ಅವರ ಮಾವ ಅವರಿಗೆ ಯೋಗವನ್ನ ಹೇಳ್ಕೊಡ್ತಾರೆ. ಇದನ್ನ ಪ್ರಾಕ್ಟೀಸ್ ಮಾಡು ಅಂತ ಹೇಳ್ತಾರೆ. ಮುಂದೆ ಆ ಯೋಗವನ್ನೇ ಪ್ರಾಕ್ಟೀಸ್ ಮಾಡಿ ಅವರು ಒಂದು ಯೋಗ ಶಾಲೆಯನ್ನು ತೆಗೆದು ಎಲ್ಲರಿಗೂ ಯೋಗವನ್ನು ಹೇಳಿಕೊಟ್ಟು ಮತ್ತು ವಿದೇಶಕ್ಕೂ ಯೋಗದ ಒಂದು ಕೇಂದ್ರವನ್ನು ಸ್ಥಾಪಿಸ್ತಾರೆ. ವಿದೇಶದಲ್ಲಿ ಯೋಗದ ಹೆಸರನ್ನು ಮೊಟ್ಟ ಮೊದಲು ಸ್ಥಾಪಿಸ್ತಾರೆ. ನಿಮ್ಗೆಲ್ಲರೂ ಗೊತ್ತಿರುವಂತ ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, BKS ಅಯ್ಯಂಗಾರ್ ಅವರು. ಯೋಗ ಗುರುಗಳು, ಮೊದಲ ಯೋಗ ಗುರುಗಳು ಅಂತ ನಾವೇನು ಕನ್ಸಿಡರ್ ಮಾಡ್ತೀವೋ ನಮ್ಮ ಈಗಿನ ಕಾಲದಲ್ಲಿ ಅಂತ BKS ಅಯ್ಯಂಗಾರ್. ಇಂಥ ಒಂದು 2 ಉದಾಹರಣೆಗಳನ್ನ ಇಟ್ಟಂತ ಯೋಗ ಎಲ್ಲರಿಗೂ ಒಂದು ರೀತಿಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಆತ್ಮದಲ್ಲಿ ವಿಶೇಷವಾದಂತ ಶಕ್ತಿಯನ್ನು ಕೊಡ್ತಕ್ಕಂಥ ಯೋಗದ ಬಗ್ಗೆ, ಇದರ ವಿಶೇಷಣೆಗಳ ಬಗ್ಗೆ, ಇದನ್ನ ನಾವು ನಮ್ಮ ಕಾಲ ಪರಿಮಿತಿಯಲ್ಲೇ ಎಷ್ಟು ಸಾಧ್ಯವೋ ಅಷ್ಟು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಅತಿಥಿಗಳು ಬಂದಿದ್ದಾರೆ. ಡಾಕ್ಟರ್ ಮಾರುತಿ ರಾಮ್ ಅವರು. ಅವರ ಪರಿಚಯವನ್ನ ಗುರುರಾಜ್ HR ಅವರು ಮಾಡಿಕೊಡ್ಬೇಕಾಗಿ ನಾನು ಕೇಳ್ಕೊಳ್ತೀನಿ. ಗುರುರಾಜ್, ಮ್ಯೂಟ್ ಮಾಡ್ಕೊಳ್ತೀರಾ? ಒಂದು ನಿಮಿಷ. ಎಲ್ಲರಿಗೂ ನಮಸ್ಕಾರ. ನಮ್ಮ ವೇದಿಕೆಯ ವೈವಿಧ್ಯತೆಯೇ ಹೀಗೆ. ನಾವು HS ವೆಂಕಟೇಶ್ ಮೂರ್ತಿ ಅಂತ ಕವಿಗಳನ್ನ ಕರೆದಿದ್ವಿ, N ಲಕ್ಷ್ಮೀನಾರಾಯಣ ಅವರಂತ ಪ್ರಾಧ್ಯಾಪಕರನ್ನ ಕರೆದಿದ್ವಿ, ಕಲ್ಪನಾ ನಾಗನಾಥ್ ಗಾಯಕರನ್ನ ಕರೆದಿದ್ವಿ, ಪೂರ್ಣಿಮಾ ಶ್ರೀಪಾದ್ ಅಂತ ಡಾಕ್ಟರ್ನ ಕರೆದಿದ್ವಿ, BS ಚಂದ್ರಶೇಖರ್ ಅಂತ ನಮ್ಮ ಭಾಷಣಕಾರನ ಕರೆದಿದ್ವಿ. ಆದ್ರೆ ಇವತ್ತಿರುವಂತಹ ನಮ್ಮ ಜೊತೆಗಿರುವಂತಹ ಇವತ್ತಿನ ನಮ್ಮ ಉಪನ್ಯಾಸಕರು ಇವೆಲ್ಲ ಸೇರ್ಕೊಂಡಾಗಿದ್ದಾರೆ. ಅವರು ನಮ್ಮ ಲಕ್ಷ್ಮೀನಾರಾಯಣ ಅವ್ರ ತರ ಪ್ರಾಧ್ಯಾಪಕರು ಹೌದು, ನಮ್ಮ ವೆಂಕಟೇಶ್ ಮೂರ್ತಿ ಅವ್ರ ತರ ಕವನವನ್ನು ಬರೆದಿದ್ದಾರೆ. ಹಾಗೆ ಕಲ್ಪನಾ ನಾಗನಾಥ್ ಅವ್ರ ತರ ಹಾಡ್ತಾರೆ. ಪೂರ್ಣಿಮಾ ಶ್ರೀಪಾದ್ ತರ ಡಾಕ್ಟರು, ಆದ್ರೆ ಡಾಕ್ಟರ್ ಆಗಿರೋದು PhD ಇಂದ ಇದರಿಂದ. ಹಾಗೆ ಭಾಷಣಕಾರರು ಕೂಡ, ಒಳ್ಳೆ ಭಾಷಣಕಾರರು ಕೂಡ. ಅಷ್ಟಲ್ಲದೆ ವೇದಾಧ್ಯಾಯಿಗಳು ಹಾಗೂ ಯೋಗ ಗುರುಗಳು ಕೂಡ. ಡಾಕ್ಟರ್ ಮಾರುತಿರಾಮ್ ಅವ್ರನ್ನ ಕಿರು ಪರಿಚಯ ಮಾಡ್ಕೊಡಕ್ಕೆ ನಂಗಂತೂ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ನನಗೆ ಯೋಗ ಗುರುಗಳು ಅವ್ರು ಹೌದು, ಹಾಗೆ ತುಂಬಾ ಆತ್ಮೀಯರು. ದಿನಕ್ಕೆ 1-2 ಸಲ ನಾವು ನೋಡ್ಲಿಲ್ಲ ಅಂದ್ರೆ ಒಬ್ರನ್ನೊಬ್ರು ಬಿಡಕ್ಕೆ ಆಗಲ್ಲ, ಅಂತ ಆತ್ಮೀಯರು ನಮ್ಗೆ. ಇವರ ಒಂದು ಪರಿಚಯ ನಾನು ಮಾಡ್ಕೊಡ್ತಾ ಇದ್ದೀನಿ. 1959ರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಹರವಿಗೊಂಡನಹಳ್ಳಿ ಅಲ್ಲಿ ಶಾನ್ಭೋಗರ ಕುಟುಂಬದಲ್ಲಿ ಇವರು ಹುಡ್ತಾರೆ. 1980ರಲ್ಲಿ ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ BSc ಪದವಿ. 1998ರಲ್ಲಿ ಬರೀ ಓದೋದೇ ಇದೆ, ಇವತ್ತು ಸಿಕ್ಕಾಪಟ್ಟೆ ಓದಿದ್ದಾರೆ. ನಾನು ಅದೇ ಹೇಳ್ತಾ ಇರ್ತೀನಿ, ಹೋದ ಜನ್ಮದಲ್ಲೆಲ್ಲೋ ಕಮ್ಮಿ ಓದ್ಬಿಟ್ಟಿದ್ರಿ ಅನ್ಸುತ್ತೆ, ಅದನ್ನು ಸೇರಿಸಿ ಈ ಜನ್ಮದಲ್ಲಿ ಓದ್ತಿದ್ದೀರಾ ಅಂತ ಹೇಳ್ತಾ ಇರ್ತೀನಿ. 1998ರಲ್ಲಿ ಮಾರ್ಕೆಟಿಂಗ್, 1980ರಲ್ಲಿ BSc ಓದಿದ್ದು. 1998ರಲ್ಲಿ MBA ಮಾರ್ಕೆಟಿಂಗ್ ಮಾಡ್ತಾರೆ. 2012 ಅಂದ್ರೆ ಬಹುಶಃ ಅವಾಗ 53 ವರ್ಷ ಆಗಿದ್ದಾಗ MBA HRM ಹೀಗೆ 2 ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ. 2011ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ನಿರ್ವಹಣಾ ವಿಷಯದಲ್ಲಿ PhD ಡಾಕ್ಟರೇಟ್. ಯೋಗ ವಿಜ್ಞಾನ ಕ್ಷೇತ್ರದಲ್ಲಿ ತಗೊಂಡ್ರೆ 2009ರಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ ಹಾಗೂ 2011ರಲ್ಲಿ MSc ಪದವಿ. 2021ರಲ್ಲಿ ಯೋಗ ಚಿಕಿತ್ಸೆಯಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ. ಇದಲ್ಲದೆ ಭಾರತ ಸರ್ಕಾರದ ಆಯುಷ್ ಮಂತ್ರಾಲಯದ ಅಧಿಕೃತ ಯೋಗ ಶಿಕ್ಷಕರು ಇವರು.
2020ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ ಭಾಷೆಯಲ್ಲಿ MA ಪದವಿ. 2020ರಲ್ಲೇ ಇನ್ನೊಂದ್ಸಲ BM ಶ್ರೀ ಪ್ರತಿಷ್ಠಾನದಿಂದ ಹಳಗನ್ನಡದಲ್ಲಿ ಡಿಪ್ಲೊಮೊ. ಕನ್ನಡದಲ್ಲಿ PhDಗಾಗಿ ಮಹಾಪ್ರಬಂಧ ಸಿದ್ಧವಾಗ್ತಾ ಇದೆ. 27 ವರ್ಷ ಖಾಸಗಿ ಕ್ಷೇತ್ರದಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಅದಾದ್ಮೇಲೆ ಶೈಕ್ಷಣಿಕ ಇದಕ್ಕೆ ಅಕಸ್ಮಾತ್ ಆಗಿ ಬಂದ್ರು, ಆದ್ರೆ ಅದು ಒಂದು ಅದೃಷ್ಟನೇ ಆ ಶೈಕ್ಷಣಿಕ ಕ್ಷೇತ್ರಕ್ಕೆ. 14 ವರ್ಷ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಾಧ್ಯಾಪಕರಾಗಿ, ವಿಭಾಗ ಮುಖ್ಯಸ್ಥರಾಗಿ, ಸಂಶೋಧನಾ ಮಾರ್ಗದರ್ಶಿಯಾಗಿದ್ದಾರೆ. ಇದುವರೆಗೂ 30ಕ್ಕೂ ಹೆಚ್ಚು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕಮ್ಮಟಗಳಲ್ಲಿ ಸಂಶೋಧನಾ ಪ್ರಬಂಧಗಳ ಪ್ರಸ್ತುತಿ ಹಾಗೂ 21 ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಪ್ರಕಟಣೆ ಆಗಿದೆ. 6 ವಿದ್ಯಾರ್ಥಿಗಳಿಗೆ PhDಗಾಗಿ ಮಾರ್ಗದರ್ಶನ ಮಾಡಿದ್ದಾರೆ. 2 ಈಗಾಗಲೇ PhD ಲಭ್ಯ ಆಗಿದೆ. ಹಲವು ವಿಶ್ವವಿದ್ಯಾಲಯಗಳಲ್ಲಿ ಪರೀಕ್ಷಾ ಹಾಗೂ ವಿವಿಧ ಶಿಕ್ಷಣ ಮಂಡಳಿಗಳಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಇನ್ನು ಯೋಗ ವಿಷಯ ತಗೊಂಡ್ರೆ ಯೋಗಶ್ರೀ ಅನ್ನೋ ಗಿರಿನಗರದಲ್ಲಿರುವಂತಹ ಯೋಗ ಕೇಂದ್ರದಲ್ಲಿ ಹಾಗೂ ಬಡಗನಾಡು ಸಂಘದ ಸದಸ್ಯ ಹಾಗೂ BK ಮರಿಯಪ್ಪ ವಿದ್ಯಾರ್ಥಿ ನಿಲಯದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಬೋರ್ಡ್ ಮೆಂಬರ್ ಕೂಡ ಆಗಿದ್ದಾರೆ. 50ಕ್ಕೂ ಹೆಚ್ಚು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕಮ್ಮಟಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಹಾಗೂ ಸಂಘ ಸಂಸ್ಥೆಗಳಲ್ಲಿ ಮುಖ್ಯ ಭಾಷಣ ಮಾಡಿದ್ದಾರೆ. ಸಮಾಜ ಸೇವಾ ಕ್ಷೇತ್ರದಲ್ಲಿ ತಗೊಂಡ್ರೆ 20 ವರ್ಷಕ್ಕೂ ಅಧಿಕವಾಗಿ ಹಿಂದೂ ಸೇವಾ ಪ್ರತಿಷ್ಠಾನದಲ್ಲಿ ಯೋಗ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಲವು ಸಂಘ ಸಂಸ್ಥೆಗಳಲ್ಲಿ ಉಚಿತವಾಗಿ 4,000ಕ್ಕೂ ಹೆಚ್ಚು ಯೋಗ ತರಗತಿಗಳನ್ನ ಅವಧಿಗಳ ಸೇವೆಯನ್ನ ಮಾಡಿದ್ದಾರೆ. ಇವರಿಗೆ ಬಂದಿರುವಂತಹ ಬಿರುದು ಅಥವಾ ಸನ್ಮಾನ ತಗೊಂಡ್ರೆ 2013ರಲ್ಲಿ ಶಿವಶಕ್ತಿ ಯೋಗ ಸಂಸ್ಥೆಯಿಂದ ಯೋಗಾಚಾರ್ಯ ಬಿರುದು, 2015ರಲ್ಲಿ ಬೆಸ್ಕಾಂನಿಂದ ಯೋಗ ಸೇವೆಗಾಗಿ ಪುರಸ್ಕಾರ, 2016ರಲ್ಲಿ ಯೋಗಶ್ರೀ ಯೋಗ ಕೇಂದ್ರದಿಂದ ದಶಕದ ನಿರಪೇಕ್ಷಿತ ಸೇವೆಗಾಗಿ ಸನ್ಮಾನ, 2018ರಲ್ಲಿ ಬೆಂಗಳೂರು ದಕ್ಷಿಣ ರೋಟರಿ ಸಂಸ್ಥೆಯಿಂದ ಅತ್ಯುತ್ತಮ ಶಿಕ್ಷಕ ಪದವಿ ಪುರಸ್ಕಾರ. ಕನ್ನಡದ ಕವಿಯಾಗಿ 2013ರಲ್ಲಿ ಅಖಿಲಂ ಮಧುರಂ, 2015ರಲ್ಲಿ ಮಾನಸ ಗೀತಂ, 2020ರಲ್ಲಿ ಭಾವಭೃಂಗ ಮತ್ತೆ 2023ರಲ್ಲಿ ಜಲಾವತರಣ, ಈ ಎಲ್ಲಾ 4 ಕವನ ಸಂಕಲನಗಳು ಇವರಿಂದ ಬಿಡುಗಡೆಯಾಗಿದೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಭಾಗವತ ಹಾಗೂ ಮಂಕುತಿಮ್ಮನ ಕಗ್ಗವನ್ನ ನಿರ್ವಹಣೆ ವಿಷಯಕ್ಕೆ ಅಂದ್ರೆ ಮ್ಯಾನೇಜ್ಮೆಂಟ್ ವಿಷಯಕ್ಕೆ ಹೋಲಿಸಿ ಹಲವಾರು ಪವರ್ ಟಾಕ್ ಮತ್ತೆ ಕಮ್ಮಟಗಳನ್ನ ನಿರ್ವಹಣೆ ಮಾಡಿದ್ದಾರೆ. ಪ್ರಸ್ತುತ ಇವ್ರದೇ ಒಂದು ಅಂಕುರ್ ಯೋಗ ವ್ಯಕ್ತಿ ವಿಕಸನ ಕೇಂದ್ರವನ್ನ ಕೂಡ ಶುರು ಮಾಡಿದ್ದಾರೆ, ಅದಕ್ಕೆ ನಿರ್ದೇಶಕರಾಗಿದ್ದಾರೆ. ಇದು ಇವರ ಬಯೋಡೇಟಾ. ಆದ್ರೆ ನನಗೆ ವ್ಯಕ್ತಿಯಾಗಿ ನಾನು ನೋಡಿದಾಗ ತುಂಬಾ ಯಾವ ವಯಸ್ಸಿನವ್ರು ಇರ್ತಾರೋ ಆ ವಯಸ್ಸಿನವ್ರಿಗೆ ಅವ್ರ ಜೊತೆ ಅವ್ರ ತರ ಇರ್ತಾರೆ. ಆಮೇಲಿಂದ ನಮ್ಗೆ ಇದ್ರಲ್ಲಂತೂ ಕಾಯ್ತಾ ಇರ್ತಾರೆ. ನಮ್ಮ ಯೋಗ ಕ್ಲಾಸಲ್ಲಿ ಸುಮಾರು ಅವ್ರ ಕ್ಲಾಸ್ ಇದೆ ಅಂದ್ರೆ 1 ಅವರ್ ಅದ್ರಲ್ಲಿ ಒಂದು 4ರಿಂದ 5 ಮಂಕುತಿಮ್ಮನ ಕಗ್ಗ ಇದ್ದೇ ಇರುತ್ತೆ ಅಷ್ಟಲ್ಲೇ. ಆದ್ರೆ ಸುಮಾರು ನನ್ಗೆ ಗೊತ್ತಿರೋ ಪ್ರಕಾರ ಒಂದು 150ರಿಂದ 200 ಕಗ್ಗ ಅವ್ರ ಬಾಯಲ್ಲೇ ಇದೆ. ಅದಕ್ಕೆ ಎಷ್ಟೋ ಕಡೆ ಅವರು ವ್ಯಾಖ್ಯಾನ ಕೂಡ ಕೊಟ್ಟಿರೋದು ನಾನು ನೋಡಿದೀನಿ. ಇವತ್ತಿನ ಯೋಗದ ಬಗ್ಗೆ ಮಾತಾಡಕ್ಕೆ ಅತಿ ಒಂಥರ ಸರಿಯಾದ ವ್ಯಕ್ತಿಯನ್ನ ರವಿ ಕುಸ್ಬಿ ಅವರು ಆರಿಸಿದ್ದಾರೆ ಅನ್ನೋದು ನನ್ನ ನಂಬಿಕೆ. ಅದನ್ನ ನಿಮ್ಗೆ ಗೊತ್ತಾಗತ್ತೆ ಇನ್ನೊಂದು 1 ಗಂಟೆ ಕಾಲ ಅವ್ರದ್ದು ಉಪನ್ಯಾಸ ಕೇಳಿದಾಗ ನಿಮಗೂ ಗೊತ್ತಾಗತ್ತೆ. ಇಷ್ಟು ಹೇಳಿ ಇಲ್ಲಿ ಅವ್ರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೀನಿ. ಹಾಗೆ ಇವತ್ತು ಕಾರ್ಯಕ್ರಮ ವೀಕ್ಷಣೆ ಅಷ್ಟೇ ಅಲ್ಲ, ಕೆಲವು ಯೋಗನು ಮಾಡಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ ಅವರು. ಯಾಕಂದ್ರೆ ಅವ್ರು ಸುಮ್ಮನೆ ಇರೋದಿಲ್ಲ, ಅವರು ಆನ್ಲೈನ್ ಅಂದ್ರೂ ಕೂಡ ಬಿಡಲ್ಲ. ಅವ್ರು ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಸ್ವಿಮ್ಮಿಂಗ್ ಕೋಚಿಂಗ್ ಕೊಟ್ರು ಕೂಡ ಅವರು ಸ್ವಿಮ್ಮಿಂಗ್ ಮಾಡಿಸುವಂತ ಜನ ಅವರು. ಅದರಿಂದ ಅವರು ಯಾವ್ದಾದ್ರು ಒಂದಷ್ಟು ಯೋಗ ಮಾಡಿಸ್ತಾರೆ ಅಂತ ಅನ್ಕೊಂಡಿದೀನಿ. ಎಲ್ಲರೂ ಖಂಡಿತ ಇದನ್ನ ಇಷ್ಟಪಡ್ತೀರಾ ಅಂತ ಗೊತ್ತು. ಇವರ ಈ ಉದ್ದಕ್ಕೆ ಓದಿದ್ನೆಲ್ಲ ಇವ್ರು ಏನೇನು ಓದಿದ್ದಾರೆ ಅಂತ ಬಹುಶಃ ಇವರು ಮನೆ ಮುಂದೆ ಏನೋ ಬೋರ್ಡ್ ಹಾಕೊಂಡ್ರೆ ಡಾಕ್ಟರ್ಗಳಿಗಿನ್ನ ಜಾಸ್ತಿ ಆಗುತ್ತೆ. ಡಾಕ್ಟರ್ MBBS MD ABCD EF GH ಅಂತ ಹಾಕೊಂಡಿರ್ತಾರಲ್ಲ, ಅದಕ್ಕಿಂತ ಜಾಸ್ತಿ ಆಗುತ್ತೆ. ಒಳ್ಳೆ ವ್ಯಕ್ತಿನ ರವಿ ಅವ್ರು ಕರೆಸಿದ್ದಾರೆ, ಅವ್ರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ಬಂದಿರುವಂತ ಎಲ್ಲರಿಗೂ ಕೂಡ ಸ್ವಾಗತ. ರವಿ ಕುಸ್ಬಿ ಅವರೇ, ಈಗ ನಿಮ್ಗೆ ವೇದಿಕೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ರವಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ರವಿ. ಧನ್ಯವಾದಗಳು ಗುರು. ಗುರು ಅವರು ಹೇಳಿದ್ರಲ್ಲಿ ಯಾವುದೇ ಒಂದು ಅತಿಶಯೋಕ್ತಿ ಇಲ್ಲ. ಯಾಕಂದ್ರೆ ಮಾರುತಿ ರಾಮ್ ಅವ್ರನ್ನ ನಾನು ಹಿಂದೆನೂ ಒಂದ್ಸಾರಿ ನಮ್ಮ ಕನ್ನಡ ಸಂಘದ ವತಿಯಿಂದ ಭಾರತೀಯ ಸ್ಟೇಟ್ ಬ್ಯಾಂಕ್ LHO ದಲ್ಲಿ ಕರೆಸಿದ್ದೆ.
ಎಷ್ಟು ಚೆನ್ನಾಗಿ ಅವರು ಯೋಗವನ್ನ ಮಾಡಿಸಿದ್ರು ಅಂದ್ರೆ ಎಲ್ಲರೂ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ 7 ಗಂಟೆ ನಂತರ ಜನಗಳು ಎದ್ದೆದ್ದು ಹೋಗಿ ಶುರು ಮಾಡ್ತಾರೆ. ಬಟ್ ಇವರ ಕ್ಲಾಸ್ ಅಲ್ಲಿ ಎಷ್ಟು ಜನ ಒಳಗಡೆ ಬಂದಿದ್ರು ಒಬ್ರು ಎದ್ದು ಹೋಗದೆ ಇವರ ಕ್ಲಾಸ್ ಮುಗಿಯೋವರೆಗೂ ಕೇಳಿ, ಆಮೇಲೆ ಇವರ ಎಷ್ಟೋ ಜನ ಇವರ ಸಂಪರ್ಕ ಸಂಖ್ಯೆಯನ್ನ ತೆಗೆದುಕೊಂಡು, ಸಂಪರ್ಕ ಮಾಡಿದ್ರೆ ಎಲ್ಲ ಗೊತ್ತಿಲ್ಲ, ಬಟ್ ಸಂಪರ್ಕ ಸಂಖ್ಯೆ ತೆಗೆದುಕೊಂಡಂತೂ ಹೋದ್ರು. ಅಂತ ಒಂದು ಚಾರಿಸ್ಮ್ಯಾಟಿಕ್ ಮತ್ತು ಮ್ಯಾಗ್ನೆಟಿಕ್ ವ್ಯಕ್ತಿತ್ವ ನಮ್ಮ ಮಾರುತಿರಾಮ್ ಅವ್ರದ್ದು. ಈಗ ಮಧ್ಯೆ ಮಾತಾಡಿ ನಿಮ್ಮ ಮತ್ತು ಅವರ ಮಧ್ಯೆ ಗೋಡೆ ಆಗದೆ ಈಗ ನಮ್ಮ ಮಾರುತಿರಾಮ್ ಅವರಿಗೆ ವೇದಿಕೆನ ನಾನು ಬಿಟ್ಕೊಡ್ತೀನಿ. ಸರ್, ನೀವು ಶುರು ಮಾಡಬಹುದು ತಮ್ಮ ಭಾಷಣವನ್ನ ಮತ್ತು ಕ್ರಿಯೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲ ನಮಸ್ಕಾರ ರವಿ ಅವರು. ಇದು 2ನೇ ಸಲ ನನ್ನ ಸಂಪರ್ಕ ಮಾಡಿ ನಾನು ಕರೆಸ್ತಾ ಇರೋದು. ಈ ಮಾರ್ಕೆಟಿಂಗ್ ಅಲ್ಲಿ ನಾನು ಮಾರ್ಕೆಟಿಂಗ್ ಅಲ್ಲೇ 27 ವರ್ಷ ಗುರು ಪರಿಚಯ ಮಾಡಿಸಿ ಗುರು ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳಿದೆ, ಏನು ಪರಿಚಯ ಮಾಡಿಸ್ಬೇಡ್ರಪ್ಪ ಅನ್ನೋದು, ಸುಮ್ಮನೆ ಬಿಟ್ಬಿಡಿ, ಯಾಕೆಂದ್ರೆ ನಿರೀಕ್ಷಣೆ ಜಾಸ್ತಿ ಆಗ್ಬಿಡ್ತದೆ ಜಾಸ್ತಿ ಪರಿಚಯ ಆಗ್ಬಿಟ್ರೆ. ಹಾಗಾಗಿ ನನ್ನ ಏನಾದ್ರೂ ಅಲ್ಪ ಸ್ವಲ್ಪ ಶಾರ್ಟ್ ಕಮಿಂಗ್ಸ್ ಅಂತ ಏನಾದ್ರು ಇದ್ರೆ ಅದು ಕವರ್ ಆಗೋದು ಕಷ್ಟ ಆಗ್ಬಿಡುತ್ತೆ ಈ ತರ ಪರಿಚಯ ಮಾಡ್ಬಿಟ್ರೆ. ಆದ್ರೂ ಅವರು ವಿಸ್ತೃತವಾಗಿ ನನ್ನ ಪರಿಚಯ ಮಾಡಿದ್ದಾರೆ, ಅವರಿಗೆ ನಮಸ್ಕಾರ ಹೇಳ್ತೀನಿ. ನಾನು ಮಾರ್ಕೆಟಿಂಗ್ ಅಲ್ಲಿ ನಮ್ಮ ಶಿಷ್ಯರಿಗೆ ಹೇಳುವಂಥದ್ದು, ನೋಡಪ್ಪ, ಒನ್ಸ್ ಸೋಲ್ಡ್ ಇಟ್ ಈಸ್ ಸೋಲ್ಡ್, ಬಟ್ ಇಟ್ ರಿಪೀಟೆಡ್ ಆರ್ಡರ್ಸ್ ಇಟ್ ಈಸ್ ಕಾಲ್ಡ್ ಆಕ್ಚುಯಲ್ ಮಾರ್ಕೆಟಿಂಗ್ ಅಂತ. ನೀನು ರಿಪೀಟ್ ಆರ್ಡರ್ಸ್ ಬಂದ್ರೆ ಅಲ್ಲಿಗೆ ನಿನ್ನ ಪ್ರಾಡಕ್ಟ್ ಚೆನ್ನಾಗಿದೆ, ನಿಂದು ಗುಣಮಟ್ಟ ಚೆನ್ನಾಗಿದೆ, ಅದಕ್ಕಾಗಿ ಇನ್ನೊಂದ್ಸಲ ಜನ ಬರ್ತಾರೆ. ಒಂದ್ಸಲ ಏನೋ ಅಕಸ್ಮಾತ್ ಆಗಿ ಮಾರ್ಬೋದು, ಫ್ಲೂಕ್ ಅಲ್ಲಿ ತಗೊಳ್ಬೋದು, ಕೊಂಡ್ಕೊಳ್ಬೋದು. ಆದ್ರೆ ಇನ್ನೊಂದ್ಸಲ ಅದೇ ಪ್ರಾಡಕ್ಟ್ ಕೇಳ್ಕೊಂಡು ಅದೇ ಇದು ಬೇಕು, ಒಂದು ವಸ್ತು ಬೇಕು ಅಂತ ಬಂದಾಗ ಅದರಲ್ಲಿ ಏನೋ ಪರವಾಗಿಲ್ಲ, ಗುಣಮಟ್ಟ ಇದೆ ಅಂತ. ಹಾಗಾಗಿ ನಾನು ನನ್ನ ಬೆನ್ನನ್ನು ನಾನೇ ಚಪ್ಪರಿಸ್ಕೊಳ್ತೇನೆ. 2ನೇ ಸಲ ಕರೆದಿರೋದ್ರಿಂದ ಬಹುಶಃ ಅವ್ರಿಗೆ ಅನಿಸಿದೆ ಇವನೇನು ಪರವಾಗಿಲ್ಲ ಅಂತಂದೇಳಿ. ಸೊ ಇಲ್ಲಿಗೆ ನೋಡಿ, ನಮ್ಮ ಕ್ಲಾಸುಗಳಲ್ಲಿ ಪಾಠ ಮಾಡ್ಬೇಕಾದ್ರೆ ನಾವು ಯಾರನ್ನ ಹುಡುಗರು ಸಾಮಾನ್ಯವಾಗಿ ಈಗ ನೋಡಿ, ಈಗ ಸಂಶೋಧನೆ ಪ್ರಕಾರ ಯುವಕರು ಎಲ್ಲರೂ ತುಂಬಾ ಹಿರಿಯರೇ ಇದ್ದೀರಾ, ಆದ್ರಿಂದ ನಿಮಗೆ ಅದು ಅನ್ವಯಿಸೋದಿಲ್ಲ, ಬಟ್ ಹುಡುಗರಿಗೆ ಅನ್ವಯಿಸುತ್ತೆ. ಸಂಶೋಧನೆಯ ಪ್ರಕಾರ ಯಾವ ಯುವಕರೇ ಆಗ್ಲಿ 10 ನಿಮಿಷಕ್ಕಿಂತ ಜಾಸ್ತಿ ಏಕಾಗ್ರತೆ ಮಾಡಕ್ ಆಗಲ್ವಂತ. ಇದು ಸಂಶೋಧನೆ ಮಾಡಿರ್ತಕ್ಕಂಥದ್ದು. ವಿಶ್ವದಲ್ಲೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಒಂದಿಷ್ಟು ಸ್ಯಾಂಪಲ್ಗಳನ್ನ ಅವರು ಕಲೆ ಹಾಕಿ ಮಾಡಿರ್ತಾರೆ. ಅದರೊಳಗೆ ಒಂದು ಇದು ಇರ್ಬೋದು, ಅದೇ ಕರೆಕ್ಟ್ ಆಗಿ ನಿಜ ಅಂತ ಆವರೇಜ್ ಸರಾಸರಿ ಅಂತ ಮಾಡ್ಕೊಂಡಿರ್ತಾರೆ. ಈ ಕ್ಲಾಸುಗಳಲ್ಲಿ ಒಂದೊಂದ್ಸಲ ಏನಾಗ್ತದೆ, ಆ ಕಡೆ ಕಿಟಕಿ ನೋಡೋದು, ಈ ಕಡೆ ನೋಡೋದು. ಅವಾಗ ಮೇಷ್ಟ್ರುಗಳು ನಾವು ಏನ್ ಮಾಡ್ತಿದ್ವಿ, ಹುಡುಗರನ್ನ ಬೈತಿದ್ವಿ, ಏನೋ ನೀನು ಗೋಡೆಗೆ ನಿಂತ್ಕೊ ಗೋಡೆಗೆ ಪಾಠ ಮಾಡ್ತಿದ್ದೀನಿ ಅಲ್ಲಿ, ಈ ಕಡೆ ನೋಡು ಅವನ. ಸೊ ಇವಾಗ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಈ ಲ್ಯಾಪ್ಟಾಪ್ನ ಅದನ್ನ ನೋಡ್ಕೊಂಡು ಪಾಠ ಮಾಡುವಂಥದ್ದು ಒಂದು ರೀತಿಯಲ್ಲಿ ಗೋಡೆಗೆ ಪಾಠ ಮಾಡ್ದಂಗೆ. ಆದ್ರೆ ನನಗೆ ಗೊತ್ತಿದೆ, ಆ ಪರದೆಯ ಹಿಂದೆ ಸಾಕಷ್ಟು ಜೀವಿಗಳು, ಸಾಕಷ್ಟು ಉತ್ಸಾಹಿಗಳು ನನ್ನ ಮಾತು ಕೇಳಿಸ್ಕೊಳ್ತಾ ಇದ್ದಾರೆ. ಅವರ ಚಿತ್ರಗಳು, ಫೋಟೋಗಳು ಮಾತ್ರ, ಭಾವಚಿತ್ರಗಳು ಮಾತ್ರ ಕಾಣಿಸ್ತಾ ಇದೆ. ಆದ್ರೆ ಅವರ ಮನಸ್ಸು, ಅವರ ಕಿವಿಯೆಲ್ಲ ನನ್ನ ಮಾತುಗಳು ಕೇಳಿಸ್ಕೊಳ್ತಾ ಇದೆ ಅನ್ನೋ ಆ ಒಂದು ಭರವಸೆಯಲ್ಲಿ, ಆ ಒಂದು ನಂಬಿಕೆಯಲ್ಲಿ ಆ ರೀತಿಯಾಗಿ ಅಂದ್ಕೊಂಡು, ಅಂದ್ರೆ ಅದನ್ನ ವಿಜುವಲೈಸ್ ಮಾಡಿಕೊಂಡು ಭಾವನಾತ್ಮಕವಾಗಿ ನಾನು ಕೂಡ ನಿಮ್ ಜೊತೆ ಸೇರ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಇದು ಬಹಳ ಕಷ್ಟದ ಕೆಲಸ. ನಾನು ಪ್ರಾರಂಭ ಮಾಡೋ ಮೊದಲು, ಈಗ 5:53 ಆಗಿದೆ, 5:53 ಆಗಿದೆ ನನ್ನ ವಾಚಲ್ಲಿ. ರವಿ ಅವರು ಸ್ವಲ್ಪ ಅನ್ಮ್ಯೂಟ್ ಮಾಡ್ಕೊಂಡು, ಅಥವಾ ಗುರು ಅನ್ಮ್ಯೂಟ್ ಮಾಡ್ಕೊಂಡು ಎಷ್ಟೊತ್ತಿಗೆ ನಾನು ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ನಾನು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಟೈಮ್. ಈಗ 5:53, 6:40 ಕಂಟಿನ್ಯೂ ಮಾಡಿ ಸರ್. 6:40 ನಾವು ಪ್ರಶ್ನೋತ್ತರ ತಗೊಳ್ಳೋಣ. 6:40 ಪ್ರಶ್ನೋತ್ತರ. 6:40 ನಾನು ಭಾಷಣ ಹೊಡಿತಾ ಇರ್ಬೋದು. ಆಯ್ತು, ನಮಸ್ಕಾರ. ಇಷ್ಟೇ ಬೇಕಾಗಿದೆ ನನಗೆ. ಈಗ ನನ್ನ ಇವತ್ತಿನ ಕಾರ್ಯಕ್ರಮ ಒಂದಿಷ್ಟು ವಿಭಾಗ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಒಂದಿಷ್ಟು ಪೀಠಿಕೆ, ಇನ್ನು ಪೀಠಿಕೆಗೆ ಬಂದಿಲ್ಲ, ನಾನು ಪೀಠಿಕೆ ಮಾಡ್ತೀನಿ ಒಂದಿಷ್ಟು. ಏನು ಅಂತಂದ ಹೇಳಿ, ಯೋಗಕ್ಕೆ ಒಂದು ಪ್ರವೇಶಕ್ಕಾಗಿ ಒಂದು ಉದಾಹರಣೆಯ ಮೂಲಕ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಈ ಅಭಿಯಾನದಲ್ಲಿ. ಅದಾದ ನಂತರ, ಪೀಠಿಕೆ ಆದ ನಂತರ ಯೋಗ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಒಂದಿಷ್ಟು ತಿಳ್ಕೊಳ್ಳೋಣ. ಆಮೇಲೆ ಅದರೊಳಗೆ ಯೋಗದ ಬಗೆಗಳು, ಎಷ್ಟು ಬಗೆಗಳಿದಾವೆ ಯೋಗದಲ್ಲಿ ಅನ್ನೋದನ್ನ ನಾವು ಒಂದಿಷ್ಟು ಪರಿಚಯ ಮಾಡ್ಕೊಳ್ತೇವೆ. ಅದನ್ನ ಸ್ವಲ್ಪ ಆಳವಾಗಿ ಹೋಗ್ತೇವೆ. ಸ್ವಲ್ಪ ಒಂದು 5-10 ನಿಮಿಷದ ಒಂದು ಅವಧಿಯನ್ನು ತೆಗೆದುಕೊಳ್ತೀನಿ ಅದನ್ನ ಮಾತಾಡ್ಬೇಕಾದ್ರೆ. ಆಮೇಲೆ ಯೋಗದ ಚರಿತ್ರೆ ಬಗ್ಗೆ ಒಂದಿಷ್ಟು ನಿಮ್ಗೆ ತಿಳಿಸ್ಬೇಕು. ಹೇಗೆಂದ್ರೆ, ವ್ಯರ್ಥವೀ ಜೀವನ ಬಡಿದಾಟವೆನ್ನದಿರು ಅರ್ಥಬಹುದದು ನನಗೆ ಪೂರ್ಣ ದರ್ಶನದೇನು.
ಅರ್ಥಬಹುದದು ನಿನಗೆ ಪೂರ್ಣ ದರ್ಶನದಿ. ನರ್ತಿಪನು ಜೀವಜಡ ರೂಪಗಳಲ್ಲಿ ಬೊಮ್ಮ, ನರ್ತಿಪನು ಜೀವಜಡ ರೂಪಗಳಲ್ಲಿ ಬೊಮ್ಮ, ಪೂರ್ತಿಯಾದ ನರಿಯ ಸುಖ ಮಂಕುತಿಮ್ಮ. ಪೂರ್ತಿಯಾದ ನರಿಯ ಸುಖ ಮಂಕುತಿಮ್ಮ. ಪೂರ್ತಿ ಅರ್ಥ ಮಾಡ್ಕೊಳ್ಬೇಕಂತೆ. ಯಾಕಂದ್ರೆ ಒಂದಿಷ್ಟು ಅರ್ಧ ಯೋಗದ ಬಗ್ಗೆ ನಾನೊಂದಿಷ್ಟು ಯಾವುದೋ ಒಂದಿಷ್ಟು ಆಸನಗಳು ಪ್ರಾಣಾಯಾಮ ಬಗ್ಗೆ ಹೇಳಿ ಮುಗಿಸ್ಕೊಂಡ್ ಬಿಡ್ಬೋದು. ಆದ್ರೆ ಯೋಗದ ನಿಜವಾದ ಯೋಗ ಅಂದ್ರೇನು, ಅದು ಯಾರ್ಯಾರು ಇದಕ್ಕೆ ಕಂಟ್ರಿಬ್ಯೂಟ್ ಮಾಡಿದ್ರು, ಒಂದಿಷ್ಟು ಈ ಕ್ಷೇತ್ರದಲ್ಲಿ ಯಾರ್ಯಾರು ದುಡಿಮೆ ಮಾಡಿದ್ದಾರೆ, ಯಾರು ನಮಗೋಸ್ಕರ ಒಂದಿಷ್ಟು ಬಿಟ್ಟೋಗಿದ್ದಾರೆ ಸಂಪಾದನೆ ಮಾಡಿ, ಅದನ್ನೆಲ್ಲ ಒಂದಿಷ್ಟು ಸ್ವಲ್ಪನಾದ್ರೂ ನಾವು ತಿಳ್ಕೊಳ್ದೇ ಇದ್ರೆ, ಇದರ ಪ್ರಾರಂಭ ಹೇಗಾಯ್ತು, ಯಾರು ಇದರ ಪಿತಾಮಹರು ಅನ್ನೋದನ್ನ ತಿಳ್ಕೊಳ್ದೇ ಇದ್ರೆ ನಮ್ಮ ಯೋಗದ ಏನು ನಾವು ಇವತ್ತೇನು ಮಾತಾಡ್ಕೊಂತೀವಿ ಯೋಗದ ಬಗ್ಗೆ, ಬರೀ ಆಸನವೇ ಯೋಗ ಅಂತ ಅಂದ್ಕೊಂಡು ಅಲ್ಲಿಗೆ ನಿಂತ್ಕೊಂಡ್ಬಿಡ್ತೀವಿ ನಾವು. ಅದರಿಂದ ನಾವು ಸ್ವಲ್ಪ ಮೇಲಿನ ಸ್ತರಕ್ಕೆ ಹೋಗ್ಬೇಕು ಅಂದ್ರೆ ಇದೊಂದಿಷ್ಟು ತಿಳ್ಕೊಳ್ಬೇಕಾಗ್ತದೆ. ಆದ್ರಿಂದ ನಾನು ಯೋಗದ ಚರಿತ್ರೆ ಬಗ್ಗೆ ಒಂದಿಷ್ಟು ಹೇಳ್ತೀನಿ, ಸೂಕ್ಷ್ಮವಾಗಿ ಹೇಳ್ತೀನಿ. ಆಮೇಲೆ ಅದಾದ್ಮೇಲೆ ಪತಂಜಲಿ ಅಷ್ಟಾಂಗ ಯೋಗದ ಬಗ್ಗೆ, ಪತಂಜಲಿ ಯೋಗ ಅಷ್ಟಾಂಗ ಯೋಗ ಅಂತಂದು ಹೇಳ್ತೀವಿ. ಈ ಅಷ್ಟಾಂಗ ಯೋಗದ ಬಗ್ಗೆ ಒಂದಿಷ್ಟು ತಿಳ್ಕೊಂಡು ಓವರ್ ಆಲ್ ಅವಾಗ ಒಂದಿಷ್ಟು ಕನ್ಕ್ಲೂಡ್ ಮಾಡ್ಕೊಳ್ಳೋಣ ಯೋಗ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡಿರೋ ಹಾಗೆ. ಒಂದಿಷ್ಟು ಪ್ರಾಜ್ಞರು ಹೇಳಿರ್ತಕ್ಕಂಥ, ಶಾಸ್ತ್ರ ಹೇಳಿರ್ತಕ್ಕಂಥ ಏನು ಯೋಗ ಅಂದ್ರೆ ಏನು ಅಂತ ತಿಳ್ಕೊಂಡು, ಆಮೇಲೆ ಪ್ರಾಕ್ಟಿಕಲ್ ಆಗಿ ಒಂದು 15 ನಿಮಿಷ ಪ್ರಾಕ್ಟಿಕಲ್. ಗುರು ಹೇಳಿದ್ರು ಬಿಡಲ್ಲ ನಿಮ್ಮನ್ನ ಅಂತ ಹೇಳಿ, ನಾನು ನಿಜವಾಗ್ಲೂ ಬಿಡಲ್ಲ ನಿಮ್ಮನ್ನ. ಅಲ್ಲೂ ಕೂಡ ರವಿ ಫಸ್ಟ್ ಕರೆಸಿದಾಗಲೂ ಕೂಡ ಒಂದಿಷ್ಟು ಪ್ರಾಕ್ಟಿಕಲ್ ಆಗಿ ಒಂದಿಷ್ಟು ಮಾಡಿಸಿದ್ದೆ. ಈಗಲೂ ಕೂಡ ನಿಮ್ಮನ್ನ ನೀವು ಕೂತ್ಕೊಂಡಿದ್ದತ್ರೆ, ಇವನ್ ನೀವು ನಿಂತ್ಕೊಳ್ಳೋದೇ ಬೇಡ, ಕೂತ್ಕೊಂಡಿರೋದ್ರೇನೆ ಒಂದಿಷ್ಟು ಯೋಗದ ಒಂದಿಷ್ಟು ಅಭ್ಯಾಸಗಳನ್ನ ಮಾಡೋಣ. ಪ್ರಾಣಾಯಾಮದ ಅದು ಹೇಳ್ತೀನಿ ನಾನು. ನೀವು ಕೊನೆಯ ಹಂತ ಬಹಳ ಮುಖ್ಯ. ನೀವು ಯಾರು ನೋಡಿ, ಅವರು ಯಾರು ಲೆಫ್ಟ್ ಅಂತ ಅಂದ್ರು, ಲೆಫ್ಟ್ ರೈಟ್ ಇವೆಲ್ಲ ಐ ಡೋಂಟ್ ನೋ ವೈ ದೇ ಲೆಫ್ಟ್ ಎನಿವೆ, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಆಗ್ಲಿ. ಆದ್ರೆ ನೀವೆಲ್ಲರೂ ಯಾರಲ್ಲಿ ಈಗ ಇದ್ದೀರಾ, ನಿಮಗೆ ನಿಜವಾದಂತ ಸೊಗಡು ಏನು ಆ ರಸಪಾಕ ನಿಮಗೆ ಸಿಗೋದು ಎಲ್ಲಿ ಅಂದ್ರೆ ಕೊನೆಯ 15 ನಿಮಿಷದಲ್ಲಿ. ಆದ್ರಿಂದ ಈ ನನ್ನ ಮಾತು ಕೇಳಿಸ್ಕೊಳ್ಳಿ. ಮಾತು ಇಷ್ಟ ಆದ್ರೂ ಆಗದೇ ಇದ್ರು ಸಹಿಸ್ಕೊಳ್ಳಿ. ಆದ್ರೆ ಕೊನೆಯ 15 ನಿಮಿಷ ಮಾತ್ರ ದಯವಿಟ್ಟು ಇರಿ. ಯಾಕೆಂದ್ರೆ ಅಲ್ಲಿ ನಿಮಗೆ ಕೋಪ ಬಂದಾಗ ಏನ್ ಮಾಡಿದ್ರೆ, ಯಾವ ಅಭ್ಯಾಸ ಮಾಡ್ಬಿಟ್ರೆ ಕೋಪ ಶಮನ ಆಗ್ತದೆ. ಯಾಕೆಂದ್ರೆ ಮನೆಗಳಲ್ಲಿ ಗೊತ್ತಲ್ಲ ನಿಮ್ಗೆ, ಗಂಡ ಹೆಂಡತಿ ಮಧ್ಯೆ, ಮಕ್ಕಳು ಇವ್ರ ಮಧ್ಯೆ ಒಂದಿಷ್ಟು ಕೋಪಗಳು ಆಗ್ತಿರ್ತದೆ, ಅದೆಲ್ಲ. ಆಮೇಲೆ ಒಂದಿಷ್ಟು ಏನೋಪ್ಪ ನನ್ಗೆ ಯಾಕೋ ಒಂಥರ ಆಲಸ್ಯ, ಏನೋ ತೋಚ್ತಾ ಇಲ್ಲಲ್ಲ, ಎಲ್ಲೂ ಹೋಗಕ್ಕೂ ಮನ್ಸಿಲ್ಲ. ಒಂದೊಂದ್ಸಲ ಗುರುಗ್ ಫೋನ್ ಮಾಡ್ತೀನಿ ನಾನು, ಗುರುಗಳೇ ಯಾಕೋ ತುಂಬಾ ಒಂಥರ ಬೇಜಾರಾಗ್ಬಿಟ್ಟಿದೆ ಗುರುಗಳೇ, ಇವತ್ತು ಎಲ್ಲೂ ಹೋಗಕ್ಕೆ ಮನ್ಸಿಲ್ಲ. ಆದ್ರಿಂದ ಆವಾಗ ಉತ್ಸಾಹ ಬರ್ಸೋದಕ್ಕೆ ಏನ್ ಮಾಡ್ಬೇಕು, ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಆಮೇಲೆ ಏಕಾಗ್ರತೆ ಮಾಡೋದಕ್ಕೇನು, ಅದಕ್ಕೊಂದು ಸೊಲ್ಯೂಷನ್ ಇದೆ. ಒಂದಿಷ್ಟು ಸಮಾಧಾನ ಚಿತ್ತವನ್ನು ಹೇಗೆ ನಾವು ಪಡ್ಕೊಳ್ಳೋದು, ಅದಕ್ಕೊಂದಿಷ್ಟು ಅಭ್ಯಾಸಗಳಿದಾವೆ. ಇದರಿಂದ ಆಮೇಲೆ ಈ ಡಯಾಬಿಟಿಸ್, ಇದಕ್ಕೊಂದಿಷ್ಟು 1-2-3 ಅಭ್ಯಾಸಗಳು. ಇದರಿಂದ ನೀವು ದಯವಿಟ್ಟು ಯಾರು ಆ ಕೊನೆಯ 15 ನಿಮಿಷ ಆ ಸೊಗಡು ಏನಿದೆ, ಆ ರಸಪಾಕ, ಆ ಪಂಚಾಮೃತದ ಒಂದು ಇದು ನಿಮಗೆ ರುಚಿಯನ್ನ, ನಿಮಗೆ ರಸಾನುಭವ ನಿಮ್ಗೆ ಆಗ್ತದೆ, ರಸಗ್ರಹಣ ಆಗ್ತದೆ. ಅದರಿಂದ ಆ ಒಂದು ಅವಧಿಯನ್ನ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳಿ ನಾನು ಹೇಳ್ತಾ ಮುಂದಿನ ಇವಾಗ ಪೀಠಿಕೆಗೆ ಹೋಗ್ತೀನಿ. ಮಾರ್ತಿ ಸರ್, ಯಾರೋ ಬಿಟ್ರು ಅಂತ ನೀವೇನು ಬೇಜಾರು ಮಾಡ್ಕೊಡಿ. ಕೆಲವೊಬ್ರು ಮೊಬೈಲ್ ಅಲ್ಲಿ ಇದ್ ಮಾಡ್ತಿರ್ತಾರಲ್ಲ, ಅವ್ರು ಕಾಲ್ ತಗೊಳಕ್ಕೆ ಅಂತ ಹೋಗ್ಬಿಟ್ಟು ಮತ್ತೆ ಒಳಗ್ ಬಂದ್ರು. ನೀವು ಬಿಟ್ರು ಅಂತ ಹೇಳಿದ್ರೆ ಅವ್ರು ವಾಪಸ್ ಬಂದಿದ್ದಾರೆ ಶರ್ಮಾ ಸರ್. ಯಾವ ತೊಂದರೆನೂ ಇಲ್ಲ. ಅದರಿಂದ ದಯವಿಟ್ಟು ಕಂಟಿನ್ಯೂ ಮಾಡಿ, ಎಲ್ಲರ ಜೊತೆಗಿದ್ದೀವಿ. ಹಾಗೆ ಆಗ್ಲಿ ನನ್ಗೆ ಎಲ್ಲರೂ ಖುಷಿನೇ, ಏನ್ ತೊಂದರೆ ಇಲ್ಲ. ಆದ್ಮೇಲೆ ಈಗ ನಾನು ಒಂದು ವಿಚಾರ ಹೇಳ್ತೀನಿ ನಿಮ್ಗೆ. ನಮ್ಮ ಪೂರ್ವಜರಿಗೆ ಯೋಗ ಗೊತ್ತಿತ್ತು, ಅದಕ್ಕೊಂದು ನಿದರ್ಶನ ಬೇಕು ನಮ್ಗೆ. ಹೇಗೆ ಗೊತ್ತಿತ್ತು, ಹೇಗಪ್ಪ ಮಾಡ್ತೀರ? ನಮ್ಮ ಪೂರ್ವಜರಿಗೆ ಯೋಗ ಗೊತ್ತಿತ್ತು. ಯಾವಾಗ ತಲತಲಾಂತರದಿಂದ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಜನಜೀವನದೊಳಗೆ ಏನು ವೇದಗಳನ್ನ ಮೀರಿದಂತಹ ಆ ಜಾಗದಿಂದ ಯೋಗ ಎಲ್ಲಿ ಹುಟ್ಟಿತು ಅಂದ್ರೆ, ಯೋಗದ ಜೊತೆಗೆ ಯೋಗ ಹುಟ್ಟಿದ್ದು. ಯೋಗ ಬೇರೆ ಅಲ್ಲ, ವೇದ ಬೇರೆ ಅಲ್ಲ, ಅದು ಕೂಡ ಎಲ್ಲವೂ ಮುಕ್ತಿ ಮಾರ್ಗಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ಆದ್ರಿಂದ ಈ ನಮ್ಮ ಜನಗಳಿಗೆ ಯೋಗ ಗೊತ್ತಿತ್ತು. ಹೇಗೆ ಗೊತ್ತಿತ್ತು ಅನ್ನೋದಕ್ಕೆ ನಿಮಗೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಈಗ ನೋಡಿ, ನಮ್ಮ ಹಿರಿಯರು ಹೇಳ್ತಾರೆ ಯಾವಾಗ್ಲೂ, ಏನಾದ್ರು ಕೊಟ್ರೆ ಬಲಗೈಯಲ್ಲಿ ಇಸ್ಕೊಳ ಅಂತಂದು ಹೇಳ್ತೀವಿ. ಏನಾದ್ರು ಕೊಡ್ಬೇಕಾದ್ರೆ ಬಲಗೈಯಲ್ಲಿ ಕೊಡ್ರಿ, ಎಡಗೈಯಲ್ಲಿ ಕೊಡಬಾರ್ದು ಅಂತಂದು ಹೇಳ್ತೀವಿ. ಇದು ಸರ್ವೇ ಸಾಮಾನ್ಯವಾಗಿ ನಾವು ನೋಡಿರ್ತಕ್ಕಂಥದ್ದು. ನಿಮ್ಗೆ ಇನ್ನೊಂದು ಗೊತ್ತಿದೆ, ಹೊಸದಾಗಿ ಮದುವೆಯಾದ ವಧು ಏನಿದ್ದಾಳೆ, ಮದುವಣಗಿತ್ತಿ ಮನೆ ತುಂಬಿಸ್ಕೊಳ್ಳುವಂತ ಒಂದು ಕಾರ್ಯಕ್ರಮ ಮಾಡಿದಾಗ, ಅವಳು ಮನೆಗೆ ಬಂದಾಗ ಬಲಗಾಲಿಟ್ಕೊಂಡು ಒಳಗ್ ಬಾರಮ್ಮ ಅಂತ ಅಂದ್ ಹೇಳ್ತೀವಿ. ನೀವು ಕೇಳಿರ್ಬೋದು, ಬಲಗಾಲಿಟ್ಕೊಂಡು ಒಳಗ್ ಬಾರಮ್ಮ. ಆಮೇಲೆ ಅಲ್ಲೊಂದು ಸೇರು ಇಟ್ಟಿರ್ತೀವಿ, ಅಲ್ಲೊಂದು ಅಕ್ಕಿ ಹಾಕಿರ್ತೀವಿ, ಅದು ತುಂಬಿರ್ತೀವಿ, ಬೆಲ್ಲ ಇರ್ತದೆ ಅದ್ಮೇಲೆ, ಅದು ಕಾಲಲ್ಲಿ ಜಾಡ್ಸ್ಕೊಂಡು ಚಿಮ್ಮಬೇಕು, ಅಕ್ಷಯ ಆಗ್ಬೇಕು ಅಂತಂದೇಳಿ. ಆದ್ರೆ ಬಲಗಾಲಲ್ಲಿ ಯಾಕೆ, ಎಡಗಾಲ ಯಾಕೆ ಹೊಡಿಲಿಲ್ಲ ಅಂತಂದ ಹೇಳಿ, ಎಡಗಾಲಲ್ಲಿ ಕಿಕ್ ಮಾಡುವುದಾಯ್ತಲ್ಲ ಫುಟ್ಬಾಲ್ ಹೊಡೆದಾಗೆ, ಇಲ್ಲಪ್ಪ ಬಲಗಾಲ ಯಾಕೆ ಯೂಸ್ ಮಾಡಿದ್ರು, ಉಪಯೋಗಿಸಿದ್ರು, ಅವ್ರು ಹೇಳಿದ್ರು. ಅದನ್ನೇ ನಿಖರವಾಗಿ ಬಲಗೈಯೇ ಬೇಕು, ಬಲಗಾಲೇ ಅಂತಂದು ಯಾಕೆ ಹೇಳಿದ್ರು ಅನ್ನೋದಕ್ಕೆ ನಿಮಗೆ
ಈ ಒಂದು ವೈಜ್ಞಾನಿಕವಾದಂತಹ ಯೋಗದಲ್ಲಿ ಇದು ಯೋಗ ಗೊತ್ತಿತ್ತು ಅವರಿಗೆ, ಅದಕ್ಕೋಸ್ಕರ ಈ ರೀತಿ ಹೇಳಿದ್ರು ಅಂತ ಹೇಳಿ ನಿಮ್ಗೆ ಈ ವಿಚಾರ ಹೇಳ್ಬಿಟ್ರಿ ಇವತ್ತು. ನಿಮ್ಗೆ ಬಹಳ ಇದು ನಿಮ್ಮ ಮನಸ್ಸಿನೊಳಗೆ ಸ್ಮೃತಿ ಪಟಲದಲ್ಲಿ ಶಾಶ್ವತಗೊಳಿಸ್ ಬಿಡ್ತದೆ. ಓ ಹೌದಾ, ನಾವು ಅನ್ಕೊಂಡಿದ್ವಿ. ಯಾರಾದ್ರೂ ಅನ್ಮಿಟ್ ಮಾಡ್ಕೊಳ್ಳಿ, ಬೇಕಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ಹೇಳಿ. ನಿಮ್ಗೆ ಗೊತ್ತಿದ್ಯಾ ಯಾಕೆ ಬಲಗೈ ಯೂಸ್ ಮಾಡ್ಬೇಕು, ಯಾಕೆ ಬಲಗಾಲೆ ಮುಂದಿಟ್ಕೊಂಡು ಮುಂದೆ ಹೋಗ್ಬೇಕು ಅಂತ ಬೇಕಾದ್ರೆ ಅನ್ಮಿಟ್ ಮಾಡ್ಕೊಂಡು ದಯವಿಟ್ಟು ನನ್ಗೊಂದು ಹೇಳಿ. ಗೊತ್ತಿದ್ಯಾ? ಗುರುಗೆ ಗೊತ್ತಿರ್ತದೆ, ಆದ್ರೆ ಬೇರೆಯವರು ಯಾರಾದ್ರೂ ಗೊತ್ತಿದ್ರೆ, ರವಿಗೂ ಗೊತ್ತಿರ್ಬೋದು ಏನೋ, ನಿಮ್ಗೆ ಯಾರಿಗಾನ ಗೊತ್ತಿದ್ರೆ ದಯವಿಟ್ಟು ನನ್ಗೊಂದು ಆನ್ಸರ್ ಮಾಡ್ಬೋದು. ಬಲಗೈಯಲ್ಲೇ ಯಾಕೆ ಕೊಡ್ಬೇಕು, ಬಲಗೈಯೇ ಯಾಕೆ ಮುಂದೆ ಬರ್ಬೇಕು, ಬಲಗಾಲ ಇಟ್ಕೊಂಡೆ ಯಾಕೆ ಮುಂದೆ ಬರ್ಬೇಕು ಹೋಗ್ಬೇಕು ಅಂತ. ಯಾರಿಗೂ ಉತ್ತರ ಇಲ್ಲ ಅಂತ ಅನ್ಕೊಂತೀನಿ. ಇದೇ ಯಾರ ಹತ್ರ ಗೊತ್ತಿದೆಯಾ ಏನಾದ್ರು? ಐ ವಿಲ್ ಪಾಸ್ ಫಾರ್ ಸಮ್ ಟೈಮ್, ಪಾಸ್ ಮಾಡ್ತೀನಿ, ಹೇಳಿ ಯಾರಾದ್ರೂ ಇದ್ರೆ ಆಗ್ಲಿ. ಸುಂದರಕಾಂಡದಲ್ಲಿ ಒಂದು ಸಂದರ್ಭ ಬರ್ತದೆ. ಆಂಜನೇಯ ಶ್ರೀಲಂಕೆವರೆಗೂ ಹೋಗ್ತಾನೆ. ಶ್ರೀಲಂಕಾದಿಂದ ಅಲ್ಲಿ ಶ್ರೀಲಂಕಾ ಹೋದ್ಮೇಲೆ ಒಳಗಡೆ ಹೋಗ್ಬೇಕಲ್ಲ, ರಾಜಧಾನಿ ಒಳಗೆ ಹೋಗ್ಬೇಕಲ್ಲ, ಹೋಗುವಾಗ ಅವನು ಎಡಗಾಲ ಮುಂದಿಟ್ಕೊಂಡು ಹೋಗ್ತಾನಂತೆ. ಬೇಕಾದ್ರೆ ನೋಡಿ ನೀವು ವಾಲ್ಮೀಕಿ ರಾಮಾಯಣ ಓದಿ, ಅದರೊಳಗೆ ಸ್ಪಷ್ಟವಾಗಿ ಬರೆದಿದೆ. ಆಂಜನೇಯ ಎಡಗಾಲ ಇಟ್ಕೊಂಡು ಮುಂದೆ ಹೋಗ್ತಾನಂತೆ. ಅದಕ್ಕೆ ರಂಗನಾಥ ಮಹಾಮಹಾಪಾಯ ರಂಗನಾಥ ಶರ್ಮಾ ಅವರು ಬರೀತಾರೆ, ಇವರಿಗೆ ವಾಲ್ಮೀಕಿಗೆ ಜ್ಯೋತಿಷ್ಯ ಶಾಸ್ತ್ರ ಗೊತ್ತಿತ್ತು, ಯೋಗ ಗೊತ್ತಿತ್ತು ಅಂತ ಹೇಳಿ ಬೇಕಾದ್ರೆ ವ್ಯಾಖ್ಯಾನ ಓದಿ ನಿಮ್ಗೆ ಯಾಕೆ ಅಂತಂದು ಹೇಳ್ತಾರೆ. ಈಗ ನಾನು ಉತ್ತರ ಹೇಳ್ತೀನಿ ನಿಮ್ಗೆ. ಯಾಕೆ ಬಲಗೈ ಯೂಸ್ ಮಾಡ್ತಿದ್ರು ಹೇಳ್ತಿದ್ರು ನಮ್ಮ ಪೂರ್ವಜರು ಅಂದ್ರೆ, ಬಲಗೈ ಮುಂದೆ ಮಾಡಿದಾಗ ಇದನ್ನ ಸ್ವಲ್ಪ ತುಂಬಾ ಏಕಾಗ್ರತೆ ಅಂತ ಕೇಳಿಸ್ಕೊಳ್ಬೇಕು. ಬಲಗಾಲು ಅಥವಾ ಬಲಗೈ ಮುಂದೆ ಮಾಡಿದಾಗ ಎಡನಾಡಿಯಲ್ಲಿ ಉಸಿರಾಟ ಆಗುತ್ತಂತೆ ಯೋಗ ಪ್ರಾಣಾಯಾಮದ ಪ್ರಕಾರ. ಬಲಗೈ ಮುಂದೆ ಮಾಡಿದಾಗ ಅಥವಾ ಬಲಗಾಲಿನ ಚಲನೆ ಮಾಡಿದಾಗ ಎಡನಾಡಿಯಲ್ಲಿ ಅಂದ್ರೆ ಈ ಭಾಗ ಎಡದ ನಾಡಿ ಅಲ್ಲಿ ಉಸಿರಾಟ ಆಗ್ತದಂತೆ. ಎಡನಾಡಿಯಲ್ಲಿ ಉಸಿರಾಟ ಆದಾಗ ಬಲಭಾಗದ ಮೆದುಳು ಆಕ್ಟಿವೇಟ್ ಆಗುತ್ತಂತೆ. ನೋಡಿ ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಆಯ್ತು. ಇಲ್ಲಿ ಉಸಿರಾಟ ಆದಾಗ ಈ ಭಾಗದ ಎಡಭಾಗದ ಉಸಿರಾಟ ಆಗ್ಬೇಕಾದ್ರೆ ಬಲಭಾಗದ ಮೆದುಳು ಆಕ್ಟಿವೇಟ್ ಆಗುತ್ತದೆ. ನಮ್ಮಲ್ಲಿ ಸೆರೆಬೆಲ್ಲಮ್ ಅಂತಂದು ಹೇಳ್ತೀವಿ, ಸೆರೆಬ್ರಮ್ ಅಂತ. ಆ ಭಾಗ ಹಾಫ್ ಹೆಮಿಸ್ಫಿಯರ್ ಅಂತಂದು ಹೇಳ್ಕೊಂತೀವಿ ನಾವು. ಮೆದುಳಿನಲ್ಲಿ 2 ಹೆಮಿಸ್ಫಿಯರ್ ಇದೆ. ಈ ಕಡೆ ರೈಟ್ ಹೆಮಿಸ್ಫಿಯರ್, ಲೆಫ್ಟ್ ಹೆಮಿಸ್ಫಿಯರ್ ಅರ್ಧ ಭಾಗ. ಈ ಬಲಭಾಗದ ಮೆದುಳು ಯಾವಾಗ್ಲೂ ಅದು ಸಾತ್ವಿಕತೆಯ ಒಂದು ಅಲ್ಲಿ ಏನದು ಸಾತ್ವಿಕತೆಯನ್ನ ಸೃಜಿಸುವಂಥದ್ದು. ಅದು ಸಾತ್ವಿಕತೆಗೆ ಹೆಚ್ಚು ಒತ್ತು ಕೊಡುವಂಥದ್ದು. ಸಾತ್ವಿಕತೆಗೆ ಅದು ಅದರಿಂದ ಸಾತ್ವಿಕತೆ ಬರುವಂಥದ್ದು ಆ ಭಾಗದಲ್ಲಿ. ಇನ್ನು ಎಡಭಾಗದಲ್ಲಿ ಯಾವಾಗಲೂ ಅದು ರಾಜಸಿಕ ಗುಣಗಳು ಅಥವಾ ಸೈನಿಕರು, ರೋಷ ಇರ್ತಕ್ಕಂಥ ಒಂದು ಆ ಭಾಗದೊಳಗೆ ಆ ಒಂದು ಗುಣಗಳನ್ನ ಪ್ರತಿಪಾದಿಸುವಂತಹ, ಪ್ರಚೋದಿಸುವಂತಹ ಒಂದು ಭಾಗ ಇದು. ಈ ಭಾಗದಲ್ಲಿ ಸಾತ್ವಿಕತೆ ಅಥವಾ ಇನ್ನೋವೇಷನ್ ಅಥವಾ ಸೃಜನಾತ್ಮಕತೆ ಅನ್ನೋದು ಬಲಭಾಗದಲ್ಲಿದೆ. ಎಡಭಾಗದಲ್ಲಿ ರಾಜಸಿಕತೆ ಅಂದ್ರೆ ಒಂದಿಷ್ಟು ರೋಷ, ಒಂದಿಷ್ಟು ಆಮೇಲೆ ನಿಮಗೆ ಇನ್ನೊಂದು ಗೊತ್ತಿರಬೇಕು, ಈ ಎಡಭಾಗದ ಮೆದುಳು ಟೆರರಿಸ್ಟ್ಗಳಿಗೆ ಜಾಸ್ತಿ ಆಕ್ಟಿವೇಟ್ ಆಗಿರುತ್ತದೆ. ಯಾಕೆಂದ್ರೆ ಅವ್ರು ಯಾವಾಗಲೂ ರೋಷ ಇರುತ್ತೆ, ಅವರು ನುಗ್ತಾ ಇರ್ತಾರೆ, ರಕ್ತಪಾತ ಯಾವುದಕ್ಕೆ ಹೆದರ್ಕೊಳ್ಳೋದೇ ಇಲ್ಲ. ಆ ರೀತಿಯಾದಂಥದ್ದು ಎಡಭಾಗ, ಬಲಭಾಗದ್ದು ಸಾತ್ವಿಕತೆ. ಯೋಚನೆ ಮಾಡಿ, ನಮ್ಮ ಪೂರ್ವಜರು ನಮಗೆ ಏನೋ ಹೇಳಿದೇನೆ ಯೋಗವನ್ನ ಪ್ರಾಕ್ಟೀಸ್ ಮಾಡಿದ್ರು. ಅವರು ಗೊತ್ತಿತ್ತು ಅವ್ರಿಗೆ, ನೋಡಪ್ಪ ಬಲಗೈ ಮುಂದೆ ಮಾಡಿದ್ರೆ, ಬಲಗಾಲ ಮುಂದೆ ಮಾಡಿದ್ರೆ ಎಡಭಾಗದ ಉಸಿರಾಟ ಆಗ್ತದೆ, ಅದರಿಂದ ಬಲಭಾಗದ ಮೆದುಳು ಕೆಲಸ ಮಾಡ್ತದೆ. ನೋಡಿ ಅರ್ಥ ಆಗುತ್ತಲ್ವ ಇವಾಗ ನಮ್ಗೆ? ಅಂದ್ರೆ ಅದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರ್ತಕ್ಕಂಥದ್ದನ್ನೆಲ್ಲ ಫಸ್ಟ್ ಒಪ್ಕೊಳ್ಬೇಕಂತೆ, ಆಮೇಲೆ ಪ್ರಶ್ನೆ ಮಾಡ್ಬೋದಂತೆ. ಫಸ್ಟ್ ಒಪ್ಕೊಂಡ್ಬಿಡ್ಬೇಕು, ಅವ್ರು ಹೇಳಿದ್ನ ಹೌದಪ್ಪ ನಾನು ಮಾಡ್ತೀನಿ ಅಂತ, ಆಮೇಲೆ ಬೇಕು. ಆದ್ರೆ ಈ ಪಾಶ್ಚಿಮಾತ್ಯ ಶಾಸ್ತ್ರ ಏನ್ ಹೇಳುತ್ತೆ ಅದನ್ನ ಫಸ್ಟ್ ಪ್ರಶ್ನೆ ಮಾಡಿ ಆಮೇಲೆ ಒಪ್ಕೋಬೇಕಂತೆ. ನಿಮ್ಗೆ ಕನ್ವಿನ್ಸ್ ಆದ್ರೆ ಮಾತ್ರ ಒಪ್ಕೋಬೇಕಂತೆ. ಇನ್ ಯಾವುದೇ ಧರ್ಮ ಆಗಲಿ, ಸನಾತನ ಧರ್ಮ ಮಾತ್ರ ನೀವು ಹೇಳಿದ್ದನ್ನೆಲ್ಲ ಯಥಾಸ್ಥಿತಿ ಹಾಗೆ ಗುರುಗಳು ಹೇಳಿದ್ದು, ನಮ್ಮ ಹಿರಿಯರು ಹೇಳಿದ್ದು ಒಪ್ಕೊಂಡು ಆಮೇಲೆ ಪ್ರಶ್ನೆ ಮಾಡಿ ಅದಕ್ಕೊಂದು ಅರ್ಥ ಇರ್ತದೆ. ಯಾವುದಕ್ಕೆ ಆಗಲಿ, ಎಲ್ಲ ಒಂದು ಕುಂಕುಮ ಹಚ್ಕೊಳ್ಳೋದಿರ್ಬೋದು, ಒಂದು ವಿಭೂತಿ ಹಚ್ಕೊಳ್ಳೋದಿರ್ಬೋದು, ಜನಿವಾರ ಹಾಕೊಳ್ಳೋದಿರ್ಬೋದು, ಜನಿವಾರನ ಕಿವಿಗೆ ಸುತ್ತೋದಿರ್ಬೋದು, ತೆಂಗಿನಕಾಯಿ ಹೊಡೆಯೋದಿರ್ಬೋದು, ಮಂಗಳಾರತಿ ಮಾಡೋದಿರ್ಬೋದು, ಓಂ ಶಾಂತಿ 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 3 ಸಲ ಹೇಳೋದಿರ್ಬೋದು, ತುಳಸಿ ತೀರ್ಥಕ್ಕೆ ತಗೊಳ್ಳೋದಿರ್ಬೋದು, ನೀವು ಯಾವುದನ್ನೇ ತೆಗೆದುಕೊಳ್ಳಿ, ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ. ಆದ್ರಿಂದ ಈ ವಿಚಾರವನ್ನು ಹೇಳಿ ನನ್ನ ಯೋಗದ ಅಭಿಯಾನವನ್ನು ಇವಾಗ ಪ್ರಾರಂಭ ಮಾಡ್ತೀನಿ. ಬಂಧುಗಳೇ, ಯೋಗ ಅಂದ್ರೆ ಏನು? ಇದು ಪ್ರಶ್ನೆ. ನಿಮ್ಗೆಲ್ಲರೂ ಗೊತ್ತಿದೆ, ಯೋಗ ಅಂದ್ರೆ ಒಂದು ಅದಕ್ಕೆ ನಿರ್ವಚನ ಮಾಡುವಂಥದ್ದು ಯುಜ್ಯತೆ ಅನೇನ ಇತಿ ಯೋಗ. ಯುಜ್ ಅನ್ನೋ ಶಬ್ದದಿಂದ, ಸಂಸ್ಕೃತದ ಯುಜ್ ಅನ್ನೋ ಧಾತುವಿನಿಂದ ಯೋಗ ಅನ್ನೋ ಶಬ್ದ ಬಂದಿದೆ. ಯುಜ್ ಅಂದ್ರೆ ಏನು? ಸೇರಿಸುವಂಥದ್ದು. ಯೋಜನೆ ಅಂತೀವಲ್ಲ ನಾವು, ಯೋಜಿಸು,
ಸಂಯೋಜಿಸು, ಇವೆಲ್ಲಾನು ಯೋಗ ಅನ್ನೋ ಶಬ್ದದಿಂದಲೇ ಬಂದಿರ್ತಕ್ಕಂಥದ್ದು. ಸೇರಿಸುವಂಥದ್ದು. ನಾವು ಏನನ್ನ ಸೇರಿಸ್ಬೇಕು ಅಂತಂದ್ರೆ, ಯಾವ್ದನ್ನ ಸೇರಿಸ್ತೀವಿ ನಾವು, ಯಾವ್ದು ಬಿಟ್ಟೋಗಿದೆಯೋ ಅದನ್ನ ಸೇರಿಸ್ತೀವಿ. ಸುಮ್ಮನೆ ಸೇರ್ಕೊಂಡಿರೋದನ್ನ ಸೇರ್ಸಪ್ಪ ಅಂತ ಹೇಳೋದಿಲ್ಲ ನಾವು. ಯಾವ್ದು ಬಿಟ್ಟೋಗಿದೆಯೋ ಅದನ್ನ ಸೇರಿಸ್ತೀವಿ. ಇವಾಗ 2 ಕೊಂಡಿಗಳು ಸಪರೇಟ್ ಆಗಿದಾವೆ, ಬೇರೆ ಬೇರೆ ಆಗಿದಾವೆ, ಅದನ್ನು ಒಂದು ಮಾಡುವಂಥದ್ದು ಯೋಗ. ಯಾವ್ದನ್ನು ಹೀಗೆ ನೋಡಿ, ಹೀಗೆ ನಮ್ಮಲ್ಲಿ ಸೇರಿಸೋದ್ರೆ ಏನ್ ಸೇರಿಸೋದು ಅಂತಂದು ಹೇಳಿ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಬಹಳ ಸುಲಭವಾದಂತ ಒಂದು ನಿರ್ವಚನ ಮಾಡೋದು ಏನಪ್ಪಾ ಅಂದ್ರೆ, ಜೀವಾತ್ಮ ಅಂತ ಒಂದು, ಪರಮಾತ್ಮ ಅಂತ ಒಂದು 2. ನಾವು ಭೌತಿಕವಾದ ಶರೀರವನ್ನು ತೆಗೆದುಕೊಂಡು ಈ ಭೂಮಿಗೆ ಬಂದಿದ್ದೇವೆ. ಆದ್ರೆ ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಒಳಗಡೆ ಒಬ್ಬ ಕಲ್ಮಶದ ವಲ್ಮೀಕ ವೆಂದಿದನು ಜರಿಯದಿರು. ಟಿವಿಜಿ ಬಹಳ ಸುಂದರವಾಗಿ ಹೇಳ್ತಾರೆ, ಕಲ್ಮಶದ ವಲ್ಮೀಕ ವೆಂದಿದನು ಜರಿಯದಿರು, ಬ್ರಹ್ಮಪುರಿ ಎಂದಿದನು ಋಷಿಗಳು ಒರೆದಿಹರು, ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿಮಣ ತೊಡಿಸೆ, ನಮ್ಮ ಗುರಿ ಗೈದಿಪುದು ಮಂಕುತಿಮ್ಮ. ಎಷ್ಟು ಸುಂದರವಾಗಿ ಹೇಳ್ತಾರೆ. ಕಲ್ಮಶದ ವಲ್ಮೀಕ, ಇದು ಮಣ್ಣಿಂದ ಬಂದಿರ್ತಕಾಯ, ಇದು ಮಣ್ಣಿಗೆ ಹೋಗುತ್ತೆ, ಇದು ಏನು ಹಾಳು ಹೊಟ್ಟೆ ಹಾಳು ಏನ್ ಜೀವನನಪ್ಪ, ಬೈಕೋಬಾರದು ನಾವು. ಕಲ್ಮಶದ ವಲ್ಮೀಕ ವೆಂದಿದನು ಜರಿಯದಿರು, ಬೈಬೇಡಪ್ಪ ಇದನ್ನ. ದೇಹನ ನೀನು, ದೇಹ ಇದ್ರೆ ತಾನೆ ಮನಸ್ಸು, ಮನಸ್ಸಿದ್ರೆ ತಾನೆ ಬುದ್ಧಿ. ನಾವು ನಮ್ಮ ದೇಹ ಇದ್ರೆ ತಾನೆ ನಮ್ಗೆ ಏನಾದ್ರೂ ಸಾಧನೆ ಆಗುವಂಥದ್ದು. ದೇಹನೇ ಇಲ್ಲ ಅಂದ್ರೆ ಸಾಧನೆ ಏನಾಗ್ತದೆ. ಅದರಿಂದ ಮೊದಲು ನಮ್ಮ ತಂದೆ ತಾಯಿಗಳಿಗೆ ಕೃತಜ್ಞತಾಪೂರ್ವಕವಾಗಿ ಅವ್ರಿಗೆ ಏನನ್ನ ನಮಗೆ ಸಹಾಯ ಮಾಡಿದವರು ಬಿಟ್ಟಿದ್ದಾರೆ, ಅವ್ರು ಓದಿಸಿದವರು ಬಿಟ್ಟಿದ್ದಾರೆ, ದುಡ್ಡು ಕೊಟ್ಟಿದಾರೋ ಬಿಟ್ಟಿದಾರೋ, ಏನನ್ನಾಗ್ಲಿ ಅವರಿಗೆ ಮೊದಲು ನಾವು ಶರಣಾರ್ಥಿಗಳು. ಯಾಕೆಂದ್ರೆ ಜನ್ಮ ಕೊಟ್ಟಿದ್ದಾರೆ, ಈ ದೇಹ ಕೊಟ್ಟಿದಾರಲ್ವಾ, ಅಷ್ಟೇ ಸಾಕು. ಸಾಧನೆ ಮಾಡೋದಕ್ಕೊಂದು ದಾರಿ ಆಯ್ತಲ್ವಾ. ಇವಾಗ ನಾವು ಈ ಪ್ರಪಂಚಕ್ಕೆ ಬರದೇ ಇದ್ದಿದ್ರೆ ಏನ್ ಸಾಧನೆ ಆಗ್ತಿತ್ತು? ಏನೂ ಆಗ್ತಿಲ್ಲ. ಅದರಿಂದ ತಂದೆ ತಾಯಿಗಳಿಗೆ ಕೃತಜ್ಞತಾಪೂರ್ವಕವಾಗಿ ನಾವು ನಮಸ್ಕಾರ ಮಾಡೋದು ಫಸ್ಟ್. ಇನ್ನ ನಾನು ಈಗ ನಾನು ಹೇಳಿದೆ, ಈ ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ, ನಮ್ಮ ಗುರಿ ಗೈದಿಪುದು ಮಂಕುತಿಮ್ಮ. ಈ ದೇಹ ಅನ್ನೋದು ಭೌತಿಕವಾದ ಶರೀರ, ಜೀವಾತ್ಮ ಅನ್ನೋದು ಎಲ್ಲಿವರೆಗೂ ಉಸಿರಾಡುವವರೆಗೂ ನಾನು ನನ್ನದೆಂಬ ಮಮಕಾರ, ನಿಂತ ಮರುಗಳಿಗೆ ಮಸಣದಿ ಸಂಸಾರ. ನಿಮ್ಗೆಲ್ಲ ಗೊತ್ತಿದೆ. ಆದ್ರಿಂದ ಈ ದೇಹ ಉಸಿರಿನವರೆಗೂ ಮಾತ್ರ, ಉಸಿರು ನಿಂತ ಮೇಲೆ ಅಷ್ಟೇ. ಇದಕ್ಕೆ ಏನು ಎಲ್ಲಿವರೆಗೂ ನಾವು ಹೆಸರಿಟ್ಟು ಕರಿತಾ ಇರ್ತೇವೆ, ಮಾರುತಿರಾಮ್ ಕಣಪ್ಪ ಅಂದ್ರೆ. ಆದ್ರೆ ಹೋಗ್ಬಿಟ್ರೆ ಬಾಡಿ ಕಣಯ್ಯ ಅಂತ ಹೇಳ್ತಾರೆ. ಮಾರುತಿರಾಮ್ ಅವನು ಕರೆಯಲ್ಲ, ಅವನು ಬಾಡಿ ಅಂತ ಕರೀತಾರೆ. ಆದ್ರಿಂದ ಹೀಗೆ ಗುರುರಾಜ್ ಅನ್ಮ್ಯೂಟ್ ಮಾಡ್ಕೊಂಡು ಏನೋ ನೀವು ಮೆಸೇಜ್ ಕೊಡ್ಬೇಕು ಅಂತಿದ್ರಿ, ಏನು ಹೇಳಿ. ಎನಿಥಿಂಗ್ ಗುರುರಾಜ್? ಇಲ್ಲ ಇಲ್ಲ, ಕಂಟಿನ್ಯೂ ಮಾಡಿ ಗುರುಗಳೇ. ಏನಿಲ್ಲ, ನಂದು ವಾಯ್ಸ್ ಏನಾದ್ರು ಎಕೋ ಆಗ್ತಾ ಇದೆಯಾ? ಜೋರಾಗ್ತಾ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಬೆಳಕಿನ ಮುಖ ಇಟ್ಕೊಂಡ್ರೆ ವಾಸಿ ಅನ್ಸುತ್ತೆ. ಇಲ್ಲ ಇಲ್ಲ, ಕರೆಕ್ಟ್ ಆಗಿ ಬರ್ತಾ ಇದೆ, ಕರೆಕ್ಟ್ ಆಗಿದೆ. ಹೌದಾ? ಆಯ್ತಾ? ಓಕೆ. ಹಾಗೆ ನಮ್ಮ ದೇಹ ಅನ್ನೋದು ಭೌತಿಕವಾದಂತಹ ಶರೀರ, ಪಂಚಭೂತಗಳಿಂದ ಆದಂತದ್ದು. ಆದ್ರೆ ಒಳಗಡೆ ಒಬ್ಬ ಪರಮಾತ್ಮ ಇದ್ದಾನೆ, ಅದೇ ಆತ್ಮ ಅಂತಂದು ಹೇಳ್ತೀವಿ ನಾವು. ನಮಗೆ ಗೊತ್ತಿಲ್ಲ, ಯಾರು ನೋಡಿಲ್ಲ, ನೋ ಒನ್ ಹ್ಯಾಸ್ ಸೀನ್. ಅದಕ್ಕಾಗಿ ನಮ್ಮಲ್ಲಿ ಪಂಚಕೋಶಗಳು ಅನ್ನೋದು ಕಾನ್ಸೆಪ್ಟ್ ನಾನು ಇದಕ್ಕೆ ಬಂದಾಗ ಹೇಳ್ತೀನಿ. ನಾನು ರಾಜಯೋಗಕ್ಕೆ ಬಂದಾಗ ಪಂಚಕೋಶಗಳ ಕಾನ್ಸೆಪ್ಟ್ ಅನ್ನೋದು ಹೇಳ್ತೀನಿ ನಾನು. ಭೌತಿಕವಾದ ಶರೀರ ನಮಗೆ ಕಣ್ಣಿಗೆ ಕಾಣೋದು ಶರೀರ ಅಷ್ಟೇ. ಆದ್ರೆ ಒಳಗಡೆ ಏನೆಲ್ಲ ನಡೀತಾ ಇದೆ, ಒಳಗಡೆ ಒಬ್ಬ ಮನಸ್ಸು ಅಂತ ಇದೆ, ಒಳಗಡೆ ಒಂದು ಚಿತ್ತ, ಅದೇನು ಬುದ್ಧಿ ಅನ್ನೋದು ನಮಗೆ ಕಣ್ಣಿಗೆ ಕಾಣಿಸಲ್ಲ. ಆ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಯಾರಿಗೂ ಗೊತ್ತಿಲ್ಲ, ಹೇಗೆ ಕೆಲಸ ಮಾಡ್ತಾ ಇರುತ್ತೆ. ಆದ್ರಿಂದ ಈ ಜೀವಾತ್ಮನನ್ನ ಪರಮಾತ್ಮನ ಜೊತೆಗೆ ಸೇರಿಸುವಂಥದ್ದು, ಅದಕ್ಕೆ ಯುಜ್ಯತೆ, ಅದಕ್ಕೆ ಯೋಗ ಅಂತ ಕರಿತೀವಿ. ಬಹಳ ಬಹಳ ಮುಖ್ಯವಾದಂಥದ್ದು ಇದು. ಬೇಸಿಕ್ ಕಾನ್ಸೆಪ್ಟ್ ನಮ್ಗೆ. ಅಂದ್ರೆ ಫಸ್ಟ್ ಇದನ್ನ ನಾವು ತಿಳ್ಕೊಳ್ಬೇಕು. ಮೊದಲು ನಾವು ಇದು ತಿಳ್ಕೊಂಡ್ರೆ ನಮ್ಮ ಮುಂದಿನ ಪ್ರಯಾಣ, ಅಭಿಯಾನ ಬಹಳ ಸುಂದರವಾಗಿರ್ತದೆ. ಯಾಕೆಂದ್ರೆ ನಾವು ಪ್ರತಿಯೊಂದರಲ್ಲೂ ದೈವತ್ವವನ್ನು ಕಾಣಬೇಕು ನಾವು ಮಾಡೋಕೆ. ಅದಕ್ಕೆ ಇರುವ ಕೆಲಸವ ಮಾಡು ಕಿರಿದೆನೆದ ಮನವಿಟ್ಟು, ದೊರೆತುದ ಹಸಾದವೆಂದನ್ನು ಕೊಣಗಿಡದೆ, ಸಹಿಸು ಲೋಕದ ಬರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಇರುವ ಕೆಲಸವ ಮಾಡು ಕಿರಿದೆನೆದ ಮನವಿಟ್ಟು, ಅದಕ್ಕೆ ಕರ್ಮಯೋಗ ಅಂತ ಹೇಳಿ 3 ರೀತಿಯಾದಂಥ ಯೋಗ. ಅದಾದ್ಮೇಲೆ ನಮಗೆ ರಾಜಯೋಗ ಅಂತ. ಮೊದಲ ಯೋಗ ಅನ್ನೋದು ಕರ್ಮಯೋಗ. ಏನು ಕರ್ಮಯೋಗ? ನಮ್ಮ ಶರೀರದ ಭಾಗಗಳನ್ನ, ಶರೀರವನ್ನು, ಭೌತಿಕವಾದ ಶರೀರವನ್ನ ಉಪಯೋಗಿಸ್ಕೊಂಡು ಮಾಡುವಂಥದ್ದು ಕೆಲಸಗಳಿಗೆ ಕರ್ಮಯೋಗ. ಆದ್ರೆ ಬರೀ ಹಂಗೆ ಮಾಡ್ತೀವೇನೋ, ಬರೀ ಕೆಲಸ ಮಾಡ್ತೀವೇನೋ. ಆದ್ರೆ ಆ ಶರೀರಕ್ಕೆ ಆತ್ಮನನ್ನ ಸೇರಿಸ್ಕೊಳ್ತೇವೆ, ಪರಮಾತ್ಮನನ್ನ ಸೇರಿಸ್ಕೊಳ್ತೇವೆ. ಇವಾಗ ಕೆಲಸ, ಕಸ ಹೊಡೆಯೋದು ಒಂದು ಕೆಲಸ ಅಂತ ಅನ್ಕೊಳ್ಳಿ, ಕರ್ಮ, ಅದು ಒಂದು ಆಕ್ಷನ್. ಅಥವಾ ಒಬ್ಬ ಡಾಕ್ಟರ್ ಶುಶ್ರೂಷೆ ಮಾಡೋದು ಒಂದು ಕರ್ಮ. ಪೂಜಾರಿ ಪೂಜೆ ಮಾಡೋದು ಅದೊಂದು ಕರ್ಮ. ಬಡಗಿ ಅವನು ಈ ಮರದ ಕೆಲಸ ಮಾಡುವಂಥದ್ದು ಕರ್ಮ. ಆದ್ರೆ
ಯಾವಾಗ ಎಲ್ಲಿವರೆಗೂ ಅದು ಅವನು ಪರಮಾತ್ಮ ಸೇರೋದಿಲ್ಲ ಆ ಕೆಲಸದಲ್ಲಿ, ಆ ಕರ್ಮ ಯೋಗ ಆಗೋದಿಲ್ಲ, ಬರೀ ಕರ್ಮ ಆಗಿ ಉಳ್ಕೊಳ್ತದೆ. ಅಥವಾ ನಮ್ಮ ಇನ್ನೊಂದು ಕರ್ಮನಪ್ಪ ಅಂತೀವಲ್ವ, ಆ ತರ ಕರ್ಮ ಆಗ್ಬಿಡ್ತದೆ ಅಷ್ಟೇ. ಆದ್ರಿಂದ ಒಬ್ಬ ನಮ್ಮ ಕಾರ್ಯಾಲಯದಲ್ಲಿ ಕಸ ಹೊಡೆಯುವಂತ ಒಬ್ಬ ವ್ಯಕ್ತಿ ಏನಪ್ಪಾ ಯಾಕನ್ನ ಈ ಮಾಡ್ತಿದ್ದೀನ ಈ ಕೆಲಸ, ಕರ್ಮನಪ್ಪ ಇದು, ಏನು ಯಾಕೆ ದೇವರು ಇಂಥ ಶಾಪ ಕೊಟ್ಬಿಟ್ಟು ಅನ್ನೋ ಒಂದು ಈ ತರ ಮಾತುಗಳು ಆಡ್ಬಿಟ್ರೆ ಅದು ಏನು ಪ್ರಯೋಜನ ಆಗಲ್ಲ. ಆದ್ರೆ ಏನಪ್ಪ ನನಗೆ ಈ ಕೆಲಸ ಕೊಟ್ಟಿದ್ದಾನೆ, ನಾನು ಮಾಡ್ತೀನಿ, ಶ್ರದ್ಧೆಯಿಂದ ಮಾಡ್ತೀನಿ ಅಂತ ಅನ್ನೋದಾದ್ರೆ ಅಲ್ಲಿಗೆ ಕರ್ಮ ಯೋಗ ಆಗ್ತದೆ. ಯೋಗ ಯುಜ್ ಅನ್ನೋದು ಸೇರ್ಕೊಳ್ಳುತ್ತದೆ. ಅಂದ್ರೆ ನಮ್ಮ ಶರೀರದ ಜೊತೆಗೆ ಪರಮಾತ್ಮನನ್ನು ಸೇರಿಸ್ಕೊಂಡಾಗ ಅದು ಕರ್ಮಯೋಗ ಆಗ್ತದೆ. ಅದೇ ರೀತಿ ನಮ್ಮ ಮನಸ್ಸು ಅಂತ ಒಂದು ಏನಿದೆ, ಆ ಮನಸ್ಸಿನ ಜೊತೆಗೆ ಪರಮಾತ್ಮನನ್ನು ಸೇರಿಸ್ಕೊಂಡಾಗ ಅದು ಭಕ್ತಿ ಯೋಗ ಆಗ್ತದೆ. ನಾವು ಪೂಜೆ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಜಪ ಮಾಡ್ತಾ ಇರ್ತೀವಿ, ಏನೋ ಒಂದು ಸ್ತೋತ್ರ ಹೇಳ್ಕೊಳ್ತಾ ಇರ್ತೀವಿ. ಆದ್ರೆ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ರೆ ಆ ಮನಸ್ಸು ಅನ್ನೋದು ಮನಸ್ಸಿನ ಜೊತೆಗೆ ಮನಸ್ಸಿನೊಳಗೆ ಸಂಪೂರ್ಣವಾಗಿ ಪರಮಾತ್ಮನನ್ನೇ ನಾವು ಸೇರಿಸ್ಕೊಳ್ತಾ ಇದ್ರೆ, ಇವಾಗ ನಾವು ಪೂಜೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಇಲ್ಲಿ ನೋಡುವಂಥದ್ದು, ಮಾತಾಡುವಂಥದ್ದು, ಈ ರೀತಿ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಇನ್ಫ್ಯಾಕ್ಟ್ ಅದು ಏನನ್ನು ಅದರೊಳಗೆ ಏನು ಪ್ರಯೋಜನ ಇಲ್ಲ. ಯಾವಾಗ ನಾವು ಮನಸ್ಸಿಗೆ ದೇವರನ್ನ ತೆಗೆದುಕೊಳ್ತೇವೆ, ಭಕ್ತಿಯಿಂದ ಒಂದಿಷ್ಟು ಧ್ಯಾನ ಮಾಡ್ತೇವೆ, ದೇವರನ್ನ ಮಾಡ್ತೇವೆ, ದರ್ಶನ ಮಾಡ್ತೇವೆ, ಅದು ಅವಾಗ ಮನಸ್ಸಿನೊಳಗೆ ದೇವರನ್ನು ಸೇರಿಸ್ಕೊಂಡಾಗ ಭಕ್ತಿ ಯೋಗ. ಅದೇ ರೀತಿಯಾಗಿ ಒಂದು ಬುದ್ಧಿ ಅಂತ ಬುದ್ಧಿ, ಆ ಬುದ್ಧಿಯ ಜೊತೆಗೆ ಪರಮಾತ್ಮನನ್ನು ಸೇರಿಸ್ಕೊಂಡಾಗ ಜ್ಞಾನ ಯೋಗ ಆಗ್ತದೆ. ಇಲ್ಲಿ ಬರೀ ಜ್ಞಾನ ಆಗ್ತದೆ. ನೋಡಿ, ನಿಮಗೆ 2 ಉದಾಹರಣೆ ಕೊಡ್ತೇನೆ, ವಿಶೇಷವಾದಂತ ಉದಾಹರಣೆಗಳು. ಒಸಾಮಾ ಬಿನ್ ಲ್ಯಾಡನ್ ಅಂತ ಇದ್ದ ನಮ್ಮಲ್ಲಿ ಅಂದ್ರೆ ಅಲ್ ಖೈದಾ ಟೆರರಿಸ್ಟ್ ಭಯೋತ್ಪಾದಕರ ಗುಂಪಿನಲ್ಲಿ ಇದ್ದವನು. ಅವನು ಆ ಗುಂಪನ್ನ ಶುರು ಮಾಡಿದವನು. ಅವನು ಅಮೆರಿಕದ WTC ವರ್ಲ್ಡ್ ಟ್ರೇಡ್ ಸೆಂಟರ್ ಏನಿದೆ, ಅದು 2 ಟವರ್ಗಳನ್ನ ಧ್ವಂಸ ಮಾಡ್ತಾನೆ. ಆಮೇಲೆ ಅವರು, ನಿಮಗೆ ಗೊತ್ತಿದೆ ಅದ ಕತೆ, ನಾನು ಜಾಸ್ತಿ ಹೇಳಲ್ಲ. ಆದ್ರೆ ನೀವು ಯೋಚನೆ ಮಾಡ್ಬೇಕು, ಅವನು ತುಂಬಾ ಬುದ್ಧಿವಂತ ಸಿವಿಲ್ ಇಂಜಿನಿಯರ್. ಅವನಿಗೆ ಗೊತ್ತಿತ್ತಂತೆ ಮೇಲಿನ ಮಹಡಿಗೆ ಹೋಗಿ ವಿಮಾನ ಹೊಡೆದ್ರೆ ಅಲ್ಲಿ ಆ ಒಂದು ಏನು ಶಾಖ ಉತ್ಪಾದನೆ ಆಗ್ತದೆ, ಆ ಶಾಖ ಉತ್ಪಾದನೆ ಆಗಿ ಸಂಪೂರ್ಣವಾಗಿ ಇದೇ ಒಂದು ಕಟ್ಟಡನೇ ಧ್ವಂಸ ಆಗ್ಬಿಡ್ತದೆ. ಅವನು ಒಂದು ವಿಡಿಯೋನಲ್ಲಿ ಹೇಳ್ತಾನೆ. ಅಂದ್ರೆ ಅವನು ಬುದ್ಧಿವಂತ ಇದ್ದ, ಆದ್ರೆ ಅವನಿಗೆ ಆ ಬುದ್ಧಿ ಅನ್ನೋದು ಯಾವ ರೀತಿಯಾಗಿ ಸಮಾಜಮುಖಿ ಆಗ್ಲಿಲ್ಲ, ಅದು ಜ್ಞಾನ ಯೋಗ ಆಗ್ಲಿಲ್ಲ, ಜ್ಞಾನ ಆಯ್ತಷ್ಟೇ. ಹಾಗಾಗಿ ಇನ್ನೊಂದು ನಿಮ್ಗೆ ಇನ್ನೊಂದು ಬಹಳ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ನಮ್ಮ ವೀರಪ್ಪನೇನು, ಅವನು ತುಂಬಾ ಬುದ್ಧಿವಂತ ಇದ್ದಂತೆ. ಪಕ್ಷಿಗಳು ಪ್ರಾಣಿಗಳು ಎಲ್ಲ ಶಬ್ದ ಮಾಡೋದೆಲ್ಲ ಬರ್ತಿತ್ತಂತೆ. ಆದ್ರೆ ಅವನ ಬುದ್ಧಿ, ಅವನ ಏನು ಜ್ಞಾನ ಏನಿದೆ, ಅದೆಲ್ಲ ವಿಧ್ವಂಸಕಾರಿ ಕಾರ್ಯಗಳಿಗೆ ಆಯ್ತೆ ಹೊರತು 4 ಜನ ಸಾಯಿಸುವಂತದ್ದಾಯ್ತೆ ಹೊರತು ಅದು ಯಾವ ಸಮಾಜಮುಖಿ ಆಗ್ಲೇ ಇಲ್ಲ. ಹಾಗಾಗಿ ಅದೇನು ಪ್ರಯೋಜನ. ಆದ್ರಿಂದ ನಮ್ಮ ಬುದ್ಧಿಗೆ ಪರಮಾತ್ಮನಲ್ಲಿ ಸೇರಿಸ್ಕೊಂಡಾಗ ಜ್ಞಾನ ಯೋಗ ಆಗ್ತದೆ, ಇಲ್ಲದಿದ್ರೆ ಬರೀ ಜ್ಞಾನ ಆಗ್ತದೆ ಅಥವಾ ಅಜ್ಞಾನ ಆಗ್ಬಿಡ್ತದೆ. ಇನ್ನು ನಮ್ಮ 4ನೇದು ನಿಮಗೆ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ರಾಜಯೋಗ. ನೋಡಿ, ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಎಲ್ಲ ಯೋಗಗಳಲ್ಲಿ ರಾಜಯೋಗ ಬಹಳ ಶ್ರೇಷ್ಠವಾದಂಥದ್ದು. ಏನು ರಾಜಯೋಗ ಅಂದ್ರೆ ರಾಜಯೋಗ ಅಂದ್ರೆ ಅಷ್ಟಾಂಗ ಯೋಗಕ್ಕೆ ರಾಜಯೋಗ ಅಂತ ಕರಿತೀವಿ. ಎಲ್ಲ ಯೋಗಗಳಲ್ಲಿ ತುಂಬಾ ಶ್ರೇಷ್ಠವಾದ, ಅಂದ್ರೆ ಇದೊಂದು ಮಿಡಲ್ ಪಾತ್ ಅಂತ ಹೇಳಿ. ಸನ್ಯಾಸ ಯೋಗ ಒಂದು, ಇನ್ನೊಂದು ಏನದು ಲೌಕಿಕದಲ್ಲಿ ಇರ್ತಕ್ಕಂಥದ್ದು ಒಂದು ಪರ, ಒಂದು ಅಪರ, ಮಧ್ಯಭಾಗ ಇರ್ತಕ್ಕಂಥದ್ದು ಮಿಡಲ್ ಪಾತ್ ಇದೆಯಲ್ಲ, ಅದು ರಾಜಯೋಗ ಅಂತ ಹೇಳಿ DVG ಅವರು ತುಂಬಾ ಸುಂದರವಾಗಿ ಹೇಳ್ತಾರೆ. ಅದನ್ನು ಹೇಗೆ ಸಂಯೋಜನೆ ಮಾಡಿದ್ದಾರೆ ಈ ರಾಜಯೋಗದಲ್ಲಿ ಅಂತ ಹೇಳ್ಬಿಟ್ಟು, ಅದನ್ನು ನಾನು ವಿವರಣೆ ಕೊಡಕ್ ಹೋಗಲ್ಲ ಜಾಸ್ತಿ. ಆದ್ರೆ ಈ ಅಷ್ಟಾಂಗ ಯೋಗ ಅನ್ನೋದು ಏನಿದೆ, ಇದನ್ನ ಪತಂಜಲಿ ಮಹರ್ಷಿಗಳು ಶುರು ಮಾಡಿದ್ರು. ಅದಕ್ಕಿಂತ ಮೊದಲು ನಾವು ತಿಳ್ಕೊಳ್ಳೋಕೆ ಇನ್ನೊಂದು ಏನಪ್ಪಾ ಅಂದ್ರೆ, ಯೋಗ ಕರ್ಮಷ್ಟು ಕೌಶಲಂ ಅಂತ ಹೇಳಿ ಒಂದು 2-3 ಉದಾಹರಣೆಗಳನ್ನ ನಿರ್ವಚನ ಮಾಡುವಂಥದ್ದು, ಡೆಫಿನೇಷನ್ಸ್ ಅನ್ನ ನಾವು ತಿಳ್ಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ ಯೋಗ ಕರ್ಮಷ್ಟು ಕೌಶಲಂ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ. ನಾವು ಏನ್ ಮಾಡ್ತೀವೋ ಕೆಲಸ, ಅದನ್ನ ಕಾವ್ಯಾತ್ಮಕವಾಗಿ ಸಂತೋಷವಾಗಿ ಮಾಡಿದ್ರೆ, ಅದನ್ನ ಕೌಶಲಪೂರ್ಣವಾಗಿ ಮಾಡಿದ್ರೆ, ಅದೇ ನೋಡಿ, ನಾವೊಂದು ಫೈಲ್ ಇಟ್ಕೊಂತೀವಿ, ಏನೋ ಹ್ಯಾಪಸಾರ್ಡ್ ಆಗಿ ಬಿಸಾಕಿರೋದು, ಅದನ್ನ ನೀಟಾಗಿ ಒಂದ್ ಕಡೆ ಇಟ್ಕೊಟ್ರೆ ಅದು ಯೋಗ ಆಗ್ತದೆ. ನಮ್ಮ ಚಪ್ಪಲಿ ತಗೊಂಡ್ಬರ್ತೀವಿ, ಮನೆಯಲ್ಲಿ ಮುಂದ್ಗಡೆ ಹೊಸಲ ಮನೆ ಮುಂದ್ಗಡೆ ಹಾಗೆ ಎಸ್ದು ಬಿಡ್ತೀವಿ, ಅದನ್ನೇ ಸ್ವಲ್ಪ ನೀಟಾಗಿ ಇಟ್ರೆ ಅದು ಯೋಗ ಆಗ್ತದೆ. ನಮ್ಮ ಬಟ್ಟೆಗಳು ಸುಮ್ಮನೆ ಬಿಸಾಕ್ಬಿಡೋದು ಎಲ್ಲದ್ರಲ್ಲೇ, ಅದು ಯೋಗ ಆಗೋದಿಲ್ಲ. ಅದು ಸರಿಯಾಗಿ ನೀಟಾಗಿ ಒಂದ್ ಕಡೆ ಇಟ್ಕೊಂಡ್ರೆ, ಒಂದು ಶರ್ಟ್ ಒಂದ್ ಕಡೆ, ಒಂದು ನಮ್ಮ ಅಂಡರ್ ಗಾರ್ಮೆಂಟ್ಸ್ ಒಂದ್ ಕಡೆಗೆ, ಇನ್ನೊಂದು ಈ ತರ ಎಲ್ಲ ಇಟ್ಕೊಂಡ್ರೆ ನಮ್ಗೆ ಅನುಕೂಲ ಆಗ್ತದೆ, ಅದು ಯೋಗ ಆಗ್ತದೆ. ಆದ್ರಿಂದ ಎಲ್ಲವೂ ಅಷ್ಟೇ. ಅಷ್ಟಾಂಗ ಯೋಗ ಅಂದ್ರೆ ನಾವು ಯೋಗ ಕರ್ಮಷ್ಟು ಕೌಶಲಂ.
ಇನ್ನೊಂದು ನಮಗೆ ಮನಃ ಪ್ರಶಮನೋಪಾಯ ಯೋಗ ಅಂತಂದು ಹೇಳಿ ಯೋಗ ವಾಸಿಷ್ಠ ಅಂತಂದು ಹೇಳಿ ನಮಗೆ ಭಗವದ್ಗೀತೆ ಅಂತಂದು ಹೇಗೆ ಏನು ಮಹಾಭಾರತದಲ್ಲಿ ಒಂದು ಭಾಗ ಬರ್ತದೆ, ಅದೇ ರೀತಿಯಾಗಿ ರಾಮಾಯಣದಲ್ಲಿ ಒಂದು ಭಾಗ ಬರ್ತದೆ. ರಾಮನ ಮತ್ತು ವಸಿಷ್ಠರ ಮಧ್ಯೆ ಸಂಭಾಷಣೆ, ಅದು ಸುಮಾರು ಸಾವಿರಾರು ಶ್ಲೋಕಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಅದರಲ್ಲಿ 6ನೇ ಅಧ್ಯಾಯದಲ್ಲಿ ಯೋಗದ ಬಗ್ಗೆ ವಿಸ್ತೃತವಾಗಿ ಹೇಳ್ತಾರೆ. ಅದರ ಒಂದು ಡೆಫಿನೇಷನ್ ಹೇಳ್ತಾರೆ, ಮನಃ ಪ್ರಶಮನೋಪಾಯ ಯೋಗ. ಮನಸ್ಸನ್ನ ಪ್ರಶಮನ ಮಾಡುವಂಥದ್ದು, ಶಾಂತಗೊಳಿಸುವಂಥದ್ದು. ಕೊಳದ ಜಲ ನಿನ್ನ ಮನ ಲೋಗರದೊಳಗಿಳಿಯೇ, ಕಸದ ತಳದ ಕಸ ತೇಲುತ್ತ ಬಗ್ಗಡವಬಹುದು, ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡೆ ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ. ನಮ್ಮ ಬದುಕೆ ಹಾಗೆ. ಏನೋ ಒಂದು ಸಮಸ್ಯೆ ಬರ್ತದೆ, ಆ ಕಲ್ಲು ಹೇಗೆ ಒಂದು ಬಂಡೆ ಸರೋವರದಲ್ಲಿ ಒಂದು ಕೆರೆಯಲ್ಲಿ ಬಿದ್ದಾಗ ರಾಡಿಯನ್ನ ಮೇಲಕ್ಕೆ ಬಂದ್ಬಿಡ್ತದಂತೆ, ಅದು ಸಮಸ್ಯೆಗಳು ಹಾಗೆ ನಮ್ಮಲ್ಲಿ ಬರ್ತವೆ. ಆದ್ರೆ ಅದನ್ನ ಸ್ವಲ್ಪ ಬಿಟ್ಬಿಟ್ಟಿದ್ರೆ ಅದು ಹಾಗೆ ಪ್ರಶಮನ ಆಗ್ತದೆ, ಹಾಗೆ ಶಾಂತಿ ಆಗುತ್ತದೆ. ಇದು ತಿಮ್ಮಗುರು ಹೇಳುವಂಥದ್ದು. ಹೀಗೆ ಆಮೇಲೆ ಪತಂಜಲಿ ಮಹರ್ಷಿಗಳು ಒಂದು ಸುಂದರವಾದಂತಹ ನಿರ್ವಚನ ಹೇಳ್ತಾರೆ, ಇದಕ್ಕೆ ಒಂದು ಡೆಫಿನೇಷನ್ ಅಂತ ಹೇಳಿ ಕೊಡ್ತಾರೆ. ಚಿತ್ತವೃತ್ತಿ ನಿರೋಧ, ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾರೆ. ಚಿತ್ತವೃತ್ತಿಯನ್ನ ಅಂದ್ರೆ, ಚಿತ್ತವೃತ್ತಿ ಅಂದ್ರೆ ಮನೋವೃತ್ತಿ, ನಮ್ಮ ವ್ಯಾಪಾರ ಏನಿದೆ ಮನಸ್ಸಿನ ವ್ಯಾಪಾರ, ಅದನ್ನ ಕಡಿಮೆ ಮಾಡುವಂಥದ್ದು ಅಥವಾ ನಿವಾರಣೆ ಮಾಡುವಂಥದ್ದೇ ಯೋಗ. ಇನ್ಫ್ಯಾಕ್ಟ್ ಈ ಯೋಗ ಸೂತ್ರಗಳಲ್ಲಿ 2ನೇ ಸೂತ್ರವೇ ಯೋಗ ಚಿತ್ತವೃತ್ತಿ ನಿರೋಧ ಅಂತ. ಈ 2ನೇ ಸೂತ್ರದಿಂದ 12 ಸೂತ್ರದವರೆಗೂ ಚಿತ್ತವೃತ್ತಿ ನಿರೋಧದ ಬಗ್ಗೆನೇ ಹೇಳ್ತಾರೆ ಪತಂಜಲಿ ಮಹರ್ಷಿಗಳು. ಬಹಳ ಸುಂದರವಾಗಿದೆ ಅದು. ಬಹುಶಃ ಅದು ಒಂದು 2-3 ಅವಧಿ ಬೇಕಾಗ್ತದೆ ಅದ್ರ ಬಗ್ಗೆ, ಸೂತ್ರಗಳ ಬಗ್ಗೆ ಒಂದು ನಿಮಗೆ ಇನ್ನೊಂದು ಸಲ ಏನಾದ್ರೂ ಅವಧಿ ತಗೊಂಡ್ರೆ ಬಹಳ ನಾವು ತಿಳ್ಕೊಳ್ಳೇಬೇಕಾದಂಥದ್ದು ಈ ಪತಂಜಲಿ ಯೋಗ ಸೂತ್ರಗಳ ಬಿಡಿಸಿ ಹೇಳುವಂಥದ್ದು ಬಹಳ ಸುಂದರವಾಗಿರ್ತದೆ. ಅದು ನನ್ನ ಬಗ್ಗೆ ಜಾಸ್ತಿ ಹೇಳಕ್ಕೆ ಅದೇ ಒಂದು 2 ಗಂಟೆ ಆಗ್ಬಿಡ್ತದೆ ಸೂತ್ರಗಳ ಬಗ್ಗೆ ಹೇಳಕ್ಕೆ. ಸೊ ಇಷ್ಟು ಹೇಳ್ತಾ ನಾವು ಯೋಗ ಚಿತ್ತವೃತ್ತಿ ನಿರೋಧ, ಯೋಗ ಕರ್ಮಸ್ತು ಕೌಶಲಂ, ಮನಃ ಪ್ರಶಮನೋಪಾಯ ಯೋಗ, ಯೋಗ ಚಿತ್ತವೃತ್ತಿ ನಿರೋಧ. ಇಷ್ಟನ್ನ ನಾವು ಯೋಗ ಅಂತ ಕರಿತೀವಿ. ಇದೆಲ್ಲ ಯೋಗವೇ. ನಾವು ಕರ್ಮಯೋಗದ ಬಗ್ಗೆ ತಿಳ್ಕೊಂಡ್ವಿ, ಭಕ್ತಿ ಯೋಗದ ಬಗ್ಗೆ ತಿಳ್ಕೊಂಡ್ವಿ, ಜ್ಞಾನ ಯೋಗದ ಬಗ್ಗೆ ತಿಳ್ಕೊಂಡ್ವಿ. ಈಗ ಅಷ್ಟಾಂಗ ಯೋಗದ ಬಗ್ಗೆ ತಿಳ್ಕೊಳ್ತೀವಿ. ಮುಂದೆ ನಾನು ಅದನ್ನ ಈ ಅಷ್ಟಾಂಗ ಯೋಗ ಏನು ಅನ್ನೋದನ್ನ ಪತಂಜಲಿ ಮಹರ್ಷಿಗಳ ಬಗ್ಗೆ ಹೇಳ್ಬೇಕಾದ್ರೆ ನಾನು ಹೇಳ್ತೀನಿ. ಇಷ್ಟಕ್ಕೆ ನಾವು ನಿಲ್ಲಿಸ್ಕೊಂಡು ಮುಂದಕ್ಕೆ ಹೋಗ್ತೀವಿ. ನಾನು ಯೋಗದ ಬಗೆ ಅಂದ್ರೆ ಬೇರೆ ಬೇರೆ ಬಗೆಗಳು ಹೇಳ್ತೀನಿ ಅಂತ ಹೇಳಿದ್ದೆ. ಯೋಗ ಅಂದ್ರೆ ಏನು ಅಂತಂದು ಹೇಳ್ತೀನಿ ಅಂದಿದ್ದೆ. ಯೋಗದ ಒಂದು ಏನು ಪೀಠಿಕೆ ಕೊಡ್ತೀನಿ ಅಂದ್ರೆ ಅದನ್ನೆಲ್ಲ ಮುಗಿಸ್ಬಿಟ್ಟು ನಾನು ಇವಾಗ ಯೋಗದ ಚರಿತ್ರೆ ಬಗ್ಗೆ ಬರ್ತೀನಿ. ಸಿಸ್ಟಮೆಟಿಕ್ ಆಗಿ ಯೋಗದ ಚರಿತ್ರೆ ಬಗ್ಗೆ ತಿಳ್ಕೊಳ್ಬೇಕು. ಯೋಗ ಎಲ್ಲಿ ಶುರುವಾಯ್ತು, ಹೆಂಗ್ ಶುರುವಾಯ್ತು, ಯಾರು ಇದಕ್ಕೆ ಏನು ಕೊಡುಗೆ ಕೊಟ್ಟಿರ್ತಕ್ಕಂಥ ಮಹನೀಯರು ಯಾರು, ಅದನ್ನೆಲ್ಲ ತಿಳ್ಕೊಳ್ಬೇಕು. ನೋಡಿ, ಯಾವಾಗ ನಾನು ನಿಮಗೆ ಒಂದು ಬಲಗಾಲಿನ ಒಂದು ಉದಾಹರಣೆ ಹೇಳಿದೆ, ನಿಮ್ಗೆ ಅರ್ಥ ಆಗಿರ್ಬೋದು. ಇದು ಬಹುಶಃ ಮನುಕುಲ ಪ್ರಾರಂಭ ಆದಾಗ್ಲಿಂದಲೂ ಇದು ಈ ರೀತಿಯಾದಂತಹ ನಮ್ಮ ಏನದು ಪದ್ಧತಿಗಳು, ಶಾಸ್ತ್ರಗಳು ಜನಮಾನಸದಲ್ಲಿ ಉಳ್ಕೊಂಡು ಹೋಗ್ಬಿಟ್ಟಿದ್ದಾವೆ ಈ ಪದ್ಧತಿಗಳು. ಹೀಗೆ ಇದು ಹೇಗೆ ಶುರುವಾಯಿತು ಅಂತಂದ್ರೆ, ನಮ್ಮಲ್ಲಿ 3 ಅಥವಾ 4 ಏನದು ಕಾಲಘಟ್ಟಗಳನ್ನ ನಾವು ಹೇಳ್ತೀವಿ ಯೋಗದಲ್ಲಿ. ಯೋಗದ ಒಂದು ಅಭಿಯಾನದಲ್ಲಿ ಇಲ್ಲಿವರೆಗೂ ಎಲ್ಲಿಂದ ಪ್ರಾರಂಭ ಆಯಿತು, ಪ್ರಾರಂಭ ಆಗಿ ಇಲ್ಲಿವರೆಗೂ 4 ಕಾಲಘಟ್ಟಗಳನ್ನ ವಿಂಗಡಣೆ ಮಾಡ್ತಾ ಬರ್ತೇವೆ. ಒಂದು ಪೂರ್ವ ಶಾಸ್ತ್ರೀಯ ಯುಗ, ಎರಡನೇದು ಶಾಸ್ತ್ರೀಯ ಯುಗ, ಆಮೇಲೆ ಉತ್ತರ ಶಾಸ್ತ್ರೀಯ ಯುಗ, ಆಮೇಲೆ ಆಧುನಿಕ ಯುಗ. 4 ನೀವು ನೆನ್ಪಿಟ್ಕೊಂಡಿದ್ರೆ ಒಳ್ಳೇದು. ಈಗ ಪೂರ್ವ ಶಾಸ್ತ್ರೀಯ ಯುಗ ಅಂದ್ರೆ ಪತಂಜಲಿ ಮಹರ್ಷಿಗಳಿಂದ ಹಿಂದಿಂದು, ಪತಂಜಲಿ ಮಹರ್ಷಿಗಳದು ಶಾಸ್ತ್ರೀಯ ಯುಗ ಅಂತ ಕರಿತೀವಿ ನಾವು. ನಮ್ಮ ಯೋಗದ ಒಂದು ಏನು ಚರಿತ್ರೆಯನ್ನು ನಾವು ಅಧ್ಯಯನ ಮಾಡ್ಬೇಕಾದ್ರೆ, ಅಭ್ಯಾಸ ಮಾಡ್ಬೇಕಾದ್ರೆ ಈ ರೀತಿಯಾಗಿ ನಾವು ವಿಂಗಡಣೆ ಮಾಡ್ಕೊಳ್ತೀವಿ. ಯಾಕೆಂದ್ರೆ ಒಂದೊಂದು ಎರ ಅಂತಂದು ಹೇಳ್ತೀವಲ್ವಾ, ಪತಂಜಲಿ ಎರ, ಪೋಸ್ಟ್ ಪತಂಜಲಿ ಎರ, ಪ್ರೀ ಪತಂಜಲಿ, ಈ ರೀತಿಯಾಗಿ ಪ್ರೀ ಕ್ಲಾಸಿಕಲ್ ಏಜ್, ಕ್ಲಾಸಿಕಲ್ ಏಜ್, ಪೋಸ್ಟ್ ಕ್ಲಾಸಿಕಲ್ ಏಜ್, ಮಾಡರ್ನ್ ಏಜ್, ಹೀಗೆ ಈ ರೀತಿಯಾಗಿ ಆ ಯುಗಗಳನ್ನ, ಕಾಲಘಟ್ಟಗಳನ್ನ ಈ ರೀತಿಯಾಗಿ ನಾವು ವಿಂಗಡಣೆ ಮಾಡ್ಕೊಳ್ತೇವೆ. ಈ ಪೂರ್ವ ಶಾಸ್ತ್ರೀಯ ಯುಗ ಅಂದ್ರೆ ಪತಂಜಲಿ ಮಹರ್ಷಿಗಳಿಂದ ಹಿಂದೆ. ಅಂದ್ರೆ ಈಗ ನೋಡಿ, ನಮ್ಮ ಈ ವೇದವ್ಯಾಸ ಭಗವತ್ಪಾದರು ಹೇಗೆ ವೇದಗಳನ್ನ ವಿಂಗಡಣೆ ಮಾಡಿ ನಮಗೆ ಕೊಟ್ಟರು. ವೇದವ್ಯಾಸರು ಬರುವ ಮೊದಲು ವೇದಗಳಿದ್ವು, ಆದ್ರೆ ಆ ವೇದಗಳನ್ನೆಲ್ಲ ಒಂದು ಏನು ಕರಾರುವಕ್ಕಾಗಿ ಇದು ಹೀಗೆ ಅಂತಂದು ಹೇಳಿ
10 ಉಪನಿಷತ್ತುಗಳನ್ನ ಅಭ್ಯಾಸ ಮಾಡಿ, ನೀವು 4 ವೇದಗಳನ್ನ ಅಭ್ಯಾಸ ಮಾಡಿ ಅಂತ ಹೇಳಿ 4 ಜನ ಶಿಷ್ಯರನ್ನು ಕರೆದು ಅವರಿಗೆ ಹೇಳಿ, ಎಲ್ಲ ಋಗ್ವೇದ, ಯಜುರ್ವೇದ, ಅಥರ್ವವೇದ, ಏನೋ ಸಾಮವೇದ, ಇದನ್ನೆಲ್ಲ ಹೇಗೆ ಅವರು ಪ್ರಚಾರ ಮಾಡಿದ್ರು, ಒಂದು ವಿಂಗಡಣೆ ಮಾಡಿದ್ರು, ಅದೇ ರೀತಿಯಾಗಿ ಪತಂಜಲಿ ಮಹರ್ಷಿಗಳು ವಿಂಗಡಣೆ ಮಾಡ್ತಾರೆ. ಅದಕ್ಕೆ ಅಷ್ಟಾಂಗ ಯೋಗ ಅಂತ ಕರೀತಾರೆ. ಅಲ್ಲಿವರೆಗೂ ಯೋಗ ಇತ್ತು, ಆದ್ರೆ ಅದನ್ನು ಒಂದು ಕರಾರುವಕ್ಕಾಗಿ ಒಂದು ವಿಧಿವಿಧಾನಗಳನ್ನು ಕೊಟ್ಟಿದ್ದು ಪತಂಜಲಿ ಮಹರ್ಷಿಗಳು. ಅದೇ ರೀತಿಯಾಗಿ ಪಾಣಿನಿ ಏನು ವ್ಯಾಕರಣ ಶಾಸ್ತ್ರ ಮಾಡಿದ್ದಲ್ಲ, ಪಾಣಿನಿ ಸೂತ್ರಗಳು ನೋಡಿ, ವೇದವ್ಯಾಸರು ಬ್ರಹ್ಮಸೂತ್ರಗಳು ಬರೀತಾರೆ, ಪಾಣಿನಿ ವ್ಯಾಕರಣ ಸೂತ್ರಗಳು ಬರೀತಾರೆ. ಹಾಗೆ ಅದೇ ರೀತಿಯಾಗಿ ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರಗಳನ್ನು ಬರೀತಾರೆ. ಅದರ ಫಸ್ಟ್ 2ನೇ ಸೂತ್ರವೇ ಮೊದಲನೇ ಸೂತ್ರ ಅಥ ಯೋಗಾನುಶಾಸನಂ ಅಂತ, ಅಥ ಯೋಗ ಅನುಶಾಸನಂ. ಇದು ಬರೀ ಇದಲ್ಲಪ್ಪ, ಇದು ಅನುಶಾಸನ. ನೀನು ಕೇಳಲೇಬೇಕು. ಯಾಕೆಂದ್ರೆ ಆ ನುರಿತ ಗುರುಗಳ ಹತ್ರ ಹೋಗಿ ಸರೆಂಡರ್ ಆಗಿ, ಗುರುವೇ ನಾನೆಂದು ಗರ್ವದಲ್ಲಿ ಮೆರೆಯದೆ ನೀನೆಂದು ಶಿರಬಾಗು ಗುರುವರೆಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಅಭಿಯಾನವನ್ನು ಪ್ರಾರಂಭ ಮಾಡ್ತೀವಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ನಾವು ಆ ಗುರುವಿಗೆ ಶರಣಾಗುವಂಥದ್ದು. ಪತಂಜಲಿ ಮಹರ್ಷಿಗಳು ಹೇಗೆ ನಮಗೆ 3 ವಿಚಾರವನ್ನ ನಮಗೆ ಕೊಡುಗೆಯಾಗಿ ಕೊಡ್ತಾರೆ. ಮೊದಲನೇದು ಯೋಗ, 2ನೇದು ವ್ಯಾಕರಣಕ್ಕೆ ಭಾಷ್ಯ ಬರೀತಾರೆ. ಪಾಣಿನಿಯ ನಾನು ಹೇಳಿದೆ ಸೂತ್ರಗಳನ್ನು ಹೇಳಿದೆ, ಅದಕ್ಕೆ ಭಾಷ್ಯಗಳನ್ನು ಬರೀತಾರೆ ಪತಂಜಲಿ ಮಹರ್ಷಿಗಳು. 3ನೇದು ಆಯುರ್ವೇದ. ಈಗ ನಮಗೆ ಲಭ್ಯ ಇರ್ತಕ್ಕಂಥದ್ದು ಬರೀ ಯೋಗ ಸೂತ್ರಗಳು ಮಾತ್ರ, ಇನ್ಯಾವ ಗ್ರಂಥಗಳು ಲಭ್ಯ ಇಲ್ಲ. ನಿಮಗೆ ಗೊತ್ತಿರ್ಬೋದು, ಅಲ್ಲಿ ನಳಂದ ವಿಶ್ವವಿದ್ಯಾಲಯ ಇದು 3 ತಿಂಗಳು ದಗ ಉರಿದೋಯ್ತಂತೆ. ಅದ್ರೊಳಗೆ ನಮ್ಗೆ ಎಷ್ಟು ಗ್ರಂಥಗಳು ಹೋಗಿದಾವೋ, ಏನೇನು ತಾಳೆಗರಿಗಳು ಸುಟ್ಟೋಗಿದಾವೋ ನಮಗೆ ದೇವರಿಗೆ ಗೊತ್ತು. ಆದ್ರೂ ಕೂಡ ಈ ಸೂತ್ರಗಳಲ್ಲಿ ಯಾಕೆ ನಮ್ಗೆ ಇನ್ನೂ ಗೊತ್ತಿದೆ ಇದಾವೆ ಅಂದ್ರೆ, ಈ ಸೂತ್ರಗಳನ್ನೆಲ್ಲ ಕಂಠಸ್ಥ ಮಾಡಿಸ್ತಾ ಇದ್ರು. ಹೆಂಗೆ ಬ್ರಹ್ಮಸೂತ್ರಗಳು ಇರ್ಬೋದು, ವೇದ ಮಂತ್ರಗಳು ಇರ್ಬೋದು, ಉಪನಿಷತ್ ಮಂತ್ರಗಳು ಇರ್ಬೋದು, ಭಗವದ್ಗೀತೆ, ಇವನ್ನೆಲ್ಲ ಕಂಠಸ್ಥ ಮಾಡಿಸ್ತಾ ಇದ್ರು, ಬಾಯಿಗೆ ಗಟ್ಟಿ ಮಾಡಿಸ್ತಾ ಇದ್ರು ನಮ್ಮ ಪೂರ್ವಜರೆಲ್ಲ. ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ಬಂದು ಆ ಸೂತ್ರಗಳೆಲ್ಲ ಹಾಗೆ ಗಟ್ಟಿ ಮಾಡಿಸ್ತಾ ಇದ್ದಿದ್ದರಿಂದ, ಕಂಠಸ್ಥ ಮಾಡಿಸ್ತಾ ಇದ್ದಿದ್ದರಿಂದ ಆ ಸೂತ್ರಗಳು ಹಾಗೆ ಉಳ್ಕೊಂಡಿದ್ದಾವೆ. ಆದ್ರಿಂದ ಅದೊಂದೇ ಗ್ರಂಥ ನಮ್ಗೆ ಲಭ್ಯ ಇರೋದು, ಯೋಗ ಸೂತ್ರಗಳು ಅನ್ನೋದು. ಅದು ಪತಂಜಲಿ ಮಹರ್ಷಿಗಳಿಂದ ಹಿಂದೆ ಎಲ್ಲಿತ್ತು ಯೋಗ? ಹೇಗಿತ್ತು ಅಂದ್ರೆ, ಯೋಗ ವೇದಗಳ ಕಾಲದಲ್ಲಿ ಇತ್ತು. ಅಂದ್ರೆ ಪತಂಜಲಿ ಮಹರ್ಷಿಗಳಿಗಿಂತ ಹಿಂದೆ ವೇದ ಉಪನಿಷತ್ತುಗಳಿದ್ವು. ಆ ವೇದ ಉಪನಿಷತ್ತುಗಳಲ್ಲಿ ಒಂದಿಷ್ಟು ಯೋಗದ ಬಗ್ಗೆ ಸಾಕಷ್ಟು ಬೆಳಕು ಚೆಲ್ಲುವಂತಹ ಮಂತ್ರಗಳು, ಒಂದು ಸೂತ್ರಗಳು ಅದರಲ್ಲೂ ಸಾಕಷ್ಟು ಬರ್ತವೆ. ನೀವು ತೈತ್ರೇಯ ಉಪನಿಷತ್ ಅಂತ ಹೇಳಿ ನೋಡಿ ಓದಿದ್ರೆ, ನೀವು ತೈತ್ರೇಯ ಉಪನಿಷತ್ತಲ್ಲಿ ಪಂಚಕೋಶಗಳ ಬಗ್ಗೆ ಇದು ವಿವರಣೆ ಬರ್ತಾ ಹೋಗ್ತದೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತೇಳಿ 5 ಭಾಗಗಳನ್ನಾಗಿ ಈ ಹ್ಯೂಮನ್ ಬಾಡಿ ಅಂತಂದೇಳಿ, ನಾವು ಹ್ಯೂಮನ್ ಬಾಡಿ ಅಂದ್ರೆ ನಾವು ಫಿಸಿಕಲ್ ಭೌತಿಕವಾದ ಶರೀರ ಅಂತೀವಿ. ಆದ್ರೆ ಆ ತೈತ್ರೇಯ ಉಪನಿಷತ್ತು ಹೇಳುದು 5 ರೀತಿಯಾದಂತಹ ಪದರಗಳಿದಾವೆ. ನಮಗೆ ಕಾಣೋದು ಬರೀ ಭೌತಿಕವಾದಂತಹದ್ದು. ಉಸಿರಾಟ ಸ್ವಲ್ಪ ಮತ್ತಿಗೆ ಗೊತ್ತಾಗ್ಬೋದು, ಉಸಿರಾಡ್ತೀಯ ಉಸಿರು ಇಲ್ಲ ಕಣೆ, ಒಂದು ಹೋಗ್ಬಿಟ್ಟ ಗೊಟಕಂದ್ಬಿಟ್ಟ ಅಂತಂದೇಳಿ ಅನ್ನುವಂಥದ್ದು ಇರ್ಬೋದು. ಆದ್ರೆ ಮನಸ್ಸು ನಮಗೆ ಕಾಣೋದೇ ಇಲ್ಲ. ಸೊ ಮೊದಲನೇದು ಅನ್ನಮಯ ಕೋಶ, ಭೌತಿಕವಾದ ಶರೀರ. ಎನ್ನೋದು ಪ್ರಾಣಮಯ ಕೋಶ, ಉಸಿರಾಟ ಗತಿ ನಡೆಯುವಂಥದ್ದು. 3ನೇದು ಮನೋಮಯ ಕೋಶ, ಮನಸ್ಸೇನು ಗೊತ್ತಾಗಲ್ಲ, ನಾವು ಸುಮ್ಮನೆ ನೋಡ್ತಾ ಇರ್ತೀವಿ. ಅವನು ಯಾರೋ ಒಬ್ಬನ ವ್ಯಕ್ತಿ ನೋಡ್ತೀವಿ ಅಂದ್ಕೊಳ್ಳಿ, ಅವ್ನ ಮನಸ್ಸೊಳಗೆ ಏನಾಗ್ತದೆ, ಅವ್ನು ಅಲ್ಲಿ ಏನ್ ಸ್ಕೆಚ್ ಆಗ್ತಾ ಇದ್ದಾನೆ ಅಲ್ಲಿ ಏನು ಗೊತ್ತಾಗಲ್ಲ, ನೋಡ್ತಾ ಇರ್ತಾನೆ, ನಗ್ತಾ ಇರ್ತಾನೆ. ಆ ಮನುಷ್ಯ ಅವನು ಸೃಷ್ಟಿ ಭೂ ವ್ಯೋಮಕ ಅತಿಶಯನು ಮಂಕುತಿ ಮಾತಾಡ್ತಾರೆ ಡಿವಿಜಿ ಅವರು. ಅವನು ಎಂತೆಂತ, ಅವನು ರಾವಣನು ದಶಶಿರನು, ಮಾನವನು ಶತಶಿರನು, ಅವೆಲ್ಲ ಅಡಗಿಸ್ಕೊಟ್ಟಿದ್ದಾನೆ ಅವನು. ಆದ್ರಿಂದ ಈ ಮನಸ್ಸು ಅನ್ನೋದು ಬಹಳ ಕಷ್ಟ. ಮನೋಮಯ ಕೋಶ. ಆಮೇಲೆ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶದಲ್ಲಿ ಏನು ಅಂದ್ರೆ, ಈ ಡಿಸ್ಕ್ರಿಮಿನೇಷನ್ ಮಾಡುವಂಥದ್ದು, ತರ್ಕಕ್ಕೆ ಹೊರೆ ಮಾಡುವಂಥದ್ದು, ಯಾವುದು ಸರಿ ಲಾಜಿಕ್ ಅನ್ನು ಉಪಯೋಗಿಸುವಂಥದ್ದು, ಇದೆಲ್ಲ ಇರ್ತದೆ. ಆಮೇಲೆ ಆನಂದಮಯ ಕೋಶ ಅಂದ್ರೆ ಅದು ಒಂಥರ ಎಲ್ಲವನ್ನು ಬಿಡಿಸ್ಕೊಂಡು ನಾವು ಸಮಾಧಿ ಸ್ಥಿತಿಗೆ ಹೋಗುವಂಥದ್ದು. ಆನಂದಂ ಅದೇ ದೇವರು, ಆನಂದವೇ ದೇವರು ಅನ್ನೋ ಒಂದು ಸ್ಥಿತಿನಲ್ಲಿ ನೋಡಿ. ನಿಮ್ಗೆ ಇನ್ನೊಂದು, ಈ ಮುಂದಕ್ಕೆ ಹೋಗೋ ಮೊದಲು ನಿಮ್ಗೊಂದು ಒಂದು ವಿಚಾರ ಹೇಳಿರ್ತೀನಿ ನೋಡಿ. ಸುಖ ಅನ್ನೋದಕ್ಕೆ ವಿರುದ್ಧ ಪದ ಇದೆ ದುಃಖ ಅಂತಂದೇಳಿ ನಿಮ್ಗೆಲ್ಲ ಗೊತ್ತಿರ್ತದೆ. ನಿಮ್ಮಲ್ಲಿ ಸುಮಾರು ಜನ ಪಂಡಿತರಿದ್ದೀರಾ, ಸಾಹಿತಿಗಳಿದ್ದೀರಾ. ಬೆಳಕು, ಕತ್ತಲು ಅನ್ನೋದು ಹೇಳ್ತೀವಿ, ಕಪ್ಪು ಆಮೇಲೆ ಬಿಳುಪು, ಹೀಗೆ ಒಂದೊಂದು ಶಬ್ದಕ್ಕೆ ಒಂದು ವಿರುದ್ಧ ಶಬ್ದ ಇರ್ತದೆ. ಆದ್ರೆ ಆನಂದ ಅನ್ನೋ ಶಬ್ದಕ್ಕೆ ದಯವಿಟ್ಟು ಇದಾದ್ಮೇಲೆ, ನನ್ನ ಉಪನ್ಯಾಸ ಆದ್ಮೇಲೆ ಯಾರನ್ನ ಪಂಡಿತರ ಹತ್ರ ಅಥವಾ ತಿಳಿದಂತವ್ರ ಹತ್ರ, ಜ್ಞಾನಿಗಳ ಹತ್ರ ಹೋಗಿ ಅವ್ರನ್ನ ಕೇಳಿ, ದಯವಿಟ್ಟು ಹೇಳಿ ಗುರುಗಳೇ, ಆನಂದಕ್ಕೆ ವಿರೋಧ ಶಬ್ದ ಯಾವುದು ಅಂತ ದಯವಿಟ್ಟು ತಿಳ್ಕೊಂಡು ಬನ್ನಿ. ಮುಂದಿನ ಯಾವತ್ತನ್ನ ಇನ್ನೊಂದ್ಸಲ ನಾನು ಭೇಟಿ ಮಾಡಿದಾಗ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನನಗೆ ಗೊತ್ತಿರೋ ಹಾಗೆ ಆನಂದ ಅನ್ನೋ ಶಬ್ದಕ್ಕೆ ವಿರೋಧ ಶಬ್ದ ಇಲ್ಲ. ಇಟ್ ಈಸ್ ದಟ್
ಇದಮಿತ್ತಂ ಇದೆ. ಸೂರ್ಯ ಹೇಗಿದ್ದಾನೆ? ಸೂರ್ಯ ಇರೋ ಹಾಗೆ ಇದ್ದಾನೆ. ಸೂರ್ಯ ಯಾವ ತರ ಇದ್ದಾನೆ? ಚಂದ್ರನ ಹಾಗಿಲ್ಲ, ಭೂಮಿ ಹಾಗಿಲ್ಲ. ಸೂರ್ಯ ಹೇಗಿದ್ದಾನೆ? ಸೂರ್ಯನ ಹಾಗೆ ಇದ್ದಾನೆ. ಇನ್ನೊಂದು ಉದಾಹರಣೆ ಇಲ್ಲ ಅದಕ್ಕೆ. ಅದೇ ರೀತಿ ಆನಂದವೇ. ಇಷ್ಟಕ್ಕೆ ಇದಮಿತ್ತಂ. ಸೊ ಪತಂಜಲಿ ಮಹರ್ಷಿಗಳ ಹಿಂದೆ ಇರ್ತಕ್ಕಂಥ ಯುಗ ಏನಿದೆ ನಮಗೆ, ಅದು ಪೂರ್ವ ಶಾಸ್ತ್ರೀಯ ಯುಗ. ಅಲ್ಲೂ ಒಂದಿಷ್ಟು ಯೋಗದ ಬಗ್ಗೆ ನಮಗೆ ಸಿಗುತ್ತದೆ ಸಾಕಷ್ಟು ವಿಚಾರ. ಆದ್ರೆ ನಮಗೆ ಶಾಸ್ತ್ರೀಯ ಯುಗ ಅಂತ ಏನ್ ಹೇಳ್ತೀವಿ, ಕ್ಲಾಸಿಕಲ್ ಸ್ಟೇಜ್ ಅಂತ ಏನ್ ಹೇಳ್ತೀವಿ, ಪತಂಜಲಿ ಮಹರ್ಷಿಗಳು ಇದ್ದಂತ ಯುಗದಲ್ಲಿ ಅದಕ್ಕೆ ಸಾಕಷ್ಟು ಒಂದು ರೂಪ ಸಿಗ್ತದೆ, ಅಷ್ಟಾಂಗ ಯೋಗ ಅಂತ. ನೀವು ಅದನ್ನೆಲ್ಲ ಸಾಧನ ಪಾದ, ಮೊದಲು ಸಮಾಧಿ ಪಾದ ಅಂತ ಹೇಳ್ತಾರೆ, ಸಾಧನ ಪಾದ ಅಂತ ಹೇಳ್ತಾರೆ, ಆಮೇಲೆ ಇನ್ನೊಂದು ವಿಭೂತಿ ಪಾದ ಅಂತ ಹೇಳ್ತಾರೆ, ಆಮೇಲೆ ಕೈವಲ್ಯ ಪಾದ ಅಂತೇಳಿ 4 ಪಾದಗಳು ಅಂದ್ರೆ ಈ ಚಾಪ್ಟರ್ಸ್ ತರ ಒಂದೊಂದು ಇದ್ರೊಳಗೆ ಒಂದಿಷ್ಟು ಸೂತ್ರಗಳು ಬರ್ತವೆ. 196 ಸೂತ್ರಗಳಿದ್ದಾವೆ. ಹೀಗೆ ಬರ್ತಾ ಹೋಗ್ತದೆ. ಮೊದಲನೇ ಇದು ಸಮಾಧಿ ಪಾದ. ಆಮೇಲೆ ಮೊದಲಿಗೆ ಹೇಳ್ಬಿಡ್ತಾರೆ ಸಮಾಧಿ ಪಾದ ಅಂದ್ರೆ ಸಮಾಧಿ ಸ್ಥಿತಿಗೆ ಹೋಗುವಂತ ಒಂದು ನಮ್ಗೆ ಏನೇನು ಮಾಡ್ಬೇಕು ಅನ್ನೋದು ಮೊದಲೇ ಹೇಳ್ಬಿಡ್ತಾರೆ. ಆಮೇಲೆ ಅದಕ್ಕೆ ಏನು ಸಾಧನೆ ಮಾಡ್ಬೇಕು ಅಂತಾರೆ. ಆಮೇಲೆ ವಿಭೂತಿ ಪಾದ, ಪರಮಾತ್ಮನ ವೈಭವವನ್ನ, ವಿಭೂತಿ ಅಂದ್ರೆ ವೈಭವವನ್ನ ಆಲೋಚನೆ ಮಾಡುವಂಥದ್ದು, ಓಂಕಾರದ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಇದೆಲ್ಲ ವಿಭೂತಿ ಯೋಗದಲ್ಲಿ, ವಿಭೂತಿ ಪಾದದಲ್ಲಿ ಬರ್ತದೆ. ಆಮೇಲೆ ಕೈವಲ್ಯ ಪಾದ ಅಂದ್ರೆ ಮೋಕ್ಷತ್ವ ನಾವು ಹೇಗೆ ಪಡ್ಕೊಳ್ಳುವಂಥದ್ದು ಅನ್ನೋದನ್ನ ಕೈವಲ್ಯ ಅಂದ್ರೆ ಇದು ಮೋಕ್ಷ ಅನ್ನೋದಕ್ಕೆ, ಅದ್ರ ಬಗ್ಗೆ ಯೋಗ ಅಂದ್ರೆ ಇದು ವೇದಾಂತವೇ. ಯೋಗ ಬೇರೆ ಅಲ್ಲ, ವೇದಾಂತ ಬೇರೆ ಅಲ್ಲ, ಎಲ್ಲವೂ ಇದೆ ನಮ್ಮಲ್ಲಿ. ಅದಾದ್ಮೇಲೆ ಮುಂದಿನ ಹಂತದಲ್ಲಿ ನಾವು ಪತಂಜಲಿ ಮಹರ್ಷಿಗಳು ಬಂದ ಮೇಲೆ ನೋಡಿ, ನಮ್ಮ ಚರಿತ್ರಕಾರರ ಪ್ರಕಾರ 2000 ಅಂದ್ರೆ ಕ್ರಿಸ್ತ ಪೂರ್ವ 2000 ವರ್ಷದ ಹಿಂದೆ ಪತಂಜಲಿ ಮಹರ್ಷಿಗಳು ಇದ್ರು ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಯಾವ ಒಂದು ಪುರಾವೆ ಇಲ್ಲ, ಏನೂ ಇಲ್ಲ. ಅದಕ್ಕೆ ನಮಗೆ ಶಾಸನಗಳಲ್ಲೂ ಸಿಗೋದಿಲ್ಲ, ಏನು ಸಿಗೋದಿಲ್ಲ. ಅದಾದ್ಮೇಲೆ ನಮಗೆ 14ನೇ ಶತಮಾನದಲ್ಲಿ ಅಥವಾ 14-15ನೇ ಶತಮಾನದಲ್ಲಿ ನಮಗೆ ಹಠಯೋಗ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ, ಆ ಒಂದು ಪದ್ಧತಿಯನ್ನ ಸ್ವಾತ್ಮಾರಾಮ ಅನ್ನೋರು ಪ್ರಸ್ತುತಪಡಿಸ್ತಾರೆ, ಪ್ರಚಲಿತಗೊಳಿಸ್ತಾರೆ. ಅದರೊಳಗೆ ಒಂದಿಷ್ಟು ಕ್ರಿಯೆಗಳನ್ನೆಲ್ಲ, ಅದು ಬಂಧಗಳು, ಕ್ರಿಯೆಗಳು ಅದನ್ನೆಲ್ಲ ಸೇರಿಸ್ತಾರೆ ಹಠಯೋಗ ಅಂತ ಹೇಳ್ಬಿಟ್ಟು. ಹಠ ಅಂದ್ರೆ ಹಠ ಮಾಡೋದು, ಕನ್ನಡದೊಳಗೆ ಹಠ ಅಲ್ಲ. ಹ ಅಂದ್ರೆ ಸೂರ್ಯ, ಟ ಅಂದ್ರೆ ಚಂದ್ರ, ಸೂರ್ಯ ಚಂದ್ರ ನಾಡಿಗಳನ್ನ ನಾವು ಸೇರಿಸುವಂಥದ್ದು, ಸಮನ್ವಯ ಮಾಡುವಂತ ಹಠಯೋಗ ಅಂತ ಹೇಳಿ. ನೀವೆಲ್ಲ ದಯವಿಟ್ಟು ಆತರ ಹಠ ಮಾಡೋದು, ಆತರ ಎಲ್ಲ ಕಠಿಣವಾಗಿ ಅಭ್ಯಾಸ ಮಾಡೋದು ಆತರ ಏನು ಅಲ್ಲ. ಅದು ಹಠಯೋಗ ಅಂದ್ರೆ ಸೂರ್ಯ ಚಂದ್ರ ನಾಡಿಗಳನ್ನು ಸೇರಿಸುವಂಥದ್ದು, ಉಷ್ಣ ಶೀತವನ್ನು ಸೇರಿಸಿ ಸಮನ್ವಯ ಮಾಡುವಂಥದ್ದು. ಅದಾದ್ಮೇಲೆ 16-17ನೇ ಶತಮಾನದಷ್ಟೊತ್ತಿಗೆ ಘಟಯೋಗ ಅಂತಂದೇಳಿ ಘರೇಂದ್ರ ಸಂಹಿತ ಅಂತ ಒಂದು ಗ್ರಂಥ ಇದೆ. ನಮಗೆ 14ನೇ ಶತಮಾನದ ಹಠಯೋಗನೂ ನಮಗೆ ಗ್ರಂಥದ ಲಭ್ಯತೆ ಇದೆ. ಆಮೇಲೆ ಘಟಯೋಗ ಅಂದ್ರೆ ಘರೇಂದ್ರ ಸಂಹಿತ ಅಂತ ಘರೇಂದ್ರ ಅಂತಂದೇಳಿ ಒಬ್ರು ಋಷಿಗಳು ಇರ್ತಾರೆ, ಅವರ ಗ್ರಂಥನೂ ಕೂಡ ನಮಗೆ ಸಿಕ್ಕಿದೆ. ಆದ್ರಿಂದ ಹೀಗೆ ಈ ರೀತಿಯಾಗಿ ಬೆಳೆದು ಬಂದಿರ್ತಕ್ಕಂಥದ್ದು ಯೋಗ. ಇದರೊಳಗೆ ವಿಶೇಷವಾಗಿ ಅಷ್ಟಾಂಗ ಯೋಗ ಅನ್ನೋದೇನು, ಆಮೇಲೆ ಅದಾದ್ಮೇಲೆ ಅದು ಉತ್ತರ ಶಾಸ್ತ್ರೀಯ ಯೋಗ, ಪೂರ್ವ ಶಾಸ್ತ್ರೀಯ ಯೋಗ, ಪ್ರೀ ಕ್ಲಾಸಿಕಲ್ ಏಜ್, ಅದು ವೇದ ಉಪನಿಷತ್ತುಗಳು. ಅದಾದ್ಮೇಲೆ ಪತಂಜಲಿ ಮಹರ್ಷಿಗಳು ಶಾಸ್ತ್ರೀಯ ಯೋಗ. ಅದಾದ್ಮೇಲೆ ಉತ್ತರ ಶಾಸ್ತ್ರೀಯ ಯೋಗ ಅಂದ್ರೆ ಈ ನಮ್ಮ ಸ್ವಾತ್ಮಾರಾಮ ಅಂದ್ರೆ ಹಠಯೋಗ ಮತ್ತೆ ಘಟಯೋಗ, ಅದು ಬರ್ತದೆ. ಘರೇಂದ್ರ ಸಂಹಿತ ಅಂತ ಅದು ಬರ್ತದೆ. ಅದಾದ್ಮೇಲೆ ನವೀನ ಯುಗದೊಳಗೆ ನಮ್ಮ ವಿವೇಕಾನಂದರು ಅವರು ಕೂಡ ಸಾಕಷ್ಟು ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳುವಂತಹ ಒಂದು ಟೆಕ್ನಿಕ್ ಅನ್ನು ತಿಳ್ಕೊಂಡಿದ್ರು ಅವರು, ಅದು ಗೊತ್ತಿತ್ತು ಅವರಿಗೆ. ಆಮೇಲೆ ಅರವಿಂದೋ ಅವರು, ಹೀಗೆಲ್ಲ ಒಂದಿಷ್ಟು ಜನ ಈ 19ನೇ ಶತಮಾನದೊಳಗೆ ನಮ್ಮ 1890ರ ಆಸುಪಾಸಿನಲ್ಲಿ ಅಲ್ಲಿ ಬರ್ತಕ್ಕಂಥದ್ದು ಈ ನವೀನ ಯುಗ ಅಂತ ಹೇಳಿ ತಿಳ್ಕೊಳ್ತೇವೆ ನಾವು. ಅದಾದ್ಮೇಲೆ ಇನ್ನು ನಿಮಗೆ ಗೊತ್ತಿದೆ, ನಮ್ಮ ರವಿ ಅವರು ಹೇಳಿದ್ರು, BK ಸೈಂಗಾರ್ ಅವರು, ಆಮೇಲೆ ನಮ್ಮ ಬಾಬಾ ರಾಮದೇವ್ ಅವರು ಇರ್ಬೋದು, ನಮ್ಮ ಇವ್ರು ಇರ್ಬೋದು, ನಮ್ಮ ಶ್ರೀ ರವಿಶಂಕರ್ಜಿ ಇರ್ಬೋದು, ಸುದರ್ಶನ್ ಕ್ರಿಯೆ, ಇಂಥವೆಲ್ಲನೂ ಇಲ್ಲಿ ಸೇರ್ಕೊಳ್ತದೆ. ಇದು ನವನವೀನ ಯುಗ ಆಗ್ಬಿಡ್ತದೆ. ಇವಾಗ ಇರ್ತಕ್ಕಂಥ ನಮಗೆ ಕಾಂಟೆಂಪರರಿ ಇದು ಪರಿಸ್ಥಿತಿ ಆಗ್ತದೆ. ಇಷ್ಟು ನಾವು ಯೋಗದ ಚರಿತ್ರೆ. ಇದ್ರ ಬಗ್ಗೆ ವಿಸ್ತೃತವಾಗಿ ಇನ್ನು ಹೇಳ್ಬೇಕಂದ್ರೆ ಹಠಯೋಗ, ಘಟಯೋಗ, ಇದನ್ನೆಲ್ಲ ಇನ್ನೂ ಹೆಚ್ಚು ಅವ್ರು ಏನ್ ಕಾಂಟ್ರಿಬ್ಯೂಟ್ ಮಾಡಿದ್ರು, ಅದೇನು ಕೊಡುಗೆ ಕೊಟ್ಟರು ಅನ್ನೋದನ್ನ ನಾವು ತಿಳ್ಕೊಂತ ಹೋದ್ರೆ ಬಹಳ ಇದಾಗ್ತದೆ. ಆದ್ರೆ ನಾವು ಮುಂದಿನ ಇದಕ್ಕೆ ಚರ್ಚೆ ವಿಚಾರಕ್ಕೆ ನಾವು ಹೋಗ್ತೇವೆ. ಪತಂಜಲಿ ಮಹರ್ಷಿಗಳು ನಮಗೆ ಅಷ್ಟಾಂಗ ಯೋಗ, ಯಾತಕ್ಕೆ ಅಷ್ಟಾಂಗ ಯೋಗ ಅಂದ್ರು, ಯಾತಕ್ಕೆ ಇದು ರಾಜಯೋಗ ಅಂದ್ರು. ನೋಡಿ, ನಮ್ಮಲ್ಲಿ ಸಾಕಷ್ಟು ಗೊಂದಲಗಳಿದಾವೆ. ಅಂದ್ರೆ ಮಿತ್ ಅಂತಂದು ಹೇಳ್ತೀವಲ್ವಾ, ಅಂದ್ರೆ
ಅಪನಂಬಿಕೆಗಳು ಅಥವಾ ಒಂದು ಇದನ್ನೇ ಇದೇ ಇದೆ ಇದೆ ಹೀಗೆ ಅಂತ ನಂಬ್ಕೊಂಡಿರ್ತಕ್ಕಂಥ ಅಪಸವ್ಯಗಳು ಏನಾಗ್ತದೆ. ಯೋಗ ಅಂದ್ರೆ ಆಸನಗಳನ್ನ ಮಾಡೋದೇ ಯೋಗ. ಎಷ್ಟು ಜನ ಮಾಡ್ತಾರೆ ಯೋಗ ಅವರು, ಅದೇನಪ್ಪಾ ಅದು ತಲೆ ತಗೊಂಡು ಹೋಗ್ಬಿಟ್ಟು ಆ 2 ಕಾಲುಗಳ ಮಧ್ಯೆ ತೂರಿಸ್ಕೊಂಡ್ಬಿಡ್ತಾರೆ, ಅದೇನು ಕಾಲು ತಗೊಂಡ್ಬಿಟ್ಟು ತಲೆ ಹಿಂದ್ಗಡೆ ತಿರ್ಸ್ಕೊಂಡ್ಬಿಡ್ತಾರೆ, ಅಯ್ಯೋ ಶರೀರ ಇಷ್ಟು ಹಿಂಗೆ ಮಾಡ್ಕೊಂಡ್ಬಿಡ್ತಾರೆ. ಅದೆಲ್ಲ ವ್ಯಾಯಾಮ ಆಗ್ತದೆ ಅಷ್ಟೇ ಹೊರತು ಅದು ಯೋಗದ ಒಂದು ಭಾಗ ಅಷ್ಟೇ. ಆಸನವೇ ಯೋಗ ಅಲ್ಲ, ಆಸನ ಒಂದು ಭಾಗ. 1/8 ಆಫ್ ಯೋಗ ಈಸ್ ಆಸನಸ್. ಫಿಸಿಕಲ್ ಏನದು ಶಾರೀರಿಕವಾಗಿ ಮಾಡುವಂತ ಒಂದು ಕ್ರಿಯೆಗಳೇನಿದೆ ಅದಕ್ಕೆಲ್ಲ ಆಸನಗಳು ಅಂತಂದು ಹೇಳ್ತೀವಿ ನಾವು. ಆದ್ರೆ ಅದೇ ಇನ್ನೊಂದು ಮಿತ್ ಅಂತಂದ್ರೆ ಅಪನಂಬಿಕೆ, ಅಪಸವ್ಯಗಳು, ಅಪನಂಬಿಕೆಗಳೇನಿದಾವೆ ಇದು ತೊಂದರೆ ಇದ್ದಾಗ ಮಾತ್ರ ನಾವು ಮಾಡ್ಬೇಕು. ಏನೋ ಸೊಂಟ ನೋವು ಬಂತು, ಏನೋ ಮಂಡಿ ನೋವು ಬಂತು, ಏನೋ ಅದಕ್ಕೆ ಮಾಡ್ಬೇಕು, ಇಲ್ಲ ಆತರ ಏನೂ ಇಲ್ಲ. ಆಮೇಲೆ ವಯಸ್ಸಾದ್ಮೇಲೆ ಮಾಡುವಂಥದ್ದು ಇಲ್ಲ. ಡಾಕ್ಟರ್ ಹೇಳಿದಾಗ ಮಾತ್ರ ಮಾಡೋದು ಇಲ್ಲ. ಅಥವಾ ನಮ್ಮ ಯೌವನವನ್ನ ನಾವು ಇನ್ನು ಕಾಪಾಡ್ಕೊಳ್ಳೋದು ಅದು ಅಲ್ಲ. ಇವೆಲ್ಲ ಏನೋ ಅಪಸವ್ಯಗಳೇ ಇವೆಲ್ಲ. ಆತರ ಈ ತರ ಎಲ್ಲ ಇಲ್ಲೇ ಇಲ್ಲ. ಯೋಗ ಆಬಾಲ ವೃದ್ಧರು ಅಂದ್ರೆ 10 ವರ್ಷದ ಮಗುವಿನಿಂದ ನಾವು ಸಾಯೋವರೆಗೂ ಯೋಗ ಮಾಡಬಹುದು. ನೋಡಿ, ಶೋಭನ್ ಬಾಬು ಅಂತಂದು ಹೇಳಿ ಒಬ್ರು ತೆಲುಗಿನ ಒಬ್ಬ ನಟರಿದ್ರು. ಪತ್ರಿಕೆಗಳಲ್ಲಿ ಬಂತು, ನಾನು ಸುಮಾರು ವರ್ಷಗಳ ಹಿಂದೆ ಓದ್ತಾ ಇದ್ದೆ. ಅವರು ಯೋಗ ಮಾಡ್ತಾ ಸತ್ತೋಗ್ಬಿಟ್ರಂತಪ್ಪ. ಯಾರೋ ಅನ್ಕೋಬಾರ್ದು ಯೋಗ ಮಾಡೋದ್ರಿಂದ ಸತ್ತೋದ್ರು. ಯೋಗ ಮಾಡೋದ್ರಿಂದ ಸತ್ತಿದ್ದಲ್ಲ, ಅವರು ಕೊನೆಯ ಉಸಿರು ಇರೋವರೆಗೂ ಯೋಗ ಮಾಡ್ತಾ ಇದ್ರು. ಕೊನೆಗೆ ಅವರು ನಮ್ಮ ಇವರಿದಾರಲ್ಲ PC ಸರ್ಕಾರ ಅಂತ ಇದ್ದಾರೆ, ಅವರು ಮ್ಯಾಜಿಕ್ ಮಾಡ್ತಾ ಸತ್ತೋದ್ರಂತೆ. ಮಾಸ್ಟರ್ ಹಿರಣ್ಯ ಇವಾಗಿರೋರಲ್ಲ, ಅವರ ತಂದೆ ಹಿರಣ್ಯಯ್ಯ, ಅವರು ನಾಟಕ ಮಾಡ್ತಾ ಹೋದ್ರಂತೆ. ನಮ್ಮ ಅಬ್ದುಲ್ ಕಲಾಂ ಅವರು ಪಾಠ ಮಾಡ್ತಾ ಭಾಷಣ ಮಾಡ್ತಾ ಡಬಂಕ್ ಅಂದ್ಬಿಟ್ರು. ಅಂದ್ರೆ ಇವರೆಲ್ಲ ಮಹಾಯೋಗಿಗಳು, ಇವೆಲ್ಲ ತಪಸ್ವಿಗಳು. ಅವರು ಆ ಕೆಲಸ ಮಾಡ್ತಾನೆ ತಮ್ಮ ಇದ್ರೊಳಗೆ ಇದ್ದಾಗಲೇನೆ ಪ್ರಾಣ ಬಿಟ್ಬಿಡ್ತಾರೆ. ಅದು ವಿಶೇಷವಾದಂಥದ್ದು, ಎಲ್ಲರಿಗೂ ಲಭಿಸೋದಿಲ್ಲ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಿಮೇ ಕೃಪಯಾ ಶಂಭೋ ತ್ವಯಭಕ್ತಿ ಅಚಂಚಲಂ. ಮತ್ತೆ ನಾವ್ ಏನಪ್ಪ ದೇವರಲ್ಲಿ ಕೇಳ್ಕೊಳ್ಬೇಕು ಅಂದ್ರೆ ಅನಾಯಾಸೇನ ಮರಣಂ. ಅಪ್ಪ, ನಾವು ಸಾಯುವಾಗ ಒಬ್ರಿಗೆ ತೊಂದರೆ ಕೊಟ್ಟು ನಾವು ತೊಂದರೆ ಅನ್ಭವಿಸ್ಕೊಂಡು ಅಯ್ಯೋ ಯಾಕನ ಬದುಕಿದ್ವಪ್ಪ, ಅಯ್ಯೋ ಇವ್ನು ಯಾಕನ ಬದುಕಿದ್ವಪ್ಪ ಅನ್ನೋ ಆಗ್ಬಾರ್ದು. ಆ ರೀತಿಯಾಗಿ ಹಾಗೆ ಪ್ರಾಣ ಬಿಟ್ಬಿಡ್ಬೇಕಂತೆ. ಶರಣರ ಪುಣ್ಯ ಮರಣದಲ್ಲಿ ನೋಡು ಅಂತ ಹೇಳ್ತಾರಲ್ಲ, ಹಾಗೆ ಅದಕ್ಕೆ ಯೋಗ ಮಾಡ್ಬೇಕು. ನಾವು ಯೋಗ ಮಾಡ್ತಾ ಇದ್ರೆ ಅನಾಯಾಸವಾದ ಮರಣ ಲಭಿಸ್ತದೆ ನಮ್ಗೆ. ಆಮೇಲೆ ವಿನಾದೇ ಯಾರನ್ನೂ ದೇಹಿ ಅಂತ ಕೇಳ್ಬಾರ್ದಪ್ಪ, ಪ್ಲೀಸ್ ನನಗೆ ದುಡ್ಡು ಕೊಡಪ್ಪ, ನಾನು ಏನು ಯಾರನ್ನು ಕೇಳಬಾರ್ದು. ಆ ಪರಿಸ್ಥಿತಿ ನಮ್ಗೆ ದೇವ್ರು ಕೊಡಬಾರ್ದು. ಆಮೇಲೆ ತ್ವಯಭಕ್ತಿ ಅಚಂಚಲಂ, ದೇವರಲ್ಲಿ ದೇಹಿಮೇ ಕೃಪಯಾಶಂಭೋ, ದೇವರೇ ನನಗೆ ಕೊಡಪ್ಪ. ಏನ್ ಬೇಕು ಅಂದ್ರೆ ದೇವರಲ್ಲಿ ಅಚಲವಾದ ನಂಬಿಕೆ ಕೊಡ್ಬೋದು. ಯಾಕೆಂದ್ರೆ ಇದ್ರಲ್ಲಿ ನಮಗೆ ಅದನ್ನ ನಾನು ಅಷ್ಟಾಂಗ ಯೋಗದೊಳಗೆ ಒಂದು ಪಾಯಿಂಟ್ ಬರ್ತದೆ ನೋಡಿ. ಅಷ್ಟಾಂಗ ಯೋಗದೊಳಗೆ 8 ಭಾಗವನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತದೆ. ಈ ರೀತಿಯಾಗಿ ಭಾಗಗಳನ್ನ ಮಾಡ್ಕೊಳ್ತೇವೆ. ಯಮದೊಳಗೆ ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ ಅಂತಂದ್ರೆ ಈ 5 ಅಂಶಗಳನ್ನು ಯಾರು ಪಾಲನೆ ಮಾಡ್ತಾರೆ ಅವರು ಯೋಗಿಗಳು. ಈ ಯಮ ಅನ್ನೋದು ಸಮಾಜ ಮುಖ್ಯ. ಅಂದ್ರೆ ಇದನ್ನು ಮಾಡೋದ್ರಿಂದ ಸಮಾಜಕ್ಕೆ ಒಳ್ಳೇದಾಗ್ತದೆ. ನಾನು ಫಾಲೋ ಮಾಡೋದ್ರಿಂದ ಅದನ್ನ ನಾನು ಫಾಲೋ ಮಾಡ್ಲಿಲ್ಲ ಅಂದ್ರೆ ಅದು ಏನು ಸಮಾಜಕ್ಕೆ ತೊಂದರೆ ಮಾಡಿ. ನೋಡಿ, ಸತ್ಯ ಹೇಳ್ಬೇಕು. ಅಹಿಂಸೆ ಅಂದ್ರೆ ಹಿಂಸೆ, ನಮಗೂ ಹಿಂಸೆ ಮಾಡ್ಕೊಳ್ಳೋದು, ಬೇರೆಯವ್ರಿಗೆ ಹಿಂಸೆ ಮಾಡಿದ್ರೆ ಅದು ಸಮಾಜಕ್ಕೆ ತೊಂದರೆ ಆಗುತ್ತೆ. ಸುಳ್ಳು ಹೇಳಿದ್ರೆ ನನಗೇನೋ ಖುಷಿ ಆಗ್ಬೋದು, ಅದು ಸಮಾಜಕ್ಕೆ ತೊಂದರೆ ಆಗ್ತದೆ. ಬ್ರಹ್ಮಚರ್ಯ, ನಾನು ಇಂದ್ರಿಯ ನಿಗ್ರಹವನ್ನು ಮಾಡ್ಕೊಳ್ತೇನೆ, ಮಾಡ್ಕೊಂಡಾಗ ನನಗೊಳ್ಳೆ ಜೊತೆಗೆ ಸಮಾಜಕ್ಕೂ ಒಳ್ಳೆದಾಗ್ತದೆ. ಇಲ್ಲದಿದ್ರೆ ನಿಮಗೆ ಗೊತ್ತಲ್ಲ ಬಹಳ ತೊಂದರೆಗಳಾಗುತ್ತವೆ. ಇನ್ನ ಶೌಚ ಸಂತೋಷ ತಪಃ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಅಂದ್ರೆ 5. ಅದು ನನಗೆ ಸ್ವಂತವಾಗಿ ಮಾಡೋದು. ಶೌಚ, ನಾನು ಶುಚಿಯಾಗಿದ್ರೆ ನನಗೆ ಒಳ್ಳೇದು, ಇಲ್ಲ ನನಗೆ ಕೆಟ್ಟದ್ದು. ನಾನು ಸರಿಯಾಗಿ ಸ್ನಾನ ಮಾಡಿದ್ರೆ ಕಜ್ಜಿ ತುರ್ಕಿಗಳು ಶುರು ಆಗ್ತವೆ. ಅದನ್ನ ಶುಚಿಯಾಗಿರ್ಬೇಕು, ನಾನು ಹೈಜಿನಿಕ್ ಆಗಿರ್ಬೇಕು. ಇನ್ನು ಸಂತೋಷವಾಗಿರ್ಬೇಕು. ನಾನು ಸಂತೋಷವಾಗಿದ್ರೆ 4 ಜನ ನಮ್ಮ ಜೊತೆಗೆ ಇರ್ತಾರೆ. ಇವನಿಗೆ ಗೋಲ್ಡ್ ಕಣ, ಇವನ ಹತ್ರ ಯಾಕೆ ಬೇಕಪ್ಪ ಅಂತ ಹೋಗ್ಬಿಡ್ತಾರೆ. ಅದರಿಂದ ನಾವು ಸಂತೋಷವಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ಬೇರೆಯವರು ಚೆನ್ನಾಗಿರ್ತಾರೆ. ಆಮೇಲೆ ಸ್ವಾಧ್ಯಾಯ, ನಾವು ಜ್ಞಾನಾರ್ಜನೆ ಮಾಡ್ಬೇಕಂದ್ರೆ ನಾವೇ ಓದ್ಬೇಕು. ಅದು ಯಾರೋ ಒಬ್ಬ ಸ್ನೇಹಿತರು ಯಾರೋ ಹೇಳ್ತಾ ಇದ್ರು, ನಾವು ಸ್ವರ್ಗಕ್ಕೆ ಹೋಗೋದ್ರೆ ನಾವೇ ಸಾಯ್ಬೇಕು ಅಂತ ಹೇಳ್ಬಿಟ್ಟು. ಆ ರೀತಿಯಾಗಿ ಅಲ್ಲ, ಇದು ಎಷ್ಟರ ಮಟ್ಟಿಗೆ ಎಲ್ಲೂ ಸಮಂಜಸ ಗೊತ್ತಿಲ್ಲ. ಆದ್ರೆ ನಮ್ಗೆ ಏನಾದ್ರೂ ಒಂದು ಬೇಕು ಅಂದ್ರೆ ನಾವೇ ಮಾಡ್ಬೇಕು. ಜ್ಞಾನ ಬೇಕು, ನಾವೇ ಪುಸ್ತಕ ಓದ್ಬೇಕು, ಕೇಳಬೇಕು, ಯೂಟ್ಯೂಬ್ ಓದಬೇಕು, ಅರ್ಜನೆ ಮಾಡ್ಬೇಕು. ಬೇರೆ ಯಾರೋ ಬಂದ್ಬಿಟ್ಟು ನಮ್ಮ ತಲೆ ಒಳಗೆ ಓಪನ್ ಮಾಡ್ಬಿಟ್ಟು ಒಂದು ಸ್ಪೂನ್ ನಲ್ಲಿ ಇಂಜೆಕ್ಟ್ ಮಾಡ್ಬಿಟ್ಟು ಜ್ಞಾನ ಕೊಡೋದಿಲ್ಲ, ಯಾರು ಕೊಡೋದಿಲ್ಲ. ಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಅಂತ ಅಂದ್ರೆ ಎಲ್ಲವನ್ನು ಮಾಡಿ ಶರಣ ನಾನು ನಾನೆಂದು ಗರ್ವದಲ್ಲಿ ಮೆರೆಯದೆ ನೀನೆಂದು ಶಿರಬಾಗು ಗುರುವರೆಗೆ ಅಂತೀವಲ್ಲ, ಹಾಗೆ ಅದನ್ನ ಸರೆಂಡರ್ ಆಗುವಂತ. ಅದಾದ್ಮೇಲೆ ಯಮ, ನಿಯಮ, ಆಸನಗಳು ಫಿಸಿಕಲ್ ಅಂದ್ರೆ ಈ ಭೌತಿಕವಾದ ಶರೀರಕ್ಕೆ ಕೊಡುವಂತ ವ್ಯಾಯಾಮಗಳಿಗೆ ಆಸನಗಳು ಅಂತ ಹೇಳ್ತೀವಿ. ಪ್ರಾಣಾಯಾಮ, ಉಸಿರಾಟದ ಅಭ್ಯಾಸವನ್ನು ಮಾಡುವಂಥದ್ದು ಪ್ರಾಣಾಯಾಮ. ಧಾರಣ ಅಂದ್ರೆ ಇನ್ನೊಂದು
ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಅಂದ್ರೆ ಆಹಾರ ಅಂದ್ರೆ ಈ ಪಂಚೇಂದ್ರಿಯಗಳು ಹೊರ ಪ್ರಪಂಚದಲ್ಲಿ ಆಹಾರವನ್ನು ತೆಗೆದುಕೊಂತಿರ್ತವೆ, ಅದನ್ನ ಒಳಗಡೆ ತಿರುಗಿಸ್ಕೊಳ್ಳುವಂಥದ್ದು ಅದು ಪ್ರತ್ಯಾಹಾರ. ಧಾರಣ ಅಂದ್ರೆ ಒಂದು ಕಾನ್ಸಂಟ್ರೇಟ್ ಮಾಡುವಂಥದ್ದು, ಒಂದೇ ಒಂದು ವಸ್ತುವಿನ ಬಗ್ಗೆ ಏಕಾಗ್ರತೆ ಮಾಡಿ ಮನಸ್ಸನ್ನು ನಿಲ್ಲಿಸ್ಕೊಳ್ಳುವಂಥದ್ದು ಧಾರಣ. ಧ್ಯಾನ ಅಂದ್ರೆ ನಿರ್ವಿಷಯಂ ಧ್ಯಾನ, ಏನು ಆಲೋಚನೆ ಮಾಡದೇ ಇರ್ತಕ್ಕಂಥದ್ದೇ ಧ್ಯಾನ. ಆಮೇಲೆ ಧ್ಯಾನ ಆದ್ಮೇಲೆ ಸಮಾಧಿ. ಇಷ್ಟು 8 ಭಾಗಗಳನ್ನ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ಅದರೊಳಗೆ ಆಸನ ಅನ್ನೋದು ಒಂದು. ಅದಕ್ಕೆ DVG ಹೇಳ್ತಾರೆ ನೋಡಿ, ಒಳಗೆ ಲೋಕಾಸಕ್ತಿ, ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯ ಧ್ಯಾನ, ಒಳಗೆ ಉದಾಸೀನ, ಹೊರಗೆ ಸಂಸಾರ ಭಾರ, ಒಳಗದರ ತಾತ್ಸಾರ, ಹೊರ ಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಹೇಳ್ತಾರೆ. ಅದರಿಂದ 2 ಕೋಣೆಗಳ ನೀನ್ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಕರಾಟಗಳನ್ನಾಡು, ವಿರಮ ಸ್ವಪ್ನ ನೀನು ಒಳಮನೆಯ ಶಾಂತಿಯಲ್ಲಿ, ವರಸೂತ್ರ ಯೋಗವಿದು ಮಂಕುತಿಮ್ಮ ಅಂತ ಹೇಳ್ತಾರೆ. ಆದ್ರಿಂದ ಯೋಗ ಸೂತ್ರವನ್ನ DVG ಅವರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಬರೀ 4 ಸಾಲಿನಲ್ಲಿ ಯೋಗ ಅಂದ್ರೆ ಏನು ಅಂತಂದು ಹೇಳ್ಬಿಟ್ರು. ಆದ್ರಿಂದ ಈಗ ಇಷ್ಟೊಂದು ಹೇಳಿ, ಯೋಗ ಅಂದ್ರೇನು, ಯೋಗದ ವಿಧಾನಗಳೇನು, ಯೋಗದ ಚರಿತ್ರೆ ಏನು, ಪತಂಜಲಿ ಮಹರ್ಷಿಗಳು ಹೇಳಿದಂತಹ ರಾಜಯೋಗ, ಅದಕ್ಕೆ ರಾಜಯೋಗ ಅಂತಂದು ಹೇಳ್ತಾರೆ. ಅಷ್ಟಾಂಗ ಯೋಗ ಅಂದ್ರೆ ರಾಜಯೋಗ ಅಂತಂದು ಕೂಡ ಹೇಳ್ತಾರೆ. ನಾನು ನಿಮ್ಗೆ ಯಮ ನಿಯಮ ಆಸನ ಪ್ರಾಣಾಯಾಮಗಳನ್ನ, ಯಮ ನಿಯಮ 2 ಹೇಳ್ಬೇಕು ಅಂದ್ರೆ 1 ಗಂಟೆ ಬೇಕಾಗ್ತದೆ ನನಗೆ. ಅದು ಸಮಯದ ಅಭಾವ ಇರೋದ್ರಿಂದ ನಾನು ಅದನ್ನ ಅಷ್ಟಕ್ಕೆ ನಿಲ್ಲಿಸ್ಕೊಳ್ತೀನಿ. ಇನ್ನೊಂದು ದಿವಸ ಬೇಕಾದ್ರೆ ನಿಮ್ಗೆ ರಾಜಯೋಗ ಅಂದ್ರೆ ಪತಂಜಲಿ ಮಹರ್ಷಿಗಳ ಯೋಗದ ಬಗ್ಗೆನೇ ಇನ್ನೊಂದ್ಸಲ ವಿಸ್ತೃತವಾಗಿ ಹೇಳ್ಬೇಕು ಅಂದ್ರೆ 1 ಅವರ್, ಅಟ್ಲೀಸ್ಟ್ ಮಿನಿಮಮ್ 1 ಅವರ್ ಬೇಕಾಗ್ತದೆ. ಆದ್ರಿಂದ ಇಷ್ಟನ್ನು ಹೇಳಿ ಇನ್ನ ಪ್ರಾಕ್ಟಿಕಲ್ಗೆ ಹೋಗ್ತೀನಿ. ನಾನು ನಿಮಗೆ ಒಂದಿಷ್ಟು ಆಸನಗಳನ್ನ ಅಭ್ಯಾಸ ನಮ್ಗೆ ಹೇಳಿದ್ದೀನಿ. ನಾನು ನಿಮ್ಗೆ ಈ 10 ನಿಮಿಷ 15 ನಿಮಿಷ ಬಹಳ ಮುಖ್ಯವಾದಂಥದ್ದು ಅಂತ. ಆದ್ರಿಂದ ಅಲ್ಲಿಗೆ ಬಂದಿದ್ದೀನಿ. ನಾವು ಎಲ್ಲರೂ ಇದ್ದೀರಾ, ಆದ್ರಿಂದ ನಮಗೆ ಬಹಳ ಖುಷಿ ಆಗ್ತಾ ಇದೆ. ಈ ನೋಡಿ, ನಾನು ನಿಮಗೆ ಒಂದೇ ಒಂದು ವಿಚಾರವನ್ನು ನಿಮ್ಗೆ ಹೇಳ್ಬೇಕು ಅಂದ್ರೆ, ನಮ್ಗೆ ಎಷ್ಟೋ ಸಲ ಮನಸ್ಸಿರ್ತದೆ ಯೋಗ ಮಾಡ್ಬೇಕು ಅಂತ, ಆದ್ರೆ ಸಮಯ ಹೊಂದ್ಸ್ಕೊಳ್ಳೋದಿಲ್ಲ. ನಾವು ಏನ್ ಬಿಡಪ್ಪ, ನಾವೆಲ್ಲೋ ಆಲಸ್ಯ ಮಾಡ್ಬಿಡ್ತೀವಿ. ಆಲಸ್ಯ ಆದಾಗ ಏನ್ ಮಾಡ್ಬೇಕು ನಾವು? ಇನ್ನೊಂದು ನಿಮಗೆ ಒಂದು ಹೇಳಲೇಬೇಕು ಅಂದ್ರೆ, ನಾವು ವಾಯುವಿಹಾರ ಹೋಗುವಂತ ಒಂದು ಅಭ್ಯಾಸ ಇದೆ ನಮಗೆ. ಅಂದ್ರೆ ವಾಕಿಂಗ್ ಅಂತ ಹೇಳ್ತೀವಲ್ವಾ, ವಾಯುವಿಹಾರ ಹೋಗುವಂಥದ್ದು. ವಾಯುವಿಹಾರ ನಾನು ನೋಡಿರ್ತೀನಿ. ನಾನು ನಮ್ಮ ಮನೆ ಹತ್ರ ಇರ್ತಕ್ಕಂಥ ಒಂದು ಪಾರ್ಕ್ ಅಲ್ಲಿ ವಾಕ್ ಮಾಡುವಂಥದ್ದು. ಅಲ್ಲಿ ನಾನು ಒಂದು 3/4 ಗಂಟೆ ವಾಕ್ ಮಾಡಿದ್ರೆ, ಕೆಲವರು 3/4 ಗಂಟೆ ಫೋನ್ನಲ್ಲಿ ಮಾತಾಡ್ತಾನೆ ಇರ್ತಾರೆ. ಇನ್ನು ಕೆಲವರು ಜೊತೆಗೆ ಸ್ನೇಹಿತರ ಜೊತೆಗೆ ಮಾತಾಡ್ಕೊಂಡು ವಾಕ್ ಮಾಡ್ತಾ ಇರ್ತಾರೆ. ಅಲ್ಲಿ ಬಂದ್ಬಿಟ್ಟು ಪಾರ್ಕ್ ಅಲ್ಲಿ ಸುಮ್ಮನೆ ಒಂದು ಸೀಟ್ ಮೇಲೆ ಕುತ್ಕೊಂಡು ಮೊಬೈಲ್ ಮಾಡ್ತಾ ಇರ್ತಾರೆ. ನಾವು ಯಾಕೆ ಹೋಗ್ಬೇಕು ಅದಕ್ಕೆ? ನಾವು ವಾಕಿಂಗ್ ಮಾಡುವಂಥದ್ದು, ವಾಯುವಿಹಾರ ಮಾಡುವಂಥದ್ದು, ಮೊಬೈಲ್ಗಳನ್ನು ಮನೇಲಿ ಇಟ್ಟು ಹೋಗ್ಬೇಕು. ವಿ ಹ್ಯಾವ್ ಟು ಸ್ವಿಚ್ ಆಫ್. ಮೊಬೈಲ್ಗಳು ತಗೊಂಡೇ ಹೋಗಬಾರ್ದು ಅಲ್ಲಿಗೆ. ಯಾಕೆ ಬೇಕು ಮೊಬೈಲ್ಗಳು? ಏನಂತ ಅರ್ಜೆಂಟ್ ಇರ್ತದೆ ನಮ್ಗೆ ಅಲ್ಲಿ ಹೋದ್ಮೇಲೆ. ಆಮೇಲೆ ನಮ್ಮ ಸ್ನೇಹಿತರ ಜೊತೆ ಸಿಗ್ತಾರೆ ಅಂದ್ಕೊಳ್ಳಿ, ಆದ್ರೆ ಏನೋ ಮಗ ಏನ್ ಚೆನ್ನಾಗಿದೆಯೇನಪ್ಪ ಅಂತ ಅಂದ್ಕೊಂಡು, ಅದೇನಾಯ್ತು ಗೊತ್ತಾ, ಅಯ್ಯೋ ಬಾ ಎಲೆಕ್ಷನ್ ಚುನಾವಣೆ ಗೊತ್ತಲ್ಲ, ರಿಸಲ್ಟ್ ಏನಾಯ್ತು ಗೊತ್ತಾ, ಅದನ್ನ ಫುಲ್ಲು 45 ನಿಮಿಷ 1 ಗಂಟೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದು. ಆದ್ರೆ ಮನಸ್ಸನ್ನ ಬಿಟ್ಟು ಸ್ನೇಹಿತರ ಜೊತೆಗೆ ಹೋದ್ರು ಕೂಡ ಮೌನವಾಗಿ ಅಲ್ಲಿ ಪ್ರಕೃತಿಯನ್ನು ನೋಡಿ, ಗಿಡ ಮರಗಳು, ಅಕ್ಕಿಗಳ ಚಿಲಿಪಿಲಿ ನೀನಾದ, ಆ ತಂಗಾಳಿ, ಅದು ನನಗೆ ದೇವ್ರೆ ಎಲ್ಲವನ್ನು ಕೊಟ್ಟಿರುವೆ, ಏನ ಬೇಡಲಿ, ಜಗವ ನಮಗೆ ಬಿಟ್ಟಿರುವೆ, ಹೇಗೆ ಕಾಡಲಿ. ನರಸಿಂಹಸ್ವಾಮಿ ಹೇಳ್ತಾರೆ. ಹಾಗೆ ವಾಕಿಂಗ್ ಮಾಡ್ಬೇಕಾದ್ರೂ ಕೂಡ ಉಸಿರಾಟವನ್ನು ಒಂದಿಷ್ಟು ಗುರ್ತು ಮಾಡ್ಕೊಂಡು ನಿಧಾನವಾಗಿ ಉಸಿರು ಬಿಡೋದು, ಉಸಿರು ಹಾಗೆ ಮಾಡಿದ್ರೆ ನಮ್ಮ ಶ್ವಾಸಕೋಶಕ್ಕೂ ಒಳ್ಳೇದು, ಜಾಸ್ತಿ ಆಕ್ಸಿಜನ್ ಲಭ್ಯತೆ ಆಗ್ತದೆ, ನಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡ್ತದೆ, ಸಮಾಧಾನ ಆಗ್ತದೆ. ಆಮೇಲೆ ಬೇಕಾದ್ರೆ ನಿಮ್ ಸ್ನೇಹಿತರ ಜೊತೆ ಕೂತ್ಕೊಳ್ಳಿ. ಆಮೇಲೆ ಎಲ್ಲ ವಾಕಿಂಗ್ ಎಲ್ಲ ಅರ್ಧ ಗಂಟೆ ಆದ್ಮೇಲೆ ಕೂತ್ಕೊಂಡು ಏನಪ್ಪಾ ಮಾತಾಡಿ, ಒಂದಿಷ್ಟು ನಿಮ್ ಚರ್ಚೆ, ನಿಮ್ದು ಸಿನಿಮಾ ಇರ್ಬೋದು, ಪಾಲಿಟಿಕ್ಸ್ ಇರ್ಬೋದು, ಏನ್ ಬೇಕಾದ್ರೂ ಇರ್ಬೋದು, ನಿಮ್ ಮನಸ್ಸಿಗೆ ಬಂದಿದ್ದು ಮಾತಾಡ್ಕೊಳ್ಳಿ. ಆಮೇಲೆ ಕಾಫಿ ಅಡ್ಡಗಳಿರ್ತವೆ, ಕಾಫಿ ಕುಡಿಲಿ. ಆದ್ರೆ ಆ ವಾಕಿಂಗ್ ಏನೋ ಅರ್ಧ ಗಂಟೆ 3/4 ಗಂಟೆ ಮಾಡ್ತೀವಿ, ಅವಾಗ ಮನಸ್ಸನ್ನ ಸಂಪೂರ್ಣವಾಗಿ ನಾವು ಅಲ್ಲಿ ಏಕಾಗ್ರತೆ ಮಾಡಿ ಆನಂದವನ್ನು ಅನುಭವಿಸುವಂಥದ್ದು. ಅಂದ್ರೆ ನೋಡಿ, ಲಿಬರೇಷನ್ ಈಸ್ ಯೋಗ. ನಾವು ಯಾವಾಗ ಬಿಡಿಸ್ಕೊಳ್ತೀವಿ ಅದು ಯೋಗ ಆಗ್ತದೆ. ಯಾವಾಗ ಅಂದ್ರೆ ಈ ಭೌತಿಕವಾದ ಏನು ಪ್ರಪಂಚದಿಂದ ಬಿಡಿಸ್ಕೊಂಡ್ರೆ ಪರಮಾತ್ಮನಲ್ಲಿ ಸೇರ್ಕೋಬೇಕಲ್ವಾ. ನಾವು ಬಿಡಿಸ್ಕೊಳ್ಳೋದಂದ್ರೆ ಪ್ರಪಂಚ ಬಿಡಿಸ್ಕೊಂಡ್ರೆ ಪರಮಾತ್ಮ, ಅವಾಗ ನಮ್ಮ ಮನಸ್ಸೊಳಗೆ ಆನಂದ. ನಾನು ಹೇಳಿದ್ನಲ್ಲ, ಆನಂದ ಶಬ್ದಕ್ಕೆ ವಿರೋಧ ಇಲ್ಲ ಅಂತ ಹೇಳಿ ಕೇಳ್ಕೊಳ್ಳಿ. ಇವಾಗ ನಿಮ್ಗೆಲ್ಲರಿಗೂ ಒಂದು ಬೇಕಾದ್ರೆ ವಿಡಿಯೋ ಆನ್ ಮಾಡ್ಕೊಳ್ಳಿ, ಅಥವಾ ಹಾಗೆ ಇದ್ರೂ ಪರವಾಗಿಲ್ಲ. ನೋಡಿ, ನೀವು ಕುರ್ಚಿ ಮೇಲೆ ಕುತ್ಕೊಂಡು ಬೇಕಾದ್ರೆ ಯೋಗ ಮಾಡ್ಬೋದು. ಇವಾಗ ನಾವು ಪ್ರಾಕ್ಟಿಕಲ್ಗೆ ಹೋಗ್ತೀವಿ. ಆದಷ್ಟು ಯೋಗ ಮಾಡ್ಬೇಕಾದ್ರೆ ಬರೀ ಹೊಟ್ಟೆ ಇರಬೇಕು. ಚೆನ್ನಾಗಿ ಗಡದಾಗ ತಿಂದ್ಬಿಟ್ಟು ಒಂದು ತೇಳ್ಕೊಂಡು ಯೋಗ ಮಾಡಬಾರ್ದು, ಅದರಿಂದ ತೊಂದರೆ ಆಗ್ತದೆ. ಆಮೇಲೆ ಯಾವಾಗ್ಲಾದ್ರೂ ಯೋಗ ಮಾಡ್ಬೇಕು ಅಂದ್ರೆ ನುರಿತ ಯೋಗ ಶಿಕ್ಷಕರ ಹತ್ರನೇ ಯೋಗ ತಿಳ್ಕೊಳ್ಬೇಕಂತೆ. ನಾವು ಅದಕ್ಕೊಂದು ಹಠ ಯೋಗದಲ್ಲಿ ಒಂದು ಸೂತ್ರನೇ ಇದೆ. ಏನು ಅಥ ಆಸನೆ ದೃಢೇ ಯೋಗಿ, ಅಥ ಆಸನೆ ದೃಢೇ ಯೋಗಿ ವಶಿ ಹಿತಮಿತಾಶನಃ, ಹಿತಮಿತ ಅಶನಃ ಅಂದ್ರೆ ಊಟ, ಹಿತ ಅಂದ್ರೆ ಊಟ ಕಡಿಮೆ ಆಗ್ಬಿಡ್ತಂತೆ. ಅಥ ಆಸನೆ ದೃಢೇ ಯೋಗಿ
ದೃಢ ಯೋಗಿ ಏನೋ ಹಿತಮಿತಾಶನ, ಆಮೇಲೆ ಗುರುಪತಿಷ್ಠ ಮಾರ್ಗೇಶು ಪ್ರಾಣಾಯಾಮಂ ಅಭ್ಯಾಸಯತು ಅಂತ ಹೇಳಿ ಒಂದು ಸೂತ್ರನೇ, ಒಂದು ಶ್ಲೋಕ ಇದೆ. ಆದ್ರಿಂದ ಅಥ ಆಸನೆ ದೃಢೇ ಯೋಗಿ ವಶಿ ಹಿತಮಿತಾಶನ ಅಂತ ಹೇಳ್ತಾರೆ. ಆದ್ರಿಂದ ಆಸನ ದೃಢವ ಅಂದ್ರೆ ಆ ಗುರುಪತಿಷ್ಠೆ ಮಾರ್ಗೇಶು, ಗುರುವಿನ ಉಪದಿಷ್ಟ ಅಂದ್ರೆ ಗುರು ಏನು ಹೇಳ್ಕೊಡ್ತಾನೆ ಆ ಮಾರ್ಗದಲ್ಲೇ ಹೋಗ್ಬೇಕು ಅಂತ. ಆದ್ರಿಂದ ನೀವು ಯಾರು ಯೋಗವನ್ನ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ಬಿಡ್ತೀನಿ, ಏನೋ ಮೊಬೈಲ್ ಅಲ್ಲಿ ಬರ್ತಾ ಇರ್ತದೆ ಬೆಳಿಗ್ಗೆ ಕೈ ಆಡ್ಸೋದು ಕಾಲಾಡ್ಸೋದು, ದಯವಿಟ್ಟು ಅದರ ಯಾರು ಮಾಡ್ಬೇಡಿ. ಟಿವಿ ನೋಡ್ಕೊಂಡು ನಾನು ಮಾಡ್ಬಿಡ್ತೀನಿ, ಲ್ಯಾಪ್ಟಾಪ್ ಅಲ್ಲಿ ನೋಡಿ, ದಯವಿಟ್ಟು ಆತರ ಮಾಡ್ಬೇಡಿ. ಹತ್ತಿರ ಇರ್ತಕ್ಕಂಥ ಯಾವ್ದಾದ್ರು ಯೋಗ ಕೇಂದ್ರಕ್ಕೆ ಹೋಗಿ ನುರಿತ ಯೋಗ ಶಿಕ್ಷಕರು ಯಾರು ಇರ್ತಾರೆ ತಿಳಿದಂತವ್ರು, ನನ್ನ ಹತ್ರನೇ ಬನ್ನಿ ಅಂತ ಹೇಳಲ್ಲ ನಾನು, ತುಂಬಾ ಜನ ಇದ್ದಾರೆ ಯೋಗ ಶಿಕ್ಷಕರು, ಯೋಗ ಕೇಂದ್ರಗಳು ನಿಮ್ಮ ಮನೆ ಹತ್ರ, ಅಲ್ಲಿ ಹೋಗಿ ಸೇರ್ಕೊಳ್ಳಿ. ಒಂದಿಷ್ಟು ಅವ್ರು ಹೇಳಿದ್ದನ್ನು ತಿಳ್ಕೊಳ್ಳಿ. ಎಲ್ಲಿ ಉಸಿರು ತಗೊಳ್ಬೇಕು, ಎಲ್ಲಿ ಬಿಡ್ಬೇಕು, ಎಷ್ಟು ಬಾಗ್ಬೇಕು, ಎಷ್ಟು ಮುಂದಕ್ಕೆ ಬಾಗು, ಇದೆಲ್ಲ ಕರೆಕ್ಟ್ ಆಗಿ ಕರಾರುವಕ್ಕಾಗಿ ಹೇಳ್ಕೊಡ್ತಾರೆ. ಅವರು ಟ್ರೈನಿಂಗ್ ಆಗಿರ್ತದೆ. ಅಂತವ್ರ ಹತ್ರನೇ ಶಿಕ್ಷಕರ ಹತ್ರನೇ ಶಿಕ್ಷಣ ಆಗ್ಬೇಕು. ಅದರ್ವೈಸ್ ನಾವು ಸುಮ್ಮನೆ ನಾವೇನೋ ಮಾಡಿದ್ರೆ ಎಡವಟ್ ಆಗ್ಬಿಡ್ತದೆ. ಎಡವಟ್ ಮಾಡ್ಕೊಂಡಿರೋರು ಉದಾಹರಣೆಗಳು ತುಂಬಾ ಇದಾವೆ. ಆದ್ರಿಂದ ಇದೊಂದು ಎಚ್ಚರಿಕೆ. ಈಗ ಎಲ್ಲರೂ ಕೈಗಳನ್ನ ನೋಡಿ, ಬೇಕಾದ್ರೆ ವಿಡಿಯೋ ಆನ್ ಮಾಡ್ಕೊಳ್ಳಿ, ಕೈಗಳನ್ನ ಈ ಬೆರಳುಗಳನ್ನು ಹೆಣೆದು ಮೇಲೆ ಕೆಳಿರಿ. ಕುರ್ಚಿ ಮೇಲೆ ಕುತ್ಕೊಂಡೇ ಮಾಡಿ, ಬೇಕಾದ್ರೆ ಏನ್ ತೊಂದರೆ ಇಲ್ಲ, ಎಳಿರಿ ಮೇಲೆ ಚೆನ್ನಾಗಿ. ಇದಕ್ಕೆ ತಾಡಾಸನ ಅಂತ ಹೇಳ್ತೀವಿ. ಕೈ ಬೆರಳುಗಳನ್ನು ಹೆಣೆದಿರ್ಬೇಕು, ತಾಡಾಸನ ಅಂತ ಹೇಳ್ತೀವಿ. ಉಸಿರಾಡಿ. ತಾಡ ಅಂದ್ರೆ ತಾಳ ವೃಕ್ಷಕ್ಕೆ ತಾಡ ಅಂತ ಹೇಳಿ. ತಾಳ ವೃಕ್ಷ, ವೃಕ್ಷ ಹೇಗೆ ಅಂದ್ರೆ ತಾಳೆಯ ಮರ ಹೇಗೆ ಎತ್ತರವಾಗಿರ್ತದೆ ಹಾಗೆ ನಮ್ಮ ಶರೀರವನ್ನು ಇರ್ತದೆ. ಆಮೇಲೆ ಈಗ ನಿಧಾನವಾಗಿ ನಾವು ನಮ್ಮ ಬಲಕ್ಕೆ ಬಾಗ್ತೇವೆ. ಬಲಕ್ಕೆ, ನಿಮ್ಮ ಬಲಕ್ಕೆ ಬಾಗಿ, ನಿಮ್ಮ ಬಲಕ್ಕೆ ಸ್ವಲ್ಪ ಅಲ್ಲಿ ಹಾಗೆ ಬಾಗಿ. ಇದು ತಾಡಾಸನದ ಪ್ರಕಾರ 2. ಬರೀ ಮೇಲಕ್ಕೆ ಬನ್ನಿ, ಸೆಂಟ್ರಿಗೆ ಬನ್ನಿ. ಬರೀ ಮಧ್ಯದಲ್ಲಿ ಇದ್ರೆ ಅದು ತಾಡಾಸನ. ಕೈ ಬೆರಳುಗಳನ್ನು ಬಿಡಿಸಿ ಮೇಲಕ್ಕೆ ನಮಸ್ಕಾರ ಮುದ್ರೆಯಲ್ಲಿ ಇಟ್ಕೊಂಡ್ರೆ ಅದು ತಾಡಾಸನದ ಪ್ರಕಾರ 1 ಆಗ್ತದೆ. ನಿಂತ್ಕೊಂಡು ಮಾಡ್ಬೋದು ಅಥವಾ ಕುತ್ಕೊಂಡು ಮಾಡಿ, ನಿಮ್ಗೆ ಅನುಕೂಲ. ನಿಂತ್ಕೊಂಡು ಮಾಡಿದ್ರೆ ಇನ್ನೂ ಅನುಕೂಲ ಆಗ್ತದೆ. ಕೈ ಮೇಲೆ, ಕೈ ಬೆರಳುಗಳು ಹೀಗೆ ನಮಸ್ಕಾರ. ಆಮೇಲೆ ಕೈ ಬೆರಳುಗಳನ್ನು ಹೆಣೆದು ಮತ್ತೆ ನಿಮ್ಮ ಎಡಕ್ಕೆ ಬಾಗಿ, ಎಡಕ್ಕೆ ಬಾಗಿ ಸ್ವಲ್ಪ ಹಾಗೆ ನಿಧಾನವಾಗಿ. ಇದು ಪ್ರಕಾರ. ಅಲ್ಲಿ ಉಸಿರಾಡ್ಬೇಕು ಸ್ವಲ್ಪ ಹೊತ್ತು. 1 2 3 4 ಉಸಿರಾಡ್ತಾ ನಿಧಾನವಾಗಿ ದೀರ್ಘವಾಗಿ ನಿಧಾನ ಉಸಿರಾಡ್ತಾ ಇರ್ಬೇಕು. ಅಲ್ಲಿ ಇರ್ಬೇಕು. ಒಂದು ಅಟ್ಲೀಸ್ಟ್ ಒಂದು 30 ಸೆಕೆಂಡ್ಸ್ ಅದು ಎಣಿಸ್ಕೊಳ್ಬೇಕು. ಬೇಕಾದ್ರೆ 1 2 3 4 ಅಂದ್ರೆ ಒಂದು 30 ನಿಧಾನ ಬೇಕು. ಮಧ್ಯ ಕೈ ಬೆರಳುಗಳನ್ನು ಬಿಡಿಸಿ ಕೆಳಗೆ ಬಿಡಿಸಿ. ಇದು ತಾಡಾಸನ. ಇದು ನೆನ್ಪಿಟ್ಕೊಳ್ಳಿ. ಆಮೇಲೆ ನೀವು ನಿಂತ್ಕೊಂಡು ಮಾಡೋದಾದ್ರೆ ನಿಂತ್ಕೊಂಡು ಹೀಗೆ ಕೈಗಳನ್ನ ಮೇಲೆ ಬೆಳೆಸಿ ಮುಂದಕ್ಕೆ ಬಾಗಿ, ಎಷ್ಟಾಗುತ್ತೋ ಅಷ್ಟೇ ಬಾಗಿ ಮುಂದೆ. ಇದು ಪಾದಹಸ್ತಾಸನ ಅಂತ ಹೇಳ್ತೇವೆ. ಅಲ್ಲಿ ಇರ್ಬೇಕು. ಸ್ವಲ್ಪ ಬಾಗಿ ಬಿಟ್ಟು ಸೊಂಟದ ಮೂಲದಿಂದ ಬಾಗಬೇಕು, ಹೊಟ್ಟೆ ಒಳಗೆ ಹೇಳ್ಕೊಡ್ಬೇಕು, ಮುಂದೆ ಹಾಗೆಯೇ ಬಾಗಬೇಕು. ಇದಕ್ಕೆ ಪಾದಹಸ್ತಾಸನ, ಅದು ಉತ್ತಾನಾಸನ ಅಂತ. ನಿಧಾನ ಬೇರ್ಕೊಳ್ಳಿ. ಅಲ್ಲಿ ಆಸನ ಸ್ಥಿತಿಗೆ ಹೋದ್ಮೇಲೆ ಉಸಿರಾಡ್ತಾ ಇರ್ಬೇಕು. ಆಮೇಲೆ ಸೊಂಟಕ್ಕೆ ಕೈ ಕೊಡಿ. ನಿಂತ್ಕೊಂಡೆ ಮಾಡಿ ಇದನ್ನು. ಅಥವಾ ಹಾಗೆ ಕುತ್ಕೊಂಡು ಸ್ವಲ್ಪ ಅದು ಟ್ರೈ ಮಾಡಿ. ಕುರ್ಚಿ ಮೇಲೆ ಕಷ್ಟ ಇದೆ, ಹಿಂದಕ್ಕೆ ಬಾಗ, ಅಂದ್ರೆ ಹುಷಾರು ಮಾಡ್ಬೇಕು. ಯಾಕಂದ್ರೆ ಕೆಲವರಿಗೆ ಡಾಕ್ಟರ್ ಹೇಳಿರ್ತಾರೆ ಹಿಂದಕ್ಕೆ ಬಾಗ್ಬೇಡಿ ಅಂತ. ಅದು ಕೆಲವರಿಗೆ ಮುಂದಕ್ಕೆ ಬಾಗ್ಬೇಡಿ, ಯಾಕಂದ್ರೆ ಲಂಬಾರ್ ಸಮಸ್ಯೆ ಮುಂದಕ್ಕೆ ಬಾಗ್ಬಾರ್ದು. ಅದಕ್ಕೋಸ್ಕರ ನಾನು ಹೇಳಿದ್ದು ನುರಿತ ಯೋಗ ಶಿಕ್ಷಕರ ಹತ್ರನೇ ನಾವು ಯೋಗ ಕಲಿತು. ಯಾಕೆಂದ್ರೆ ಈ ಸಮಸ್ಯೆ ಇರೋರಿಗೆ ನಾವು ಯೋಗ ಶಿಕ್ಷಕರು ಹೇಳ್ತಾರೆ, ನಿಮ್ಗೆ ಲಂಬಾರ್ ಸಮಸ್ಯೆ ಇದಪ್ಪ ಮುಂದೆ ಬಾಗ್ಬೇಡಿ. ನಿಮ್ಗೆಲ್ಲೋ ಇಲ್ಲಿ ಒಂದು ಸ್ವಿಚ್ ಇರ್ತದೆ, ಅದೇನೋ ಕೆಲವರಿಗೆ ಹಿಂದಕ್ಕೆ ತಲೆ ಹಾಕ್ಬಿಟ್ರೆ ತಲೆ ಸುತ್ತ ಬಂದ್ಬಿಡ್ತದೆ. ಅದರಿಂದ ನಾವು ಅದನ್ನ ತಿಳ್ಕೊಂಡು ಮಾಡ್ಬೇಕು. ನೋಡಿ, ಸೊಂಟಕ್ಕೆ ಕೈ ಕೊಡಿ, ತಲೆ ಹಿಂದಕ್ಕೆ ಹಾಕಿ, ಭುಜದ ಭಾಗ ಹಿಂದಕ್ಕೆ ಹಾಕಿ, ಸೊಂಟದ ಭಾಗವನ್ನು ನಿಧಾನವಾಗಿ ಹಿಂದಕ್ಕೆ ಬಾಗಿಸಿ, ಅಲ್ಲಿ ಉಸಿರಾಡಿ. ಇದು ಅರ್ಧ ಚಕ್ರಾಸನ ಅಂತ ಹೇಳಿ. ಅರ್ಧ ಚಕ್ರಾಸನ. ಉಸಿರಾಡಿ. ದೀರ್ಘವಾದ ಶ್ವಾಸ ಒಳಗೆ, ದೀರ್ಘವಾದ ಶ್ವಾಸ, ನಿಧಾನ ವಾಪಸ್. ಆಯ್ತಾ? ಇದು ಒಂದು ಪಾದಹಸ್ತಾಸನ. ಮುಂದಕ್ಕೆ ಬಾಗಿದ್ರೆ, ಆಮೇಲೆ ಸೊಂಟಕ್ಕೆ ಕೈ ಕೊಟ್ಟು ಹಿಂದಕ್ಕೆ ಬಾಗಿದ್ರೆ ಅದಕ್ಕೆ ಅರ್ಧ ಚಕ್ರಾಸನ. ಇದು ಸಕ್ಕರೆ ಕಾಯಿಲೆಯವರಿಗೆ ತುಂಬಾ ಒಳ್ಳೆಯದು. ಇನ್ನು ಒಂದು ಹೇಳ್ತೀನಿ ನಾನು. ಒಂದು, ನಾವು ನಿಂತ್ಕೊಂಡಿದ್ದಾನೆ ಸೊಂಟವನ್ನು ತಿರುಸುವಂಥದ್ದು. ನೋಡಿ, ಹೀಗೆ ಇಲ್ಲಪ್ಪ, ನಮ್ಗೆ ಕೈ ಇಟ್ಕೊಳ್ಳಿ, ಹ್ಯಾಂಡ್ ಇಟ್ಕೊಳ್ಳಿ, ಚೇರ್ ಹ್ಯಾಂಡ್ ಇಟ್ಕೊಂಡು ಹಿಂದಕ್ಕೆ ತಿರಿ, ಬಲಕ್ಕೆ ತಿರಿ, ಹಿಂದಕ್ಕೆ, ಹೊಟ್ಟೆ ಒಳಗೆ ಹೇಳ್ಕೊಳ್ಳಿ, ಹಿಂದಿನ ಗೋಡೆ ನೋಡ್ತಾ ಹೋಗಿ, ಉಸಿರಾಡಿ. ಅಲ್ಲಿ ಹ್ಯಾಂಡ್ ಇಟ್ಕೊಳ್ಳಿ, ಉಸಿರಾಡಿ, ಹೊಟ್ಟೆ ಒಳಗೆ ಹೇಳ್ಕೊಳ್ಳಿ, ಉಸಿರಾಡಿ, ನಿಧಾನ ಮುಂದಕ್ಕೆ ಬನ್ನಿ. ಈಗ ನಿಮ್ಮ ಎಡದ ಹ್ಯಾಂಡ್ ಇಟ್ಕೊಳ್ಳಿ, ತಿರುಗಿಸಿ, ಹಿಂದಕ್ಕೆ ತಿರುಗಿ, ಚೆನ್ನಾಗಿ ನೋಡಿ, ಹಿಂದಕ್ಕೆ ನೋಡಿ. ಆ ಕೈಗಳನ್ನ ಎಳ್ಕೊಂಡು ಹಿಂದಕ್ಕೆ, ಸೊಂಟವನ್ನ ಹೊಟ್ಟೆಯನ್ನು ಒಳಗೆ ಹೇಳ್ಕೊಂಡು ಹಿಂದಕ್ಕೆ ತಿರುಗಿಸುವಂಥದ್ದು. ಸಾಕು. ಇದು ಟ್ವಿಸ್ಟಿಂಗ್ ಅಂತ. ಇದು
ಟ್ವಿಸ್ಟ್ ಮಾಡುವಂಥದ್ದು. ಇವಾಗ ಏನಾಗ್ತದೆ, ಇದರಿಂದ ವಕ್ರಾಸನ ನಾವು ಮಾಡ್ತೀವಿ, ಕೂತ್ಕೊಂಡು ಮಾಡ್ತೀವಿ, ವಕ್ರಾಸನ ಅಂತ ಮಾಡ್ತೀವಿ, ಅರ್ಧ ಮತ್ಸ್ಯೇಂದ್ರಾಸನ ಅಂತ ಮಾಡ್ತೀವಿ, ಮರೀಚಾಸನ ಅಂತ ಮಾಡ್ತೀವಿ. ಇವೆಲ್ಲ ಸೊಂಟವನ್ನು ಯಾವಾಗ ತಿರುಗಿಸ್ತೇವೆ, ಈ ಸೊಂಟದ ಭಾಗದಲ್ಲಿ ಅಂದ್ರೆ ಹೊಟ್ಟೆಯಿಂದ ಕೆಳಗೆ ನಮ್ಮಲ್ಲಿ ನಿಮ್ಗೆ ಈ ಅಲಿಮೆಂಟರಿ ಕೆನಾಲ್ ಅಂತ ಹೇಳಿ ನಾವು ಊಹಿಸ್ಕೊಂಡ್ರೆ, ನೀವು ಈ ನಳಿಕೆ ಏನಿದೆ ನಮ್ಮ ಇದು ಏನು ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಾಂಗಗಳನ್ನ ಊಹಿಸ್ಕೊಂಡ್ರೆ ಜಠರ ಅಂತ ಬರ್ತದೆ. ಜಠರ ಆದ್ಮೇಲೆ ಜಠರದ ಕೆಳಗಡೆ ಪ್ಯಾಂಕ್ರಿಯಾಸ್ ಅಂತ ಇರ್ತದೆ, ಅಲ್ಲೊಂದು ಡಿಯೋಡಿನಮ್ ಅಂತ ಇರ್ತದೆ. ಡಿಯೋಡಿನಮ್ ಇಂದ ಸಣ್ಣ ಕರಳು ಶುರು ಆಗ್ತದೆ, ಅದಾದ್ಮೇಲೆ ದೊಡ್ಡ ಕರಳು ಇರ್ತದೆ. ದೊಡ್ಡ ಕರಳು ಮತ್ತು ಜಠರದ ಮಧ್ಯೆ ಅಲ್ಲಿ ಒಂದು ಪ್ಯಾಂಕ್ರಿಯಾಸ್ ಅಂತ ಒಂದು ಎಲೆಯ ಆಕಾರದಲ್ಲಿ ಒಂದು ಅಂಗಾಂಗ ಇರ್ತದೆ ಒಳಗಡೆ, ಅದು ಪ್ಯಾಂಕ್ರಿಯಾಸ್ ಅಂತೀವಿ, ಮೇದೋಜ್ಜೀರಕಾಂಗ ಅಂತ. ಅಲ್ಲಿ ಏನು ರಸ, ಮೇದೋಜ್ಜೀರಕ ರಸ ಏನು ಉತ್ಪಾದನೆ ಆಗ್ತದೆ, ಅದು ನಮ್ಮ ಏನು ಶುಗರ್ ಅಂದ್ರೆ ಏನು ನಮ್ಮ ರಕ್ತದಲ್ಲಿ ಏನು ಸಕ್ಕರೆಯ ಅಂಶ ಇರ್ತದೆ, ಅದನ್ನೆಲ್ಲ ಜೀರ್ಣ ಮಾಡುವಂಥದ್ದು. ಅದು ಕಡಿಮೆನೂ ಆಗ್ಬಾರ್ದು, ಜಾಸ್ತಿನೂ ಆಗ್ಬಾರ್ದು, ನಾರ್ಮಲ್ ಆಗಿರ್ಬೇಕು. ನಾರ್ಮಲ್ ಆಗಿರ್ಬೇಕು ಅಂದ್ರೆ ಈ ಸೊಟ್ಟ ತಿರುಗಿಸೋದು ಅಭ್ಯಾಸ ಮಾಡೋದು, ಮುಂದೆ ಬಾಗೋದು ಹಿಂದೆ ಬಾಗೋದು ಎಲ್ಲಾನು ನಿಮಗೆ ಸಕ್ಕರೆ ಕಾಯಿಲೆ ಅವರಿಗೆ ನಿಜವಾಗ್ಲೂ ತುಂಬಾ ಡೈಲಿ ಅಟ್ಲೀಸ್ಟ್ ಈ ಸ್ಥಿತಿನಲ್ಲಿ ಒಂದೊಂದು ನಿಮಿಷ 2 ನಿಮಿಷ ಇರಿ ನೋಡಿ, ನಿಮ್ಗೆ ಸಕ್ಕರೆ ಕಾಯಿಲೆ ಖಂಡಿತವಾಗ್ಲೂ ಇಂಪ್ರೂವ್ ಆಗುತ್ತೆ. ಇದು ನಮಗೆ ಸಾವಿರಾರು ಯೋಗ ಶಿಕ್ಷಕರಿಗೆ ನಾನು ಹೇಳ್ಕೊಟ್ಟಿದ್ದೀನಿ, ತುಂಬಾ ಅನುಕೂಲ ಪಡ್ಕೊಂಡಿದ್ದಾರೆ. ಇನ್ನ ಉಸಿರಾಟದ ಅಭ್ಯಾಸ ಮಾಡ್ಸೋಣ. ಇನ್ನೊಂದು ಸ್ವಲ್ಪ 6:45 ಪರವಾಗಿಲ್ಲ, ಇನ್ನೊಂದು 5-6 ನಿಮಿಷ ಮುಂದುವರಿಸಬಹುದಾ ಗುರು? ಮಾಡಿ ಸರ್, 10 ನಿಮಿಷ ಹೋಗ್ಲಿ, ನೋ ಪ್ರಾಬ್ಲಮ್. ಆಗ್ಲಿ ಸರ್, ತೊಂದ್ರೆ. ಎಲ್ಲರೂ ಕೈಗಳನ್ನು ಮುಂದೆ ಚಾಚಿ ನಿಂತ್ಕೊಳ್ಳಿ, ಕುತ್ಕೊಳ್ಳಿ, ಹಾಗೆ ಕುತ್ಕೊಳ್ಳಿ ಅಥವಾ ನಿಂತ್ಕೊಳ್ಳಿ ಮಾಡಿ. ಕೈಗಳನ್ನು ಮುಂದೆ ಚಾಚಿ ಹೀಗೆ ಕೈಗಳನ್ನು ಸೇರಿಸಿ, ಈಗ ಉಸಿರನ್ನು ಒಳಗೆ ತೆಗೆದುಕೊಳ್ತಾ ಕೈಗಳನ್ನು ಬಿಡಿಸಿ ಎದೆ ವಿಶಾಲ ಮಾಡಿ, ಹೀಗೆ ಉಸಿರೊಳಗೆ ತೆಗೆದುಕೊಳ್ಳಿ. ಈಗ ಉಸಿರನ್ನು ಹೊರಗೆ ಹಾಕ್ತಾ ನಿಧಾನವಾಗಿ ಕೈಗಳನ್ನ ಮತ್ತೆ ಇದ್ದ ಸ್ಥಳಕ್ಕೆ ಮುಂದಕ್ಕೆ ತೆಗೆದುಕೊಂಡು ಬನ್ನಿ. ಉಸಿರು ಹೊರಗೆ, ಮತ್ತೆ ಉಸಿರು ಒಳಗೆ, ಎದೆ ವಿಶಾಲ, ಕೈಗಳು ಪಕ್ಕಕ್ಕೆ, ಉಸಿರು ಹೊರಗೆ, ಮತ್ತೆ ನಿಧಾನ ಕೈಗಳು ಮುಂದಕ್ಕೆ. ಇದು ಒಂದು ಪ್ರಕಾರ. ಎರಡನೇ ಪ್ರಕಾರ ಹೇಳ್ತೀನಿ, ಉಸಿರಾಟದೊಳಗೆ ಕೈ ಬೆರಳುಗಳನ್ನು ಹೆಣಿರಿ, ಎದೆ ಮೇಲೆ ಇಟ್ಕೊಳ್ಳಿ, ಎದೆ ಮೇಲೆ ಇಟ್ಕೊಳ್ಳಿ. ಈಗ ಮೊದಲನೇ ಹಂತದಲ್ಲಿ ಎದೆಯ ನೇರಕ್ಕೆ ಕೈ ಚಾಚಬೇಕು, ಎರಡನೇ ಹಂತಕ್ಕೆ ಹಣೆಯ ನೇರಕ್ಕೆ ಕೈ ಚಾಚಬೇಕು, ಮೂರನೇ ಹಂತಕ್ಕೆ ತಲೆಯ ನೇರಕ್ಕೆ ಮೇಲಕ್ಕೆ ಕೈ ಚಾಚಬೇಕು. ಮಾಡೋಣ, ಪ್ರಾರಂಭ ಮಾಡಿ ನೋಡಿ. ಈಗ ಕೈ ಬೆರಳುಗಳನ್ನು ಹೆಣಿರಿ, ಉಸಿರನ್ನ ಹೊರಗೆ ಹಾಕಿ ಫಸ್ಟ್. ಈಗ ಒಳಗೆ ತೆಗೆದುಕೊಳ್ತಾ ಕೈಗಳನ್ನು ಮುಂದೆ ಚಾಚಿ, ಕೈ ಬೆರಳುಗಳು ನಮ್ಮ ವಿರುದ್ಧವಾಗಿ ಹೋಗ್ಬೇಕು, ಹೊರಗಡೆ ಹೋಗ್ಬೇಕು, ಅಂಗೈಗಳು ಹೊರಗೆ ಹಾಗೆ. ಉಸಿರು ಹೊರಗೆ ಹಾಕಿ ನಿಧಾನವಾಗಿ ವಾಪಸ್. ಇನ್ನೊಮ್ಮೆ ಮಾಡಿ, ಉಸಿರು ಒಳಗೆ, ಕೈಗಳು ಮುಂದಕ್ಕೆ, ಉಸಿರು ಹೊರಗೆ, ಮತ್ತೆ ಎದೆ. ಈಗ ಎರಡನೇ ಹಂತ, ಹಣೆ ನೇರಕ್ಕೆ. ಉಸಿರು ಒಳಗೆ, ಹಣೆ ನೇರಕ್ಕೆ ಕೈಗಳನ್ನು ಚಾಚಿ, ನಿಮ್ಮ ಹಣೆ ನೇರಕ್ಕೆ ಅಷ್ಟೇ, 45 ಡಿಗ್ರಿ ವಾಪಸ್ ಬನ್ನಿ. ಉಸಿರು ಹೊರಗೆ, ಮತ್ತೆ ಉಸಿರು ಒಳಗೆ, ಹಣೆಯ ನೇರಕ್ಕೆ, ಹೆಣೆದ ಬೆರಳುಗಳು ಹಾಗೆ ಇರಲಿ, ಹಾಗೆ ನಿಧಾನವಾಗಿ ಕೈಗಳನ್ನ ಎದೆ. ಈಗ ಮೂರನೇ ಹಂತ ಬಹಳ ಸುಲಭ ಇದು ನೋಡಿ. ಪ್ರತಿಯೊಂದಕ್ಕೂ ನಿಮ್ಗೆ ಇನ್ನೊಂದ್ಸಲ ಹೇಳ್ಬೇಕು ಅಂದ್ರೆ, ಯೋಗಿಕ್ ಬ್ರೀದಿಂಗ್ ಅಂದ್ರೆ ಏನು, ಅದು ಉದರ ಶ್ವಾಸ, ಉರಶ್ವಾಸ, ಗ್ರೀವಶ್ವಾಸ, ಬಹಳ ತುಂಬಾ ಸುಂದರವಾಗಿದೆ. ಅದನ್ನು ಕೇಳಿದ್ರೆ ಅದು ಕೇಳೋದೇ ತಿಳ್ಕೊಳ್ಳೋದೇ ಖುಷಿ, ಅದನ್ನು ಮಾಡೋದೇ ಖುಷಿ. I tell you, you will go to a different world if you are in my company. I tell you, I will take you to a different world. I guarantee you this. All right. ಕೈ ಬೆರಳು ಹೆಣಿರಿ, ಉಸಿರು ಒಳಗೆ ತೆಗೆದುಕೊಳ್ತಾ ಮೇಲಕ್ಕೆ ಚಾಚಿ, ಕೈಗಳು ಮೇಲಕ್ಕೆ ಬೆಳೆಸಿ, ಮತ್ತೆ ಉಸಿರು ಹೊರಗೆ ಹಾಕ್ತಾ ನಿಧಾನ, ಒಂದೊಂದು ಉಸಿರಿಗೆ ಅಷ್ಟೇ, ಒಂದೊಂದು ಉಸಿರಿಗೆ ಒಂದೊಂದು ಚಾಲನೆ. ಪೂರಕ ಮಾಡಿ, ಉಸಿರು ಒಳಗೆ, ಉಸಿರು ಹೊರಗೆ, ನಿಧಾನ, ಉಸಿರಿನ ಜೊತೆಗೆ ಚಾಲನೆ. ಇಷ್ಟು ನೀವು ಮಾಡಿದ್ರೆ ಡೈಲಿ. ಈಗ ನಾನು ಮುಂದೆ ಬಾಗೋದು, ಹಿಂದೆ ಬಾಗೋದು, ಪಕ್ಕಕ್ಕೆ ಬಾಗೋದು, ಇದನ್ನೆಲ್ಲ ಹೇಳ್ಕೊಟ್ಟೆ, ಉಸಿರಾಟ ಹೇಳ್ಕೊಟ್ಟೆ. ಇದು ನಿಮಗೆ ಮಿನಿಮಮ್ ಅಂದ್ರೆ ಒಂದು 15 ನಿಮಿಷ ಬೇಕಾಗ್ತದೆ. 15 ನಿಮಿಷ ಆಯ್ತಾ? ಇನ್ನ ನಾನು ಹೇಳಿದೆ ನಿಮಗೆ, ಕೋಪ ಬಂದಿದೆ, ಸಿಕ್ಕಾಪಟ್ಟೆ ಕೋಪ ಬಂದಿದೆ ಮಕ್ಕಳ ಮೇಲೆ, ಹೆಂಡತಿ ಮೇಲೆ. ಸಾಮಾನ್ಯವಾಗಿ ಹೆಂಡತಿ ಮೇಲೆ ಗಂಡ ಕೋಪ ಮಾಡ್ಕೊಳ್ತಾನೆ. ಹೆಂಡತಿನೂ ಇವನು ಸರಿಯಾಗಿ ತರಕಾರಿ ಎಷ್ಟಲಿಲ್ಲ, ಏನೋ ಕೇಳದೆ ಹೋಗ್ಬಿಟ್ಟ. ಏನ್ರಿ ನೀವು ಎಷ್ಟೊತ್ತಾದ್ರೆ ಹೋಗೋದು, ಅಲ್ಲಿ ಕಾಫಿ ಕೊಡ್ಕೊಂಡು ಗುರುರಾಜ್ ಜೊತೆಗೆ ಇದ್ಬಿಡದ, ಬರೋದೇ ಇಲ್ವ ನೀವು ಮನೆಗೆ, ಏನ್ ಸಮಾಚಾರ ಅಂತ ಬೈತಿರ್ತಾಳೆ ಹೆಂಡತಿ. ಏನು ಮಾಡಕ್ ಆಗಲ್ಲ ಅಲ್ವೇ? ಅವಾಗ ಕೋಪ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು? ಅಲ್ಲ, ಉದಾಹರಣೆ ಹೇಳಿದೆ, ಅದೆಲ್ಲ ತಪ್ಪು ತಿಳ್ಕೊಬೇಡಿ ನೀವು. ನಾನು ಅದರಿಂದ ಆಗಲ್ಲ ನನ್ನ ಲೈಫಲ್ಲಿ. ನಿಮ್ಗೆ ಹೇಳಿದೆ, ಕೋಪ ಬಂದಾಗ ನಿಮ್ ಕೈಯಲ್ಲಿ ನಾಸಿಕ ಮುದ್ರೆ ಇಟ್ಕೊಳ್ಬೇಕು. ಏನು ಅಂದ್ರೆ, ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಮಡಿಸಿ, ಬಲಗೈಯಲ್ಲಿ ನೋಡಿ, ತೋರು ಬೆರಳು, ತರ್ಜನಿ, ಆಮೇಲೆ ಮಧ್ಯದ ಬೆರಳು ಮಡಿಸಿ, ಈ ಹೆಬ್ಬೆರಳು ಓಪನ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ನೋಡಿ, ಇದು ಅನಾಮಿಕ ಇದೆಯಲ್ಲ, ಉಂಗುರದ ಬೆರಳು ಓಪನ್ ಮಾಡಿ ಇಟ್ಕೊಳ್ಳಿ, ನಿಮ್ ಕಡೆ ತಿರುಗಿಸ್ಕೊಳ್ಳಿ. ಬಲನಾಡಿಯನ್ನ ನಿಮ್ಮ ಹೆಬ್ಬೆರಳಿಂದ ಮುಚ್ಚಿ. ವಿತ್ ಥಂಬ್ ಫಿಂಗರ್ ಯು ಕ್ಲೋಸ್ ಯುವರ್ ರೈಟ್ ನಾಸ್ಟ್ರಿಲ್ ಅಂಡ್ ಬ್ರೀತ್ ಓನ್ಲಿ ಥ್ರೂ ದಿ ಲೆಫ್ಟ್
ಬ್ರೀದ್ ಔಟ್ ಓನ್ಲಿ ಥ್ರೂ ದಿ ಲೆಫ್ಟ್. ಕೀಪ್ ಆನ್ ಬ್ರೀದಿಂಗ್. ನಿಧಾನ ಉಸಿರಾಡಿ, ಚೆನ್ನಾಗಿ ಉಸಿರಾಡಿ, ಹಾಗೇ ಉಸಿರು ಹೊರಗೆ, ಹಾಗೇ ಉಸಿರು ಒಳಗೆ, ಚೆನ್ನಾಗಿ ಉಬ್ಬಿಸ್ಕೊಳ್ಳಿ, ಚೆನ್ನಾಗಿ ನೋಡಿ, ಶರೀರ ತುಂಬಿಸ್ಕೊಳ್ಳಿ, ಉಸಿರು ತುಂಬಿಸ್ಕೊಳ್ಳಿ, ಹಾಗೇ ಉಸಿರು ಹೊರಗೆ, ಉಸಿರು ಒಳಗೆ, ಹೊಟ್ಟೆ ಊದ್ಕೊಳ್ತದೆ, ಎದೆ ವಿಶಾಲ ಆಗ್ತದೆ, ಹಾಗೆ ಉಸಿರು ಹೊರಗೆ ಹೋಗ್ಬೇಕಾದ್ರೆ ಹೊಟ್ಟೆ ಒಳಗೆ ಹೇಳ್ಕೊಳ್ತೀವಿ, ಎದೆ ಕುಸಿತದೆ. ಇದು ಮಾಡಿ. ಇದು ಕೋಪ ಬಂದಾಗ ಮಾಡುವಂಥದ್ದು. ಕೋಪ ಕಡಿಮೆ ಆಗ್ಬಿಡ್ತದೆ, ಐ ಆಮ್ ಗ್ಯಾರಂಟಿ. ನೋಡಿ, ಬೇಕಾದ್ರೆ ನಾಳೆ ಮಾಡಿ, ಯಾರನ್ನ ಕೋಪ ಬಂದಾಗ ಇದು ಮಾಡಿ, ಖಂಡಿತವಾಗ್ಲೂ ಕೋಪ ಕಡಿಮೆ. ಒಂದು. ಎರಡನೇದು, ಇದ್ರಿಂದ ಇನ್ನೊಂದು ಉಪಯೋಗ ಇದೆ. ಹೈಪರ್ ಟೆನ್ಷನ್, ಯಾರಿಗೆ ಹೈ ಬಿ ಪಿ ಸಮಸ್ಯೆ ಇದೆ ಅವರು ಇದನ್ನ ಮಾಡಲೇಬೇಕು. ಇದನ್ನ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಅಂತೀವಿ. ಚಂದ್ರನಾಡಿಯಲ್ಲಿ ಉಸಿರಾಡುವಂಥದ್ದು. ಬಲನಾಡಿಯಲ್ಲಿ ಮುಚ್ಚಿ ಎಡನಾಡಿಯಲ್ಲೇ ಉಸಿರಾಡ್ತಾ ಇದ್ರೆ ನಿಮ್ಮ ಬಿ ಪಿ ಕಡಿಮೆ ಆಗುತ್ತೆ. ಅಥವಾ ಇನ್ನೊಂದು, ಚಂದ್ರಭೇದನ ಕಪಾಲಭಾತಿ, ಚಂದ್ರಭೇದನ ಪ್ರಾಣಾಯಾಮ. ಏನು ಚಂದ್ರಭೇದನ? ಚಂದ್ರನಲ್ಲಿ ಉಸಿರೊಳಗೆ ತೆಗೆದುಕೊಂಡು ಚಂದ್ರನನ್ನು ಮುಚ್ಚಿ ಬಲದಲ್ಲಿ ಬಿಡುವಂಥದ್ದು. ಅದನ್ನು ಮಾಡ್ಬೋದು. ಆದ್ರೆ ಉಸಿರಾಟ ಒಳಗೆ ತೆಗೆದುಕೊಳ್ಳೋದು ಮಾತ್ರ ಎಡನಾಡಿಯಲ್ಲೇ ತೆಗೆದುಕೊಳ್ಳಿ. ಆಯ್ತು, ಇದಾಯ್ತಾ? ಇನ್ನೊಂದ್ಸಲ ನಾನು ಹೇಳಿದೆ, ಏನೋ ಬೇಜಾರಾಗ್ತಾ ಇದೆ ಮನಸ್ಸಿಗೆ, ಏನೋ ಒಂಥರ ಕಸಿ ಬಿಸಿ, ಏನು ಆಲಸ್ಯ, ಚಟುವಟಿಕೆನೇ ಇಲ್ಲ ಕಣಯ್ಯ, ಅದೇನೋ ಒಂಥರ ಮ್ಲಾನತೆ, ಮೋಡ ಕವಿದ ವಾತಾವರಣ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ಕಣಮ್ಮ. ಫೋನ್ ಮಾಡಿದ್ರೆ ಏನೋ ಬೇಕಾಗಿಲ್ಲ ಕಣ, ಒಂಥರ ಜುಗುರು ಕೊಟ್ಟಿದೆ ಅಂತ, ಏನೋ ಒಂಥರ ಸುಮ್ಮನೆ ಮುದುಕೊಂಡಿರುವಂಥದ್ದು. ಅವಾಗ ನೀವೇನ್ ಮಾಡ್ಬೇಕು ಅಂದ್ರೆ, ಬನ್ನಿ ಈ ಮತ್ತೆ ನಾಸಿಕ ಮುದ್ರೆ ಇಟ್ಕೊಳ್ಳಿ. ಇದು ನಾಸಿಕ ಮುದ್ರೆ ನೋಡಿ, ನಿಮ್ಗೆ ಹೇಳ್ಕೊಟ್ನಲ್ಲ. ಇವಾಗ ಎಡನಾಡಿ ಮುಚ್ಚಿ ಬಲದಲ್ಲಿ ಉಸಿರಾಡಿ, ದೀರ್ಘ ಶ್ವಾಸ ಒಳಗೆ, ದೀರ್ಘ ಶ್ವಾಸ. ಒಂದು 3-4 ನಿಮಿಷ ಇದರಲ್ಲಿ ಉಸಿರಾಡಿ, ನಿಮಗೆ ಚಟುವಟಿಕೆ ಬಂದ್ಬಿಡ್ತದೆ. ಆಯ್ತಾ? ಬಲನಾಡಿಯಲ್ಲಿ ಉಸಿರಾಡಿ. ಇನ್ನೊಂದು, ಬಲನಾಡಿಯಲ್ಲಿ ಉಸಿರಾಡಿದ್ರೆ ಇನ್ನೊಂದು ಅನುಕೂಲ ಇದೆ, ಹೇಳ್ತೀನಿ. ತೂಕ ಕಡಿಮೆ ಆಗುತ್ತೆ. ಬರೀ ಬಲನಾಡಿಯಲ್ಲಿ ಉಸಿರಾಡ್ತಾ ಇದ್ರೆ ತೂಕ ಕಡಿಮೆ ಆಗುತ್ತೆ. ಆದ್ರೆ ಬಲನಾಡಿಯಲ್ಲಿ ಜಾಸ್ತಿ ಉಸಿರಾಡಿದ್ರೆ ಉಷ್ಣತೆ ಜಾಸ್ತಿ ಆಗ್ತದೆ ನಮ್ಮ ಶರೀರದಲ್ಲಿ. ಸ್ವಲ್ಪ ನೀರು ಚೆನ್ನಾಗಿ ಕುಡಿಬೇಕು, ಅಷ್ಟೇ ವ್ಯತ್ಯಾಸ, ಇನ್ನೇನು. ಇದನ್ನ ನೀವು ಮಾಡಿದ್ರೆ ಬಹಳ ಸುಂದರವಾಗಿ ಉಸಿರಾಟದ ಅಭ್ಯಾಸ ಮಾಡ್ಬೋದು. ಬಿ ಪಿ ಕಡಿಮೆ ಮಾಡ್ಕೊಳ್ಬೋದು, ಆಲಸ್ಯವನ್ನ ನಿವಾರಣೆ ಮಾಡ್ಬೋದು. ಆದ್ರಿಂದ ಯೋಗ ಆದ್ರೆ ನನ್ನ ವಿಜ್ಞಾಪನೆ ಏನಪ್ಪಾ ಅಂದ್ರೆ, ಸಂತೋಷವಾಗಿರಿ. ಯಾವುದು ಶಾಶ್ವತ ಅಲ್ಲ ಲೈಫಲ್ಲಿ. ಖುಷಿಯಾಗಿರಿ. ಒಂದಿಷ್ಟು ಗ್ರೂಪ್ ಮಾಡ್ಕೊಳ್ಳಿ, ನಿಮ್ಮದೇ ಒಂದು ಗುಂಪು ಮಾಡ್ಕೊಳ್ಳಿ. ನಿಮಗೆ ಬೇಕಾದ್ರೆ ರವಿ ಅವರು ಹೇಳಿದ್ರೆ ಆನ್ಲೈನ್ನಲ್ಲೇ ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲ ಅಂದ್ರೆ ನಿಮಗೆ ಪ್ರಾತ್ಯಕ್ಷಿಕವಾದಂಥ ತರಗತಿಗಳಿಗೆ ಇದ್ರೆ ಪ್ರಾಕ್ಟಿಕಲ್ ಆಗಿ ನನಗೆ ನೀವು ದುಡ್ಡು ಕೊಡಬೇಡಿ, ಉಚಿತವಾಗಿ ಹೇಳ್ಕೊಡ್ತೀನಿ. ಬೇಕಾದ್ರೆ ಬನ್ನಿ, ನಾವೆಲ್ಲ ಸೇರ್ಕೊಳ್ಳೋಣ, ಯೋಗ ಮಾಡೋಣ. ನನ್ನ ಜೊತೆಗೆ ಬರೋಕ್ಕಾಗ್ಲಿಲ್ವಾ, ನನ್ನ ಜೊತೆಗೆ ಅಭ್ಯಾಸ ಮಾಡಲ್ವಾ, ನೀವೇ ಹತ್ತಿರ ಇರ್ತಕ್ಕಂಥ ಯಾವ್ದನ್ನ ಯೋಗ ಕೇಂದ್ರಕ್ಕೆ ಹೋಗಿ, ಆದ್ರೆ ನುರಿತ ಶಿಕ್ಷಕರ ಹತ್ತಿರ ಕೇಳ್ಕೊಂಡು ಅವರ ಮಾರ್ಗದರ್ಶನದಲ್ಲೇ ಮಾಡಿ. ಸುಮ್ಮನೆ ನಾವು ಏನೋ ಮಾಡಕ್ ಹೋಗ್ಬಿಟ್ಟು ಏನೋ ಎಡವಟ್ ಆಗೋದು, ಅದೇನೋ ಹೇಳಿದಂತೆ ಏನಪ್ಪ ಗಣಪತಿ ಮಾಡೋದು ಅಂದ್ರೆ ಗಣಪತಿ ಅವ್ರ ಅಪ್ಪನ ಮಾಡೋದ ಅಂತ ಹೇಳ್ಬಿಟ್ಟು ಹಂಗಾಗ್ಬಿಡ್ತದೆ. ಹಂಗ ಆಗ್ಬಾರ್ದು, ಎಡವಟ್ಟುಗಳು ಆಗ್ಬಾರ್ದು. ಅದರಿಂದ ಇಷ್ಟು ಹೇಳ್ತಾ, ನಾನು ಇದುವರೆಗೂ ಏನು ನನಗೆ ಗೊತ್ತಿದೆ, ಅಲ್ಪ ಸ್ವಲ್ಪ ಗೊತ್ತಿರ್ತಕ್ಕಂಥ ಬಹಳ, ಯಾಕೆಂದ್ರೆ ನನಗೆ ಸಮಯ ಕೊಟ್ಟಿದ್ದೆ ರವಿ ಅವರು. ನೀವು 6:40 ನಿಲ್ಲಿಸಿ ಅಂದಿದ್ರು. ಅಣ್ಣ ಸಾರಿ, ಕ್ಷಮೆ ಇರ್ಲಿ. 6:52 ಆಯ್ತು. ನನಗೆ ಗೊತ್ತಿಲ್ಲ. ನಿಮ್ಮಲ್ಲಿ ಏನು ಕೊನೆಯಲ್ಲಿ ವಿಜ್ಞಾಪನೆ ಏನ್ ಮಾಡ್ಕೊಳ್ತೀನಿ ಅಂದ್ರೆ, ಇದುವರೆಗೂ ನಾನು ಹೇಳಿದಂತ ವಿಚಾರದಲ್ಲಿ ನಿಮಗೆ ಉಪಯೋಗ ಆಗುವಂತ ಯಾವ್ದನ್ನ ಇದ್ರೆ ಅದು ನನ್ನದಲ್ಲ, ದೈವ ಕೃಪೆ. ನಮ್ಮ ಬನಶಂಕರಿ ಮಾತೆ, ನಮ್ಮ ಮನೆ ದೇವರು ಬನಶಂಕರಿ, ಅವಳ ಒಂದು ಕೃಪೆ. ಬನಶಂಕರಿ ಅಂದ್ರೆ ಸರಸ್ವತಿ, ಅವಳು ದುರ್ಗೆ, ಆಮೇಲೆ ಲಕ್ಷ್ಮಿ, 3ರ ಸ್ವರೂಪನೇ ಬನಶಂಕರಿ ಅಂತೆ. ಹಾಗೇನೆ ನಮ್ಮ ಗುರುಗಳು ಯಾರು ಹೇಳ್ಕೊಟ್ಟಿದ್ರೆ ಅವರ ಕೃಪೆಯಿಂದ ಬಂದಿದ್ದು. ಗುರುಗಳು ಹೇಳ್ಕೊಟ್ಟಿದ್ರಿಂದ ನಾನು ಹೇಳಿದ್ದೀನಿ. ಒಂದ್ ವೇಳೆ ನಾನೇ ತಪ್ಪಾಗಿ ಹೇಳಿದ್ರೆ, ಏನಾದ್ರು ತಲೆಹರಟೆ ಮಾಡಿದ್ರೆ ಅದು ನನ್ನದೇ ತಲೆಹರಟೆ ಅಂತ ಅಂದ್ಕೊಂಡು ಕ್ಷಮಿಸ್ಬೇಕು ಅಂತ ಕೇಳ್ಕೊಂಡು ಇಲ್ಲಿಗೆ ನನ್ನ ಮಾತು ನಿಲ್ಲಿಸ್ಕೊಳ್ತೀನಿ. ಪ್ರಶ್ನೋತ್ತರಕ್ಕೆ ರವಿ ಅವರೇ ನಿಮಗೆ ಮತ್ತೆ ವಾಪಸ್ಸು ಸರೆಂಡರ್ ಆಗ್ತೀವಿ. ನಮಸ್ಕಾರ, ಧನ್ಯವಾದಗಳು. ಧನ್ಯವಾದಗಳು ಸರ್. ದಯವಿಟ್ಟು ನೀವು ಇವತ್ತು ನಮಗೆ ಗುರುಗಳ ಸ್ಥಾನದಲ್ಲಿ ಇದ್ದೀರಿ, ಆದ್ರಿಂದ ದಯವಿಟ್ಟು ತಾವು ಕ್ಷಮೆ ಕೇಳಬಾರ್ದು ಅನ್ನೋದು ನಮ್ಮ ಒಂದು ಪ್ರಾರ್ಥನೆ. ಮತ್ತೆ ಇಲ್ಲಿರೋ ಎಲ್ಲರೂ 60 ಹೆಚ್ಚು ಕಡಿಮೆ 60 ದಾಟಿದೆ, ಗುರು ಒಬ್ಬನ್ ಬಿಟ್ರೆ ನಮ್ಮ ಗುರುರಾಜ್ ಶಾಸ್ತ್ರಿಗಳು ಬಿಟ್ರೆ ನಾವೆಲ್ಲರೂ ನಿವೃತ್ತಾರೆ ಹೆಚ್ಚು ಕಡಿಮೆ. ಹೀಗಾಗಿ ನಮಗೂ ಕೂಡ ತುಂಬಾ ಆಸಕ್ತಿ ಬರ್ತಕ್ಕಂಥ ಮತ್ತು ವಿಷಯಗಳನ್ನ ತುಂಬಾ ವಿವರವಾಗಿ ಹೇಳಿದ್ರಿ. ಮತ್ತು ನಾವು ಹೇಳ್ತಾ ನೀವು ಆನಂದವನ್ನು ಅನುಭವಿಸ್ತಿರಲ್ಲ, ಅದು ನಿಮ್ಮ ಪ್ಲಸ್ ಪಾಯಿಂಟ್ ಅಂತ ನನಗನ್ಸುತ್ತೆ. ಅದೇ ನಿಮ್ಮನ್ನು ಇಷ್ಟು ಲವಲವಿಕೆ ವ್ಯಕ್ತಿಯನ್ನಾಗಿ ಎಲ್ಲರಿಗೂ ಬೇಕಾದಂತಹ ಮನುಷ್ಯನಾಗಿ ಮಾಡಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಮ್ಮಲ್ಲಿ ಎಲ್ಲರೂ ಇದನ್ನ ಕೇಳಿದ್ದಾರೆ. ಈಗ ನಾನು ನಮ್ಮ ಸದಸ್ಯರಿಗೆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ. ದಯವಿಟ್ಟು ಪ್ರಶ್ನೆಗಳು ಕೈ ಎತ್ತಿದ್ದಾರೆ. ಹೂವಶ್ರೀ ಹೇಳಿ ಸರ್. ದೋಬ್ಲಾ ಅಂತ ಯಾರೋ ಕೈ ಎತ್ತಿದ್ದಾರೆ, ಕೇಳಿ, ಪ್ರಶ್ನೆ ಕೇಳಿ. ನನಗೆ ಗೊತ್ತಿದೆ. ಎರಡೆರಡು
ಎರಡು ಪ್ರಶ್ನೆ ಚಿಕ್ಕದು. ಏನಂದ್ರೆ, ಒಂದು, ನಿಯಮಿತವಾಗಿ ಸ್ವಲ್ಪ ಯೋಗ ಮಾಡ್ತಾ ಇದೀವಿ, ಆದ್ರೆ ಹೊಟ್ಟೆ ಕರಗುದಿಲ್ಲ. ಹೊಟ್ಟೆ ಕರಗ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಒಂದು. ಎರಡನೇ ಪ್ರಶ್ನೆ ಏನಂದ್ರೆ, ನಾವು ಈಗ ಕ್ರಿಯಾ ಯೋಗ ಎಲ್ಲ ಮಾಡಿ ಯೋಗಿ ಆತ್ಮಕತೆ ಇದ್ರಲ್ಲೆಲ್ಲ ಬರುತ್ತೆ, ಅವರೆಲ್ಲ ಏನು ಅನೇಕ ಪವಾಡಗಳನ್ನು ಮಾಡ್ತಾರೆ, ಸತ್ತವರು ಮರಳಿ ಕಾಣಿಸ್ತಾರೆ, ಇಂಥವು ಎಲ್ಲ ನಿಜವೇ ಅನ್ನೋದು ಒಂದು ಪ್ರಶ್ನೆ. ಈ ಎರಡು ಪ್ರಶ್ನೆ. ನಮಸ್ಕಾರ. ಎರಡನೇ ಪ್ರಶ್ನೆ ಏನು? ಈ ಯೋಗಿ ಆತ್ಮಕತೆ ಅಥವಾ ಈ ಹಿಮಾಲಯದಲ್ಲಿ ಆದ್ರೆ ಮಹಾತ್ಮರು ಅದ್ರಲ್ಲೆಲ್ಲ ಈ ಕೆಲವು ಮಹಾಯೋಗಿಗಳು ಕ್ರಿಯಾಯೋಗ ಮಾಡ್ತಾ ಅದ್ರಲ್ಲಿ ಪವಾಡಗಳನ್ನೆಲ್ಲ ಮಾಡ್ತಾರೆ, ಮತ್ ಕೆಲವರು ಸತ್ತವರು ಮರಳಿ ಬರುವುದನ್ನೆಲ್ಲ ಕೇಳ್ತೇವೆ. ಅದ್ಯಾರು ಬಾಬಾಜಿ ಇವರೆಲ್ಲ ಕಾಣಿಸ್ಕೊಂಡ್ರು ಅಂತ. ಇವೆಲ್ಲ ನಿಜ ಇರಬಹುದೇ ಅನ್ನೋದು ಒಂದು ಪ್ರಶ್ನೆ. ಸರ್, ಮೊದಲನೇ ಪ್ರಶ್ನೆ ಏನ್ ಕೇಳಿದ್ರಿ ನೀವು? ಹೊಟ್ಟೆ ಕರಗುದಿಲ್ಲ. ಹೊಟ್ಟೆ ನಿನ್ನಿಂದನಾ ಕೆಟ್ಟೆ? ಹೊಟ್ಟೆ ನಿನ್ನಿಂದನಾ ಕೆಟ್ಟೆ. ಈ ಪ್ರಪಂಚವನ್ನು ಪ್ರಳಯ ಮಾಡುವ ಕೆಟ್ಟ ಹೊಟ್ಟೆ, ಭ್ರಷ್ಟ ಹೊಟ್ಟೆ ನಿನ್ನಿಂದನಾ ಕೆಟ್ಟೆ. ಇದು ಎಲ್ಲರ ಒಂದು ಸಮಸ್ಯೆನೆ. ಪ್ರಾರಂಭ ಆಗೋದೇ ಹೊಟ್ಟೆಯಿಂದ. ಆದ್ರೆ ನಮ್ಮ ಸಮಸ್ಯೆ ಏನಪ್ಪಾ ಅಂದ್ರೆ, ನಾವು ಚೆನ್ನಾಗಿ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ, ಚೆನ್ನಾಗಿ ಹೊಟ್ಟೆ ಬೆಳೆಸ್ಕೊಂಡಿರ್ತೀವಿ. ಯಾವಾಗ ನಮಗೆ ಎಲ್ಲ ಫುಲ್ಲು ಅದು ಹೊಟ್ಟೆ ಚೆನ್ನಾಗಿ ಬೆಳೆದು ಗುರುತ್ವಕ್ಕೆ ಆಕರ್ಷಣೆಯಾಗಿ ಅದು ಎಲ್ಲ ಚೆನ್ನಾಗಿ ಚೆನ್ನಾಗಿ ಹೊರಗಡೆ ಡ್ರಾಪ್ ಆಗುತ್ತಲ್ಲ, ಅವಾಗ ನಮ್ಗೆ ಎಚ್ಚರ ಆಗುತ್ತೆ, ಓಹೋ ಹೊಟ್ಟೆ ಕರಗಿಸ್ಬೇಕು ಅಂತ ಹೇಳಿ. ಆದ್ರೆ ನಮ್ಮ ಒಂದು ಆಚಾರ ವಿಚಾರಗಳು, ಆಹಾರ ಪದ್ಧತಿಗಳನ್ನ ಮೊದಲಿಂದಲೂ ನಾವು ಆಮೇಲೆ ಅದನ್ನ ಫಾಲೋ ಮಾಡ್ಕೊಂಡು ಬಂದ್ರೆ, ಅದನ್ನೇ ಅನುಸರಿಸ್ಕೊಂತ ಬಂದ್ರೆ ನಮ್ಗೆ ಹೊಟ್ಟೆ ಬರೋದಿಲ್ಲ. ಆದ್ರೆ ನಾವು ಅಬ್ಯೂಸ್ ಮಾಡಿರ್ತೀವಿ ಸಾಕಷ್ಟು. ಆದ್ರೆ ಸಡನ್ ಆಗಿ ನಾವು ಬರ್ಬೇಕು ಅಂದ್ರೆ ಒಂದು. ಎರಡನೇದು ಹೆರಿಡಿಟರಿ ಫ್ಯಾಕ್ಟರ್. ಎಲ್ಲರಿಗೂ ಕೂಡ ಹೊಟ್ಟೆ ಬರೋದು ನೋಡಿ. ಕೆಲವರು ಏನು ಚೆನ್ನಾಗಿ ತಿಂತಾ ಇರ್ತಾರೆ, ಆದ್ರೂ ಹೊಟ್ಟೆ ಬರೋದೇ ಇಲ್ಲ ಅವರಿಗೆ. ಕೆಲವರು ಏನು ತಿನ್ನಲ್ಲ, ಆದ್ರೂ ಹೊಟ್ಟೆ ಒಳ್ಳೆ ಗಣೇಶನ್ ತರ ಹೊಟ್ಟೆ ಇರ್ತದೆ. ಆದ್ರೆ ನನ್ನ ಒಂದು ನಿಮಗೆ ಹೇಳೋಂಥದ್ದು, ಎಲ್ಲರಿಗೂ ಹೇಳೋಂಥದ್ದು ಏನಪ್ಪಾ ಅಂದ್ರೆ, ಹೊಟ್ಟೆ ಇದೆ ಯೋಚನೆ ಮಾಡಬೇಡಿ, ಆರೋಗ್ಯ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಹೊಟ್ಟೆ ಇದ್ರ ಬಗ್ಗೆ ಇದ್ದುಕೊಳ್ಳಿ ಬಿಡಿ, ಏನಾಗುತ್ತೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಆದ್ರೆ ಈ ಆರೋಗ್ಯವಾಗಿದೀವ ನಾವು, ಸರಿಯಾಗಿ ನಿದ್ದೆ ಬರುತ್ತಾ, ನಮ್ಗೆ ಅಪಿಟೇಟ್ ಇದೆಯಾ, ಹೊಟ್ಟೆ ಹಸಿವಾಗುತ್ತಾ, ನಮ್ಗೆ ನಿದ್ದೆ ಮಾಡ್ತೀವ? ನಮ್ಮಪ್ಪ ಇದ್ರು ನೋಡಿ, ಅವರು 92 ವರ್ಷ ಬದುಕಿದ್ರು. ದಿಂಬಿಗೆ ತಲೆ ಇಟ್ಟ ತಕ್ಷಣ ನಿದ್ದೆ ಹೊಡೆಯಕ್ಕೆ ಶುರು ಮಾಡೋರು, ಗೊರಕೆ ಹೊಡೆಯಕ್ಕೆ ಶುರು ಮಾಡೋರು. ಅಷ್ಟು ನಿದ್ದೆ ಅಂದ್ರೆ ಫಸ್ಟ್ ಕ್ಲಾಸ್ ನಿದ್ದೆ ಹೊಡೆಯೋರು. ಆ ರೀತಿಯಾಗಿ ಹೇಳ್ತಾರಲ್ಲ, ಚಿಂತೆ ಇಲ್ದೋನೆ ಸಂತೆ. ನಿಜವಾಗ್ಲು ಚಿಂತೆ ಇರಬಾರದು ನಮಗೆ. ಎಲ್ಲವನ್ನು ಬಿಡಿಸ್ಕೊಂಡ್ಬಿಟ್ರೆ ನಮಗೆ ನಿದ್ದೆನೂ ಬರುತ್ತೆ, ಆರೋಗ್ಯನೂ ಇರುತ್ತೆ, ಏನು ಸಮಸ್ಯೆ ಇರಲ್ಲ. ಆರೋಗ್ಯ ಬಹಳ ಮುಖ್ಯ. ಹೊಟ್ಟೆ ಬಗ್ಗೆ ಚಿಂತನೆ ಮಾಡ್ಬೇಡಿ ನೀವು. ಎಷ್ಟೋ ಜನ ಉಳಿದರೆ ಹೊಟ್ಟೆ ಇರ್ತದೆ, ಆದ್ರೆ ಎಷ್ಟು ಚೆನ್ನಾಗಿ ಬಾಗ್ತಾರೆ, ಚಿಂತೆ ತಿರುಗಿಸ್ಕೊಂತಾರೆ, ಎಷ್ಟು ಚೆನ್ನಾಗಿ ಯೋಗ ಮಾಡ್ತಾರೆ. ಅದರಿಂದ ಹೊಟ್ಟೆಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಹೊಟ್ಟೆ ಇದ್ರೆ ಏನು ಸಮಸ್ಯೆ ಇಲ್ಲ. ಅದು ನನ್ನ ಒಂದು ಅಭಿಪ್ರಾಯ. ಆಮೇಲೆ ಇನ್ನೊಂದೇನು ಅಂದ್ರೆ, ಈ ಒಂದು ಪಂಚಮುಖಿ ವಿಚಾರ ಇದೆ. ಒಂದು ನಿಯಮಿತವಾದಂತ ಊಟ, ನೀರು. ನಮ್ಗೆ 4 ರಿಂದ 5 ಲೀಟರ್ ನೀರು 3 ರಿಂದ 4 ಲೀಟರ್ ಆದ್ರೂ ನೀರು ಕುಡಿಬೇಕು. ಆಮೇಲೆ ವ್ಯಾಯಾಮ, 1 ಗಂಟೆ ವ್ಯಾಯಾಮ ಡೈಲಿ ಮಾಡ್ಲೇಬೇಕು. ಒಂದು ವಾಕಿಂಗ್ ಏನೋ ಹೇಳಿದ್ನಲ್ಲ ಹಾಗೆ. ಆಮೇಲೆ ನಿದ್ದೆ, ನಾವು 6 ಗಂಟೆಯಿಂದ 7 ಗಂಟೆ ನಿದ್ದೆ ಮಾಡ್ಲೇಬೇಕು. 5ನೇದು ಪಂಚಮುಖಿಯಲ್ಲಿ 5ನೇದು ಆಲೋಚನೆಗಳು. ಅನೋಭದ್ರಾಹ ಕ್ರತವೋ ಎಂದು ವಿಶ್ವ. ಎಷ್ಟೋ ಸಲ ನಾವು ಆಲೋಚನೆಗಳು ತೊಂದರೆ ಆಗ್ಬಿಟ್ಟು ಅದರಿಂದಲೇ ಹೊಟ್ಟೆ ಬರುತ್ತೆ. ಆದ್ರಿಂದ ನಮ್ಮ ಮನಸ್ಸನ್ನ ನಾವು ನಿಗ್ರಹ ಮಾಡ್ಬೇಕು. ಎರಡನೇ ಪ್ರಶ್ನೆ, ಈ ಆತ್ಮಕತೆ ಇದನ್ನೆಲ್ಲ ಕಥೆಗಳು ಕೇಳೋದಕ್ಕೆ ಚೆನ್ನಾಗಿರ್ತದೆ, ಅದೆಲ್ಲೋ ದರ್ಶನ ಕೊಟ್ಟರು, ಇದು ನಮ್ಮ ಮಾನಸಿಕತೆ. ಯಾರು ಯಾರು ನೋಡಿಲ್ಲ. ನಾವು ಅದನ್ನ ನಂಬೋರ್ಗೆ ನಾವು ಯಾಕೆ ನಂಬ್ತೀಯ ಅಂತ ಹೇಳ್ಬಾರ್ದು, ನಮ್ದೇ ಇರೋರಿಗೆ ನಂಬೋರೇನು ಅಂತ ಹೇಳ್ಬಾರ್ದು. ಅವರವ್ರ ನಂಬಿಕೆ ಅವರವ್ರಿಗೆ. ಆದ್ರೆ ನಮ್ಗೆ ಏನು ಕಾಣಿಸಿದೆ ಅದು ಬಹಳ ಮುಖ್ಯ. ನಮ್ಗೆ ನಮ್ಮ ಜೀವನದೊಳಗೆ ಏನ್ ನೋಡ್ತೀವಿ ನಾವು, ಅದೇ ಮುಖ್ಯ. ಬೇರೆಯವ್ರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ. ಇದೆಲ್ಲ ಪವಾಡಗಳು ಅದೆಲ್ಲ ಯಾರು ಕಂಡಿದೆ ನಮಗೆ ಗೊತ್ತಿಲ್ಲ, ಖಂಡಿತರು ಇರ್ಬೋದು. ಅವ್ರಿಗೆಲ್ಲ ನಮಸ್ಕಾರ ಮಾಡೋಣ, ನಮ್ಮ ಜೀವನವನ್ನ ಸಂತೋಷವಾಗಿ ಕಳೆಯೋಣ. ಇಷ್ಟು ನನ್ನ ಹೋಪ್. ಶಿವರುದ್ರಯ್ಯ ಅಂತ ಕೇಳ್ತಾ ಇದಾರೆ, ಪ್ರಶ್ನೆ ಕೇಳಿ ಸರ್. ಶಿವರುದ್ರಯ್ಯನವರು. ನಮಸ್ತೆ ಸರ್. ನಮಸ್ತೆ. ಹಲೋ ಸರ್, ತುಂಬಾ ಚೆನ್ನಾಗಿ ಮಾಡಿದೀರಿ ಇರೋ ಟೈಮಲ್ಲಿ. ತುಂಬಾ ಧನ್ಯವಾದಗಳು ಸರ್. ನನ್ಗೇನಂದ್ರೆ, ಈಗ ನಾನು ಯಾವ್ದೋ ಒಂದ್ ಮದ್ವೆಗೆ ಹೋಗ್ಲಿಕ್ಕಂತ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ. ಅಂದ್ರೆ ನೀವು ಬಲಗಾಲ್ನ ಮುಂದೆ ಯಾಕೆ ಇಡ್ಬೇಕು ಅಂತ ಹೇಳ್ತಾ ಇದ್ರಿ, ಅವಾಗ ನನ್ ಸ್ವಲ್ಪ ಕಟ್ ಆಗ್ಬಿಡ್ತು. ಅದ್ ಇನ್ನೊಂದ್ಸಲ ಏನಾದ್ರು ಹೇಳ್ಲಿಕ್ಕೆ ಆಗುತ್ತೆ ಸರ್? ಎಸ್ ಸರ್. ಸರ್, ವಿಡಿಯೋ ಆನ್ ಮಾಡ್ಕೊಳ್ಳಿ ಶಿವರುದ್ರಯ್ಯ ಸರ್. ನಮ್ಮ ಮೇಷ್ಟ್ರು ಸರ್ ಇರ್ಲಿ, ಅವರು ಒಂದೊಂದ್ಸಲ ವಿಡಿಯೋ ಆನ್ ಮಾಡ್ಕೊಳ್ಳೋ ಸಂಕೋಚ ಆಗುತ್ತೆ ಅಂದ್ರೆ ನಾವು ಯಾವ್ದೋ ಬೇರೆ ಬೇರೆ ಪರಿಸ್ಥಿತಿ. ಇಲ್ಲ ಸಂಕೋಚ ಏನು ಇಲ್ಲ. ಇಲ್ಲಿ ಬಸ್ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಅದು ಮಾಡಿ ನೋಡಿದ್ರೆ ಏನು ಕಾಣಿಸ್ತಿಲ್ಲ, ಕತ್ಲೆ ತರ ಇದೆ. ಏನಿಲ್ಲ, ಕೇಳಿಸ್ಕೊಳ್ಳಿ ನೋಡಿ. ಬಲಗೈ ಮುಂದೆ ಇಟ್ಟಾಗ, ಬಲಗೈ ಮುಂದೆ ಮಾಡಿದಾಗ, ಅಥವಾ ಬಲಗಾಲನ ಮುಂದೆ ಇಟ್ಟು ನಾವು ಪ್ರಾರಂಭ ಮಾಡಿದಾಗ, ಆ ಬಲಗೈ ಅಥವಾ ಬಲಗಾಲಿನ ಚಲನೆಯಿಂದ ಎಡನಾಡಿಯಲ್ಲಿ ಉಸಿರಾಡ್ತೀವಿ ನಾವು. ಎಡನಾಡಿಯಲ್ಲಿ ಉಸಿರಾಡಿದಾಗ ಬಲ ಭಾಗದ ಮೆದುಳು ಕೆಲಸ ಮಾಡ್ತದೆ, ಆಕ್ಟಿವೇಟ್ ಆಗುತ್ತೆ, ಪ್ರಚೋದನೆಗೊಳ್ತದೆ. ಬಲಭಾಗದ ಮೆದುಳು ಯಾವಾಗ ನಮ್ಗೆ ಚೆನ್ನಾಗಿ ಪ್ರಚೋದನೆಗೊಳ್ತದೆ, ಅವಾಗ ನಾವು ಸಾತ್ವಿಕರಾಗ್ತೀವಿ, ಒಳ್ಳೆ ಆಲೋಚನೆಗಳು, ಸೃಜನಾತ್ಮಕವಾದಂತಹ ಭಾವನೆಗಳು ಬರ್ತವೆ ನಮ್ಗೆ, ನಾವು ಯೋಗಿಗಳಾಗ್ತೀವಿ, ಸಾಧಕರಾಗ್ತೀವಿ. ಅಷ್ಟೇ ಸರ್.
ತುಂಬಾ ಥ್ಯಾಂಕ್ಸ್ ಸರ್. ಎಡ ಭಾಗದ ಮೆದುಳಿಗಿಂತ ಬಲಭಾಗದ ಮೆದುಳು ಜಾಸ್ತಿ ಆಕ್ಟಿವೇಟ್ ಆಗ್ಬೇಕು ನಮ್ಗೆ. ಈ ಎಡದಲ್ಲಿ ಇರ್ತಕ್ಕಂಥದ್ದು ಟೆರರಿಸ್ಟ್ಗಳಿಗೆ ಚೆನ್ನಾಗಿ ಆಕ್ಟಿವೇಟ್ ಆಗಿರ್ತದೆ. ಅದಕ್ಕೆ ಎಡಚರರು ಅಂತೀವಲ್ಲ ನಾವು. ಸೈಂಟಿಫಿಕ್ ಆಗಿದೆ ಸರ್, ವೈಜ್ಞಾನಿಕವಾಗಿದೆ. ರೈಟ್ ಲಿಂಗ್ ಲೆಫ್ಟ್ ಲಿಂಗ್ ಅಂತ ಏನ್ ಹೇಳ್ತೀವಿ, ಲೆಫ್ಟಿಸ್ಟ್ ಆಲೋಚನೆ ಮಾಡಿ ನೋಡಿ, ಎಡಚರರು ಅಂತಾರಲ್ಲ, ಪ್ರತಿಯೊಂದ್ರಲ್ಲೂ ಕೊಕ್ಕೆ ಹಾಕ್ತಾರೆ ಅವರು. ಅದೇ ಕಲೆ, ಅದ್ಯಾವ್ದು ದೇವ್ರು ಎಲ್ಲಿದಾನೋ ಹಿಂಗ್ ಹೇಳ್ತಾರೆ. ಇದೆಲ್ಲ ಎಡಚರರು ಮಾಡೋ ಆಲೋಚನೆಗಳೆಲ್ಲ ಹಿಂಗೇನೆ. ಅದರಿಂದ ಅದೇ ಏನು ಬಲಪಂಥೀಯರು ನಾವು ಪಾಸಿಟಿವ್ ಯಾವಾಗ್ಲೂ. ಬಲ ಯಾವಾಗ್ಲೂ ಪಾಸಿಟಿವ್, ಎಡ ಯಾವಾಗ್ಲೂ ನೆಗೆಟಿವ್. ಅಷ್ಟೇ ಸರ್. ಧನ್ಯವಾದಗಳು ಸರ್. ಆಗ್ಲಿ ಸರ್. ಲೀಲಾ ವಾಸುದೇವ್ ಮೇಡಮ್, ಲೀಲಾ ವಾಸುದೇವ್ ಅವ್ರು ಕೈ ಎತ್ತಿದ್ದಾರೆ. ಮನೋಹಂಸ ಮೇಡಮ್ ನೆಕ್ಸ್ಟ್. ಇದು ಬಲ್ಗಡೆ ಮೂಗಲ್ಲಿ ಮೇಡಮ್, ನಿಮಗೆ ವಿಡಿಯೋ ಆನ್ ಮಾಡ್ಕೊಳ್ಳಿ ಸಾಧ್ಯವಾದ್ರೆ. ಎಲ್ಲ ಮಾಡೋದು. ನಮಸ್ಕಾರ ಸರ್. ನಮಸ್ಕಾರ. ನೀವು ಹೇಳಿದ ಹಾಗೆ ಬಲ್ಗಡೆ ಮೂಗಲ್ಲಿ ಉಸಿರಾಡಿದ್ರೆ ಆರೋಗ್ಯ ಜಾಸ್ತಿ ಅಂತ. ನನ್ಗೆ ಬಲ್ಗಡೆ ಮೂಗಲ್ಲಿ ಉಸಿರು ಧಾರಾಳವಾಗಿ ಆಡ್ತೀನಿ, ಆದ್ರೆ ಇದ್ದಕ್ಕಿದ್ದಾಗೆ ಬಲ್ಗಡೆ ಮೂಗಲ್ಲಿ ರಕ್ತ ಬರುತ್ತೆ ಯಾವಾಗ್ಲಾದ್ರು. ನೋಡಿ, ನಾನು ಪ್ರಶ್ನೆ ಹೇಳಿ ಪ್ರಶ್ನೆ ಏನು? ಅದು ಬಲ್ಗಡೆ ಮೂಗಲ್ಲೇ ಯಾವಾಗ್ಲೂ ರಕ್ತ ಬರುತ್ತೆ ನನ್ಗೆ. ಅದ್ರಲ್ಲಿ ಉಸಿರು ಧಾರಾಳವಾಗಿ ಉಸಿರಾಡ್ಬೋದು. ಎಡಗಡೆಗಿಂತ ಬಲ್ಗಡೆ ಮೂಗಲ್ಲಿ ಉಸಿರಾಡಕ್ಕೆ ಈಸಿ ಆಗುತ್ತೆ ನನ್ಗೆ. ಆದ್ರೆ ಇದ್ದಕ್ಕಿದ್ದಕ್ಕೆ ರಕ್ತ ಬರುತ್ತೆ. ಅದಕ್ಕೆ ಎಂಡೋಸ್ಕೋಪಿ ಏನೇನೋ ಮಾಡಾಗಿದೆ ಡಾಕ್ಟ್ರು, ಆದ್ರೂ ಬಲ್ಗಡೆ ಅವಾಗ ಬಂದ್ಬಿಡುತ್ತೆ ಬಲ್ಗಡೆ ಮೂಗಲ್ಲಿ ರಕ್ತ. ಯಾಕೆ? ನಾನು ಬಲನಾಡಿಯಲ್ಲಿ ಉಸಿರಾಡಿದ್ರೆ ಆರೋಗ್ಯ ಹೆಚ್ಚು ಅಂತ ಹೇಳಲೇ ಇಲ್ಲ ನಾನು. ಬಲನಾಡಿಯಲ್ಲಿ ಯಾವಾಗ ನೀವು ಉಸಿರಾಡ್ಬೇಕು ಅಂದ್ರೆ ಆಲಸ್ಯ ಇದ್ದಾಗ, ಸೋಂಬೇರಿತನ ಇದ್ದಾಗ, ಬಲನಾಡಿ ಸೂರ್ಯನ ಪ್ರತೀಕ. ಬಲನಾಡಿ ಸೂರ್ಯನಾಡಿ, ಎಡನಾಡಿ ಚಂದ್ರನ ಪ್ರತೀಕ. ಚಂದ್ರ ಹೇಗೆ ಬೆಳದಿಂಗಳು ನಮಗೆ ತಂಪನ್ನು ಕೊಡ್ತದೆ, ಹಾಗೆ ಎಡನಾಡಿಯಲ್ಲಿ ತಂಪು ಬರ್ತದೆ. ಬಲನಾಡಿಯಲ್ಲಿ ಉಸಿರಾಡಿದ್ರೆ ಉಷ್ಣತೆ ಜಾಸ್ತಿ ಆಗ್ತದೆ. ಆದ್ರಿಂದ ನೀವು ದಯವಿಟ್ಟು ಬಲನಾಡಿಯಲ್ಲಿ ಜಾಸ್ತಿ ಉಸಿರಾಡಕ್ ಹೋಗ್ಬೇಡಿ. ನಿಮ್ಗೆ ಇರ್ಬೋದು, ನಿಮಗೆ ಬಲನಾಡಿ ಚೆನ್ನಾಗಿ ಸರಾಗಿರು, ಎಲ್ಲಾರ್ಗೂ ಅಷ್ಟೇ. ಒಬ್ಬೊಬ್ಬರಿಗೆ ಅದು ಚೇಂಜ್ ಆಗ್ತಾ ಇರ್ತದೆ. ಒಂದ್ಸಲ ಬಲನಾಡಿ ಬ್ಲಾಕ್ ಆಗ್ತದೆ, ಒಂದ್ಸಲ ಎಡನಾಡಿ ಬ್ಲಾಕ್ ಆಗ್ತದೆ. ಅದು ನಮ್ಮ ಉಷ್ಣತೆ, ಶರೀರದ ಉಷ್ಣತೆ ಅಥವಾ ಮನಸ್ಸಿನ ಭಾವನೆಗಳ ಮೇಲೆ ಡಿಪೆಂಡ್ ಆಗಿದೆ ಅದು. ಆದ್ರಿಂದ ನೀವು ಬರೀ ಬಲನಾಡಿಯಲ್ಲಿ ಉಸಿರಾಡಕ್ ಹೋಗ್ಬೇಡಿ. ಯಾವತ್ತು ಸಮನ್ವಯ ಮಾಡ್ತಾ ಹೋಗಿ. ನಾಡಿ ಶೋಧಿ ಪ್ರಾಣಾಯಾಮ ಮಾಡಿ. ಎಡನಾಡಿಯಲ್ಲಿ ತೆಗೆದುಕೊಳ್ಳೋದು, ಬಲದಲ್ಲಿ ಬಿಡೋದು, ಬಲದಲ್ಲಿ ತೆಗೆದುಕೊಳ್ಳೋದು. ಆಮೇಲೆ ಯಾವ್ದನ್ನು ಬಲವಂತವಾಗಿ ಫೋರ್ಸಿಬಲ್ ಆಗಿ ದಯವಿಟ್ಟು ಯಾವ್ದನ್ನು ಯೋಗದಲ್ಲಿ, ಅದಕ್ಕೆ ನಾನು ಏನ್ ಹೇಳೋದು ಅಂದ್ರೆ, ಮೊದಲೇ ವಿಜ್ಞಾಪನೆ ಮಾಡ್ಕೊಂಡೆ, ಯಾರನ್ನ ಹತ್ತಿರ ಯೋಗ ಶಿಕ್ಷಕರ ಹತ್ತಿರ ಹೋಗಿ ಪ್ರಾಕ್ಟೀಸ್ ಮಾಡಿ. ನೀವು ಟಿವಿಗಳು ನೋಡ್ಕೊಂಡು, ದಯವಿಟ್ಟು ಯೂಟ್ಯೂಬ್ ನೋಡ್ಕೊಂಡು, ದಯವಿಟ್ಟು ಯಾರೋ ಹೇಳಿದ್ರು ಮಾರತರಾಮ್ ಹೇಳಿದ್ರು ಅಂತ ಮಾಡ್ಬೇಡಿ. ದಯವಿಟ್ಟು ಯಾರನ್ನ ಒಬ್ಬರ ಹತ್ರ ಹೋಗಿ ತಿಳ್ಕೊಳ್ಳಿ. ಬಲನಾಡಿಯಲ್ಲಿ ನೀವು ಉಸಿರಾಡೋದ್ರಿಂದ ಉಷ್ಣತೆ ಜಾಸ್ತಿ ಆಗ್ತದೆ, ಅದಕ್ಕೆ ರಕ್ತ ಬರ್ತಾ ಇದೆ ನಿಮ್ಗೆ. ದಯವಿಟ್ಟು ಅದನ್ನ ಮಾಡ್ಬೇಡಿ. ಇಟ್ಸ್ ಎ ರಿಕ್ವೆಸ್ಟ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಮನೋಹಂಸ ಮೇಡಮ್, ಆಮೇಲೆ ನಾಗರತ್ನ ಮೇಡಮ್. ನಮಸ್ಕಾರ ಮಾರುತಿರಾಮ್ ಅವರೇ. ನಮಸ್ಕಾರ. ಬಹಳ ಮಾಹಿತಿಪೂರ್ಣವಾಗಿತ್ತು. ನನ್ನ 2 ಪ್ರಶ್ನೆ ಇದೆ. ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಕೆರಡೆ ಕೂತ್ಕೊಳ್ಬೇಕಾದ್ರೆ ಮತ್ತೆ ಕೂತ್ಕೊಂಡಾದ್ಮೇಲೆ ಹೇಳ್ಬೇಕಾದ್ರೆ ನನಗೆ ಕೈ ಸಹಾಯ ಇಟ್ಕೊಂಡೇ ಹೇಳ್ಬೇಕಾಗತ್ತೆ ಅಥವಾ ಕೈ ಸಹಾಯ ಇಟ್ಕೊಂಡೆ ಕುಳಿತುಕೊಳ್ಬೇಕಾಗತ್ತೆ. ಇದಕ್ಕೆ ಯಾವ್ದಾದ್ರು ಆಸನಗಳು ಸ್ವತಂತ್ರವಾಗಿ ಎದ್ದು ಅಥವಾ ಸ್ವತಂತ್ರವಾಗಿ ಹೇಳೋದಕ್ಕೆ, ಸ್ವತಂತ್ರವಾಗಿ ಕೂತ್ಕೊಳ್ಳೋದಕ್ಕೆ ಯಾವ್ದಾದ್ರು ಆಸನಗಳಿದ್ಯಾ? ವಯಸ್ಸಾದ್ಮೇಲೆ ಮಂಡಿ ಚಿಪ್ಪುಗಳು ಸೌದೋಗ್ತವೆ. ಇದು ಸರ್ವೇ ಸಾಮಾನ್ಯ. ನಾವು ಕೂತ್ಕೊಂಡಿರ್ತೀವಿ ಅನ್ಕೊಳ್ಳಿ, ಕೂತ್ಕೊಂಡು ಎದ್ದ ತಕ್ಷಣ ನೋವಾಗುತ್ತೆ ಅಥವಾ ಹೇಳೋದಕ್ಕೆ ನೋವಾಗುತ್ತೆ. ಇದು ಬಹಳ ಬಹಳ ಸರ್ವೇ ಸಾಮಾನ್ಯ. ಆದ್ರಿಂದ ನಾವು ಫೋರ್ಸಿಬಲ್ ಆಗಿ ಎದ್ದು ಬಿಡ್ತೀನಿ, ಸಡನ್ ಆಗಿ ಎದ್ದು ಬಿಡ್ತೀನಿ ಅವ್ನು ಮಾಡ್ಬಾರ್ದು. ಒಂದು. ಎರಡನೇದು, ಸರಾಗವಾಗಿ ಕೂತ್ಕೊಂಡು ಹೇಳೋದಕ್ಕೆ ಒಂದಿಷ್ಟು ಆಸನಗಳಿದಾವೆ. ನೀವು ವಜ್ರಾಸನ ಅಂತ, ನಿಮಗೆ ಮಂಡಿ ಚಿಪ್ಪು ನೋವಿಲ್ದೇ ಇದ್ರೆ, ಮಂಡಿ ಸಮಸ್ಯೆ ಇಲ್ಲದೆ ಇದ್ರೆ, ಒಂದೊಂದು ದಿವಸಕ್ಕೆ ಒಂದು ಮೆತ್ತನೆ ಹಾಸ್ಕೊಂಡು ಅಥವಾ ಒಂದು ಹಾಸಿಗೆ ಮೇಲೆ ವಜ್ರಾಸನದಲ್ಲಿ ಕುಳಿತುಕೊಳ್ಳುವಂತ ಅಭ್ಯಾಸ ಮಾಡ್ಬೋದು. ಒಂದು. ಎರಡನೇದು, ಮಂಡಿ ಚಿಪ್ಪಿನ ಸಮಸ್ಯೆ ಏನು ಇಲ್ಲ ನಿಮಗೆ ಇಲ್ಲ ಅನ್ನೋದಾದ್ರೆ ನೀವು ಇದು ಏನದು ವೀರಭದ್ರಾಸನ ಮಾಡ್ಬೋದು. ಈ ರೀತಿಯಾಗಿ 2-3 ಆಸನಗಳಿದಾವೆ. ಅದು ಮಾಡೋದ್ರಿಂದ ಮಂಡಿ ಚಿಪ್ಪನ್ನ ನೀವು ಸಡಿಲ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ನಿಮ್ಗೆ ಏನು ತೊಂದರೆ ಆದ್ರೆ, ನಿಮಗೆ ಮಂಡಿ ಚಿಪ್ಪಿನ ಸಮಸ್ಯೆ ಇದ್ರೆ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಸಜೆಷನ್ ತಗೊಂಡೇ ಏನಾದ್ರೂ ಅಭ್ಯಾಸ ಮಾಡಿ. ಅದೇ ಮಂಡಿ ಚಿಪ್ಪಿನ ಸಮಸ್ಯೆ ಏನಿಲ್ಲ ಅಂದ್ರೆ, ಈ ಆಸನ ಮಾಡೋದ್ರಿಂದ ಕೈ ಯಾವ ಸ್ವತಂತ್ರವಾಗಿ ಎದ್ದೇಳಬಹುದಾ? ಕೈ ನೆಲಕ್ಕೆ ಎದ್ದೇಳಬಹುದಾ? ನಿಮಗೆ ಮಂಡಿ ಸಮಸ್ಯೆ ಇಲ್ಲ, ಆರ್ಥೋಪೆಡಿಕ್ಸ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ರೆಗ್ಯುಲರ್ ಆಗಿ ಯೋಗ ಮಾಡೋದ್ರಿಂದ ವಿತೌಟ್ ಕೈಯಿನ ಸಹಾಯ ಇಲ್ಲದೆ ಹಾಗೆ ಹೇಳ್ಬೋದು. ಮಂಡಿ ಸಡಿಲ ಮಾಡ್ಕೊಳ್ಳುವಂತ ಸಾಕಷ್ಟು ಆಸನಗಳಿದಾವೆ. ಆದ್ರೆ ಯಾವ್ದನ್ನು ಟಿವಿ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು ಮಾಡಬೇಡಿ. ಹತ್ರ ಇರ್ತಕ್ಕಂಥ ಯಾರನ್ನ ಯೋಗ ಶಿಕ್ಷಕರ ಹತ್ರ ಹೋಗಿ, ನಮ್ಮ ಯೋಗಶ್ರೀ ಅಂತ ಗಿರಿನಗರದಲ್ಲಿ ಬನ್ನಿ, 1 ತಿಂಗಳು ಸೇರ್ಕೊಳ್ಳಿ. ಪ್ರವೇಶ ಅಂತ ಹೇಳಿ ಒಂದು ಕ್ರಾಶ್ ಕೋರ್ಸ್ ಮಾಡ್ತೀವಿ, 1 ತಿಂಗಳು ಕೋರ್ಸು.
ಅದ್ರಲ್ಲಿ ನಿಮಗೆ ಸಾಕಷ್ಟು ಬೇಸಿಕ್ಸ್ ಹೇಳ್ಕೊಡ್ತೀವಿ. ಅದೇ ನಿಮಗೆ ಸಾಕು, ಅಭ್ಯಾಸ ಮಾಡಿ, ಒಳ್ಳೇದಾಗ್ತದೆ ಸರ್. ಧನ್ಯವಾದ. ಏನಂದ್ರೆ ಈ ಶೀರ್ಷಾಸನ ಎಲ್ಲ ವಯಸ್ಸಿನವರು ಮಾಡ್ಬೋದಾ? ಶೀರ್ಷಾಸನ ಯಾರಿಗೆ BP ಸಮಸ್ಯೆ ಇಲ್ಲ ಅವರೆಲ್ಲರೂ ಮಾಡ್ಬೋದು. ಯಾವ ವಯಸ್ಸಿನ, ನಮ್ಮಪ್ಪ 60-70ನೇ ವರ್ಷದೊಳಗೆ ಶೀರ್ಷಾಸನ ಮಾಡೋನು. ನಾನು ಇವಾಗ ನನಗೆ 65 ವರ್ಷ ಆಯ್ತು. ನಾನು ವಿತೌಟ್ ಎನಿ ಸಪೋರ್ಟ್ ಶೀರ್ಷಾಸನ ಫಸ್ಟ್ ಕ್ಲಾಸ್ ಮಾಡ್ತೀನಿ, ಬೇಕಾದ್ರೆ ಮಾಡಿ ತೋರಿಸ್ಬಿಡ್ತೀನಿ ಇವಾಗಲೇ. ಆದ್ರೆ BP ಸಮಸ್ಯೆ ಇರೋರು ಶೀರ್ಷಾಸನ, ಸರ್ವಾಂಗಾಸನ ಮಾಡಬಾರ್ದು, ಕಪಾಲಭಾತಿ ಮಾಡಬಾರ್ದು. ಅದರಿಂದ ಅದಕ್ಕೆ ಹೇಳಿದ್ದು, ಯಾರನ್ನಾದ್ರೂ ನುರಿತ ಶಿಕ್ಷಕರ ಒಂದು ಸೂಚನೆಯನ್ನು ತಗೊಂಡೇ ನೀವು ಅಭ್ಯಾಸ ಮಾಡಿ ಸರ್. ಧನ್ಯವಾದಗಳು ಸರ್. ಧನ್ಯವಾದ ಸರ್. ನಾಗರತ್ನ ಮೇಡಮ್. ನಮಸ್ಕಾರ. ಬಹಳ ವರ್ಷದ ಹಿಂದೆ ಪರಿಚಯ ಇತ್ತು. ಈಗ ನಂದು ಏನೇನೋ ಸಮಸ್ಯೆಗಳಾಗಿ ಈಗ ಯೋಗ ಬಿಟ್ಟಿದ್ದೀನಿ ಅನ್ನೋದೊಂದು ಬಹಳ ನನಗೆ ಪರಿತಾಪ ಇದೆ. ಆದ್ರೆ ನನ್ನ ಕೆಲವು ಸಮಸ್ಯೆಗಳು ನನ್ಗೆ ಅದನ್ನ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಬಗ್ಸುದು, ಮತ್ತೊಂದು ಬಗ್ಗಬಾರ್ದು, ಭಾರ ಎತ್ತಬಾರ್ದು, ಚಕ್ಕಲ್ ಮಟ್ಟಿ ಹಾಕಬಾರ್ದು. ನೀವು ನಮ್ಮ ಯೋಗಶ್ರೀಗೆ ಬರ್ತಾ ಇದ್ರಲ್ಲ ಅಕ್ಕ? ಹೌದು ಹೌದು. ಮತ್ತೆ ನಾವು ಪರಿಚಯನೇ, ನೀವು ಗುರು ಸಮಾನ ನೀವು ನಮ್ಗೆ. ಸಾಹಿತಿಗಳು ನೀವು, ಎಂತ ಒಂದು ನಿಮ್ಮ ಗಮಕ ಇದ್ರ ಬಗ್ಗೆ ಎಲ್ಲ ನನಗೆ ಚೆನ್ನಾಗಿ ವ್ಯಾಖ್ಯಾನ ಮಾಡೋದು, ನಿಮ್ಗೆಲ್ಲ ನಿಮ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ನಾನು. ಇತ್ತೀಚೆಗೆ ಒಂದು ಪ್ರಶಸ್ತಿ ಕೂಡ ಬಂತು ನಿಮ್ಗೆ. ಬಹಳ ಸಂತೋಷ, ಅಭಿನಂದನೆಗಳು ಅಕ್ಕ. ಧನ್ಯವಾದಗಳು. ನಂದು 2 ಪ್ರಶ್ನೆ ಇದೆ. ಈಗ ನನಗೆ ಮಂಡಿ ಸಮಸ್ಯೆ ಆಯ್ತು, ಮಂಡಿದು ಬೆನ್ನಿಂದು ಸಮಸ್ಯೆ, ಸ್ಲಿಪ್ ಡಿಸ್ಕ್ ಡಿಸ್ಪ್ಲೇಸ್ಮೆಂಟ್ ಎಲ್ಲ ಆಗಿ ಮಂಡಿದು ತುಂಬಾ ಇದಾಗಿ ನನಗೆ ಬಗ್ಗೋದಕ್ಕೆ ಆಮೇಲೆ ಮಂಡಿ ಮರ್ಸೋದಕ್ಕೆ ಏನು ಸಾಧ್ಯವಾಗುದಿಲ್ಲ. ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟು. ಆದ್ರೆ ಒಂಥರ ಅಳ್ಳಕವಾಗಿ ಆ ತರಹ ಮತ್ತೆ ಮೊದಲ್ನಾಗ ನಾನು ಚಕ್ರ ಮಟ್ಟಿ ಹಾಕೊಂಡು ಕೂತ್ಕೊಳ್ಳೋ ಸಾಧ್ಯವಾಗುವಂತಹ ಆಸನಗಳಿದೆಯಾ, ಏನಾದ್ರೂ ಸಾಧ್ಯನಾ ಅನ್ನೋದು ಒಂದು. ಆಮೇಲೆ ಇನ್ನೊಂದು, ಈ ಬಲಗೈ ಎಡಗೈ ಅಂತ ಹೇಳಿದ್ರಲ್ಲ, ನನ್ನ ಕುತೂಹಲಕ್ಕೆ ಕೇಳ್ತೀನಿ. ಈ ಸೌತ್ ಅಂತ ಹೇಳ್ತಾರೆ ನೋಡಿ, ಎಡಚುರು ಅಂತ ಹೇಳ್ತಾರೆ ನೋಡಿ, ಅವ್ರಿಗೆ ಎಡಗೈ ಎಡಭಾಗನ ಎಡಗೈ ಇದೆ ಜಾಸ್ತಿ ಅವ್ರಿಗೆ ಪ್ರಬಲವಾಗಿರುತ್ತೆ, ಬಲಗೈ ಅವ್ರು ಏನು ಮಾಡಕ್ ಸಾಧ್ಯ ಇಲ್ಲ. ಇದಕ್ಕೆ ಏನಾಗಿದೆ, ಅಥವಾ ಎಡಗೈ ಚಾಚಿದ್ರೆ ಬಲಗೈ ಚಾಚಿದ್ರೆ ಆತರ ಈ ಎಡಚರಿಗೆ ಅದು ಏನು ಸಮಸ್ಯೆ, ಅದು ಯಾಕೆ ಹಾಗೆ, ಅಥವಾ ಅವ್ರಿಗೆ ಬಲಗೈ? ಅಕ್ಕ, ನಾನು ನಿಮ್ಮ ಸಾಕಷ್ಟು ವರ್ಷ ನೀವು ನಮ್ಮ ಯೋಗಶ್ರೀಜಿ ಬರ್ತಿದ್ರಿ, ನನಗೆ ಚೆನ್ನಾಗಿ ನೆನಪಿದೆ. ಆಮೇಲೆ ಸಿಕ್ಕಿದ್ರಿ, ಆಮೇಲೆ ಹೇಳಿದ್ರಿ ಮಂಡಿ ಸಮಸ್ಯೆ ಆಗಿದೆ ಅಂತ. ನೀ ರೀಪ್ಲೇಸ್ಮೆಂಟ್ ಆದ್ರೆ ಅದು ಒಂದಿಷ್ಟು ಓಡಾಡೋದಕ್ಕೆ ಒಂದಿಷ್ಟು ಅನುಕೂಲ ಮಾಡುತ್ತೆ ಅಷ್ಟೇ ಹೊರತು ಮತ್ತೆ ನಾವು ಸಹಜ ಸ್ಥಿತಿಗೆ ಬರೋದು ಬಹಳ ಕಷ್ಟ. ಅಷ್ಟೊಂದು ಸುಲಭ ಅಲ್ಲ. ಏನೋ ನೀ ರೀಪ್ಲೇಸ್ಮೆಂಟ್ ಮಾಡ್ಕೊಂಡು ಕಾರ್ ಓಡಿಸ್ತಾರೆ, ಓಡಾಡ್ತಾರೆ ಇರ್ತದೆ. ಆದ್ರೆ ನಾವು ಸಹಜವಾಗಿ ಮತ್ತೆ ನಮ್ಮ ಏನು ಸ್ವಾಭಾವಿಕವಾದಂತ ಮಂಡಿಗಳ ತರ ಆಗೋದಿಲ್ಲ. ಅದು ಕೃತಕತೆನೆ ಒಂದು. ಅದ್ರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ. ಅಟ್ಲೀಸ್ಟ್ ಅಷ್ಟಾದ್ರೂ ನಮಗೆ ದೇವರು ರೀಪ್ಲೇಸ್ಮೆಂಟ್ ಮಾಡಿದ್ಮೇಲೆ ಸರಿಯಾಗಿ ಇದೀವಲ್ಲ, ಆರೋಗ್ಯವಾಗಿ ಇದೀವಲ್ಲ, ಓಡಾಡ್ಕೊಂಡು ಅಥವಾ ಕೂತ್ಕೊಂಡು, ಅದು ಅಷ್ಟೇ ನಮ್ಗೆ ಖುಷಿ ಒಂದು. ಎರಡನೇದು, ನೀವು ನನಗೆ ಮಂಡಿ ಸಮಸ್ಯೆ ಆಯ್ತು, ನನಗೆ ಭಾಗಕ್ಕಾಗಲ್ಲ, ನೀವೇನು ಚಿಂತೆ ಮಾಡ್ಬೇಕಾದಿಲ್ಲ. ನಾವು ಇದೇ ಆಸನ ಮಾಡ್ಬೇಕು ಅಂತಂದು ಹೇಳಿ ದರ್ ಇಸ್ ನೋ ರೂಲ್. ಅದು ಇದೇ ಇಲ್ಲ, ಇದು ಏನದು ಕಾನೂನು ಇಲ್ಲ. ನಾನು ಹೇಳ್ಕೊಟ್ನಲ್ಲ, ಕುರ್ಚಿ ಮೇಲೆ ಕೂತ್ಕೊಂಡೆ ಒಂದಿಷ್ಟು ಸಾಕಷ್ಟು ಯೋಗಗಳು ಮಾಡ್ಬೋದು. ನೀವು ಅದನ್ನ ಯಾರನ್ನ ಶಿಕ್ಷಕರ ಹತ್ರ ಹೋಗಿ ಯಾರನ್ನ ಕೇಳಿ ಒಂದಿಷ್ಟು ತಿಳ್ಕೊಳ್ಳಿ. ನೀವು ಗುರುರಾಜ್ ಶಾಸ್ತ್ರಿಗಳಿದ್ದಾರೆ ನಿಮ್ಗೆ, ಅವರು ಯೋಗ ಶಿಕ್ಷಕರು. ಕುರ್ಚಿ ಮೇಲೆ ಕೂತ್ಕೊಂಡು ಸೊಂಟ ತಿರುಗಿಸುವಂಥದ್ದು ಇರ್ಬೋದು, ಕೈಗಳ ಒಂದು ಮಾಡೋದಿರೋದು, ಮುಂದೆ ಕುರ್ಚಿನಲ್ಲೇ ಕೂತ್ಕೊಂಡು ಮುಂದೆ ಬಾಗುವಂಥದ್ದು, ಕುರ್ಚಿಯಲ್ಲೇ ಹಿಂದಕ್ಕೆ ತಲೆ ಹಿಂದಕ್ಕೆ ಹಾಕುವಂಥದ್ದು, ಕತ್ತಿನ ಅಭ್ಯಾಸಗಳು ಹಿಂದಕ್ಕೆ ಮುಂದಕ್ಕೆ ಹೀಗೆ ಮಾಡುವಂಥದ್ದು. ಈಗ ಸಾಕಷ್ಟು ಕುರ್ಚಿ ಮೇಲೆ ಕೂತ್ಕೊಂಡೇ ಮಾಡುವಂತ ಅಭ್ಯಾಸಗಳು ಇರ್ತವೆ. ಆಮೇಲೆ ನಿಮ್ಗೆ ನಿಂತ್ಕೊಂಡು ವನಿತಕ್ಕ ಅವರು ಬನ್ನಿ ಮಂಗಳವಾರ ಗುರುವಾರನಾದ್ರೂ ಧ್ಯಾನ ಯೋಗ ಇದು ಪ್ರಾಣಾಯಾಮ ಅಂತ. ನಿಮಗೆ ಗೊತ್ತು, ನಾನು ಮುಂದಿನ ಸಾಲಲ್ಲೇ ಕೂತ್ಕೊಂಡು ಮಾಡಿ ಯೋಗ ಮಾಡ್ತಾ ಇದ್ವಿ. ಆ ಮುಂದಿನ ಸಾಲಲ್ಲಿ ಬಹಳ ಉತ್ಸಾಹದಿಂದ ನಾನು ಮಾಡ್ತಾ ಇದ್ದಿದ್ದು. ಆ ಹಿಂದ್ಗಡೆ ಹೋಗಿ ಕೂತ್ಕೊಂಡು ಆಮೇಲೆ ನನಗೆ ಇದಾದ್ಮೇಲೆ ನನಗೆ ಶವಾಸ್ತ್ರ ಮಾಡೋಕ್ಕೂ ಕಷ್ಟ ಆಗ್ತಿತ್ತು, ಶವಾಸ್ತ್ರ ಮಾಡಿ ಹೇಳುದು ಕಷ್ಟ ಆಗ್ತಿತ್ತು. ಬನ್ನಿ ನಮ್ಮ ಯೋಗ ಕೇಂದ್ರಕ್ಕೆ ಬನ್ನಿ, ವನಿತಕ್ಕ ಅವ್ರ ಹತ್ರ ಮಾತಾಡಿ, ಬೇಕಾದ್ರೆ ನಾನು ಸಿಗ್ತೀನಿ, ಮಾತಾಡೋಣ, ಏನಾದ್ರೂ ಒಂದು ಉಪಾಯ ಮಾಡೋಣ. ಒಳ್ಳೇದಾಗ್ಲಿ. ಆಯ್ತು, ಬನ್ನಿ ಮಾತಾಡೋಣ, ಏನ್ ತೊಂದ್ರೆ ಇಲ್ಲ. ಇದು ಲಾಸ್ಟ್ ಪ್ರಶ್ನೆ ಮೇಡಮ್, ಇನ್ನೂ ಇದೆಯಾ? ಸಾರಿ, ಮಾತಾಡಿ ಮೇಡಮ್. ಹೇಳಿ ನಾಗರತ್ನ ಅಕ್ಕ, ಹೇಳಿ. ಹೇಳಿದ್ನಲ್ಲ, ಅದು ಈಗ ಬಲಗೈಯಲ್ಲಿ ಇದು ಮಾಡಿದ್ರೆ ಅದು
ಹಾಗಂತ ಏನಿಲ್ಲ, ನಾನು ನೀವು ಹೇಳಿದ್ರೆ ಬಹಳ ಸತಿ ನೋಡ್ಕೊಂಡೆ, ಬಲಗೈ ಎತ್ತುವಾಗ ಇದ್ ಮಾಡುವಾಗ ಬಲಮೂಗೇನೆ ಜಾಗಲ್ಲ, ಅದು ಎರಡೂ ಸೊಳ್ಳೆಗಳಿಂದಾನೇ ಉಸಿರಾಡ್ತಾ ಇರ್ತೀವಿ ನಾವು. ನಾನು ನಿಮ್ಮ ಪ್ರಶ್ನೆ ಏನು? ನಿಮ್ಮ ಪ್ರಶ್ನೆ ಏನು ಅಂತ ನನ್ನ ಪ್ರಶ್ನೆ, ಈಗ ನೀವು ಬಲಗೈ ಸ್ಪಷ್ಟವಾಗ್ತಾ ಇಲ್ಲ. ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ನಂಗೆ. ನಿಮ್ ಪ್ರಶ್ನೆ ಏನು? ನಾಗರತ್ನ ಮೇಡಮ್, ನಿಮ್ಮ ಒಂದು ವಾಯ್ಸ್ ಇದೆಯಲ್ಲ, ನಮಗೆ 100ಕ್ಕೆ 100 ಸರಿಯಾಗಿ ಕೇಳ್ತಾ ಇಲ್ಲ, ಸ್ವಲ್ಪ ಕಡಿಮೆ ಕೇಳಿ. ಹೇಳಿ. ಏನು ಅಂದ್ರೆ, ಈಗ ನೀವು ಬಲಗೈಯಲ್ಲೇ ಇದ್ ಮಾಡ್ಬೇಕು, ಇದ್ ಮಾಡುವಾಗ ಚಂದ್ರನಾಡಿಯಿಂದ ಉಸಿರಾಡ್ತೀವಿ ಅಂದ್ರಲ್ಲ, ಹಾಗೇನಿಲ್ಲ. ಆ ಬಲಗೈ ಇದ್ ಮಾಡುವಾಗ ಎರಡೂ ಕಡೆಯಿಂದ ನಾವು ಡೆಲಿಬರೇಟ್ ಆಗಿ ಅಥವಾ ಮೂಗ್ ಕಟ್ಟಿದ್ರೆ ಒಂದು ನಾಡಿಯಿಂದ ಉಸಿರಾಡ್ಬೋದೇ ವಿನಃ, ಮೂಗ್ ಕಟ್ಟಿಲ್ದೇ ಇದ್ದಾಗ ನಾವು ಬಲಗೈ ಎತ್ತಿದಾಗ್ಲೂ ಎರಡೂ ಕಡೆಯಿಂದ ಉಸಿರಾಡ್ತಾ ಇರ್ತೀವಿ. ಅಲ್ಲ ನೋನು ಹಾಗಲ್ಲ. ಶಾಸ್ತ್ರ ಹೇಳೋದನ್ನ ನಾನು ಹೇಳ್ತೀನಿ ಅಷ್ಟೇ. ನಾನೇನು ಪಂಡಿತ ಅಲ್ಲ. ನಾನು ನಮ್ಮ ಗುರುಗಳು ಹೇಳಿದ್ದು, ನಮ್ಮ ಗ್ರಂಥಗಳಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥದ್ದನ್ನ ನಿಮಗೆ ತಿಳಿಸ್ತೀನಿ ಅಷ್ಟೇ. ಅದಕ್ಕೆ ವೈಜ್ಞಾನಿಕವಾದಂತಹ ಒಂದು ಬ್ಯಾಕ್ ಗ್ರೌಂಡ್ ಇರ್ತದೆ. ಅಂದ್ರೆ ಯಾವಾಗ್ಲೂ ನೀವು ಬಲಗೈ, ನಾವು ಎಡಗೈ ಯೂಸೇ ಮಾಡಬಾರ್ದು. ಎಡಗೈಗೂ ಸಾಕಷ್ಟು ಕೆಲಸ, ಅದಕ್ಕೆ ಅದರದೇ ಆದಂತ ಕೆಲಸಗಳು ಇದಾವಲ್ಲ, ಹಾಗಂತ ನಾವು ಎಡಗೈ ಯೂಸೇ ಮಾಡಬಾರ್ದು, ಹಂಗಲ್ಲ. ಅದು ಯಾವುದಕ್ಕೆ ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕು, ಮಾಡಿ ತೊಂದರೆ ಇಲ್ಲ. ಆದ್ರೆ ನಾನು ಅದು ಮತ್ತೆ ಹೇಳಿದೆ ಇನ್ನೊಬ್ರು ಪ್ರಶ್ನೆಗೆ, ನಾಡಿ ಶೋಧನ ಪ್ರಾಣಾಯಾಮ, ಎರಡೂ ನಾಡಿಗಳನ್ನ ಸಮನ್ವಯ ಮಾಡುವಂತದ್ದೇ ಯೋಗ. ಬರೀ ಒಂದ್ರಲ್ಲೇ ನಾವು ಮಾಡ್ತೀವಿ ನೋಡಿ, ಅವ್ರು ಯಾರು ಹೇಳಿದ್ರು ರಕ್ತ ಬಂದ್ಬಿಡ್ತು ನನಗೆ ಅಂತ, ಹಾಗಂತ ಯಾವ್ದನ್ನು ಮಾಡಬಾರ್ದು. ಒಂದು ನಾಡಿಯಲ್ಲಿ ಉಸಿರಾಡಿದ್ರೆ ಎರಡೂ ನಾಡಿಯಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋದು ಕರೆಕ್ಟ್ ಅಲ್ಲ. ಒಂದು ನಾಡಿಯಲ್ಲಿ ಉಸಿರಾಡಿದಾಗ ಇನ್ನೊಂದು ನಾಡಿ ಇನ್ನೊಂದು ಭಾಗದಲ್ಲೇ ಅಂದ್ರೆ ಬಲಗೈ ಮೂವ್ಮೆಂಟ್ ಮಾಡಿದಾಗ ಅದು ಪ್ರಕೃತಿ ಸಹಜ, ಆಮೇಲೆ ವೈಜ್ಞಾನಿಕವಾಗಿ ಪ್ರೂವ್ ಮಾಡಿರ್ತಕ್ಕಂಥದ್ದು. ನೀವು ಯಾರನ್ನ ವೈದ್ಯರನ್ನ ಕೇಳಿ, ಬೇಕಾದ್ರೆ ಯೋಗ ಪಂಡಿತರನ್ನ ಕೇಳ್ಕೊಳ್ಳಿ, ಬಲಭಾಗದಲ್ಲಿ ನಾವು ಮೂವ್ಮೆಂಟ್ ಆದಾಗ ಎಡನಾಡಿ ಉಸಿರಾಟ ಆಗುತ್ತೆ, ಎಡಭಾಗದಲ್ಲಿ ಚಲನೆ ಆದಾಗ ಬಲನಾಡಿ ಆಕ್ಟಿವೇಟ್ ಆಗುತ್ತೆ. ಅದರೊಳಗೆ ಅನುಮಾನ ಏನಿಲ್ಲ. ಇಟ್ ಈಸ್ ಬಿಯಾಂಡ್ ಎನಿ ಚಾಲೆಂಜಸ್. ಥ್ಯಾಂಕ್ ಯು ವೆರಿ ಮಚ್. ಆ ನಾಡಿ ಆಕ್ಟಿವೇಟ್ ಆಗುತ್ತೆ. ಹೌದು ಆಕ್ಟಿವೇಟ್ ಆಗುತ್ತೆ. ಈಗ ನನಗೆ ಅರ್ಥ ಆಯ್ತು. ಹೌದೌದು ಆಕ್ಟಿವೇಟ್ ಆಗುತ್ತೆ. ಓಕೆ ಮೇಡಮ್, ನಾನು ಮುಂದೆ ಪ್ರಶ್ನೆ ಹೋಗಲ್ಲ. ರತ್ನ ಮೇಡಮ್, ಗಿರಿಜಾ ಮೇಡಮ್. ಎಸ್, ತುಂಬಾ ಚೆನ್ನಾಗಿ ಯೋಗದ ಬಗ್ಗೆ ಮಾತಾಡಿದ್ರಿ ಸರ್. ಮಧ್ಯೆ ಮಧ್ಯೆ ಮಂಕುತಿಮ್ಮನ ಕಗ್ಗದಿಂದ ವಿಶೇಷವಾದಂತ ಸೊಗಸು ನಿಮ್ಮ ಮಾತಿಗೆ, ನಿಮ್ಮ ಭಾಷಣಕ್ಕೆ ಸೇರ್ತು ಅನ್ಕೊಂಡಿದ್ದೀನಿ. ನನ್ನ ಪ್ರಶ್ನೆ ಏನು ಅಂದ್ರೆ, ಆಹಾರ ಪದ್ಧತಿಯಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ 3 ಬಗೆ ಏನಿದೆ, ಯೋಗದ ವ್ಯಾಯಾಮಗಳನ್ನ ಮಾಡ್ತಾ ಯೋಗಾಸನವನ್ನ ಜೊತೆಲಿ ಯಾವುದನ್ನ ಅನುಸರಿಸಿದ್ರೆ ನಮ್ಗೆ ಹೆಚ್ಚಿನ ಆರೋಗ್ಯಕ್ಕೆ ಅದು ಸಹಾಯ ಮಾಡುತ್ತೆ? ರಾಜಸ, ಸಾತ್ವಿಕ, ತಾಮಸ ಆಹಾರದಲ್ಲಿ ಯಾವುದನ್ನ ಹೆಚ್ಚಿಗೆ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ದಯಮಾಡಿ ಒಂದೆರಡು ಹೇಳಿ. ನಿಮ್ಮ ಪ್ರಶ್ನೆಯಲ್ಲಿ ಉತ್ತರ ಇದೆ. ಸಾತ್ವಿಕ ಆಹಾರ ತೆಗೆದುಕೊಂಡ್ರೆ ಸಾತ್ವಿಕರಾಗ್ತೀವಿ, ರಾಜಸಿಕ ಆಹಾರ ತಗೊಂಡ್ರೆ ರಾಜಸಿಕ್ ಗುಣಗಳು ಜಾಸ್ತಿ ಆಗ್ತವೆ, ತಮಸಿಕ್ ಆಹಾರ ತಗೊಂಡ್ರೆ ತಾಮಸಿಕ. ಇವಾಗ ಕುಂಭಕರ್ಣ ನಿಮಗೆ ಒಂದು ಉದಾಹರಣೆ ಆಗ್ತದೆ. ಈ ತಮಸಿಕ್ ಅಂದ್ರೆ ಇವಾಗ ಆರಿದ್ದು, ತಂಗುಳು, ಅಥವಾ ತುಂಬಾ ಈ ರೀತಿಯಾದಂತಹ ಈ ಮೇಧಸ್ಸು ಜಾಸ್ತಿ ಇರ್ತಕ್ಕಂಥದ್ದು, ಆತರ ಆಹಾರ ತಗೊಂಡ್ರೆ ತಮಸಿಕ್ ಗುಣಗಳು ಜಾಸ್ತಿ ಆಗ್ತವೆ. ಆಮೇಲೆ ರಜಸಿಕ್ ಅಂದ್ರೆ ಮಸಾಲ ಪದಾರ್ಥಗಳನ್ನು ಜಾಸ್ತಿ ತೆಗೆದುಕೊಂಡ್ರೆ ಅಲ್ಲಿ ಉದ್ವೇಗ ಒಂದಿಷ್ಟೆಲ್ಲ ಒಳಗಡೆ ಜಠರಾಗ್ನಿ ಜಾಸ್ತಿ ಆಗ್ತಾ ಬರ್ತದೆ, ಅದರಿಂದ ನಮಗೆ ತೊಂದರೆ ಆಗ್ತದೆ. ಸಾತ್ವಿಕವಾದಂತಹ ಯಾವುದು ಇವಾಗ ಹಿತವಾಗಿರ್ಬೇಕು. ಆ ರೀತಿಯಾದಂತ ಹಿತಮಿತವಾದಂತಹ ಆಹಾರವನ್ನು ನಾವು ಸಾತ್ವಿಕ ಆಹಾರ ಅಂದ್ರೆ ಈ ಬ್ಯಾಲೆನ್ಸ್ ಫುಡ್, ಒಂದಿಷ್ಟು ಡ್ರೈ ಫ್ರೂಟ್ಸ್ ತಗೊಳ್ಳಿ, ಒಂದಿಷ್ಟು ಹಣ್ಣು ತಿನ್ನಿ. ಹಣ್ಣನ್ನ ನಾನು ಇನ್ನೊಂದು ಹೇಳ್ತೀನಿ, ಹಣ್ಣನ್ನು ಯಾರು ಊಟ ಆದ್ಮೇಲೆ ಹಣ್ಣು ತಿನ್ನುವಂತ ಅಭ್ಯಾಸ ಇದ್ರೆ ದಯವಿಟ್ಟು ಅದನ್ನ ನಿಲ್ಲಿಸಿ. ಆಮೇಲೆ ಊಟ ಆದ ತಕ್ಷಣ ನೀರು ಕುಡಿಯೋ ಅಭ್ಯಾಸ ಇದ್ರೆ ಅದನ್ನ ನಿಲ್ಲಿಸಿ. ಈ ಆರೋಗ್ಯದ ಬಗ್ಗೆನೇ ಒಂದಿಷ್ಟು ವಿಚಾರಗಳಿದಾವೆ. ಹಸಿದಾಗ ಮಾತ್ರ ಹಣ್ಣು ತಿನ್ಬೇಕು, ಹೊಟ್ಟೆಯ ಖಾಲಿ ಇದ್ದಾಗ ಮಾತ್ರ ಹಣ್ಣು ತಿನ್ನಿ. ಯಾಕೆಂದ್ರೆ 15 ನಿಮಿಷದಲ್ಲಿ ಹಣ್ಣು ಜೀರ್ಣ ಆಗ್ಬಿಟ್ಟು ಇಂಟೆಸ್ಟೈನ್ ಹೊರಟೋಗ್ಬಿಡ್ತದೆ. ಆದ್ರೆ ಅದೇ ಆ ಬೇಯಿಸಿದ ಆಹಾರ ಏನಿರ್ತದೆ ಅದು 3 ಗಂಟೆ ತೆಗೆದುಕೊಳ್ತದೆ. ಅದಕ್ಕೆ ನಾವು ಹೊಟ್ಟೆಯನ್ನ ಊಟ ಮಾಡಿದ್ಮೇಲೆ 3-4 ಗಂಟೆ ಆದ್ಮೇಲೆ ಯೋಗ ಮಾಡಿ ಅಂತ ಹೇಳ್ತೀವಿ. ಅದರಿಂದ ಊಟ ಮಾಡಿದ ತಕ್ಷಣ ನೀರು ಕುಡಿದ್ರೆ ಅದು ವಿಷಕ್ಕೆ ಸಮಾನ ಅಂತ ಹೇಳಿ ಆಯುರ್ವೇದ ಒಂದು ಶ್ಲೋಕನೇ ಇದೆ ಅದಕ್ಕೆ. ಊಟ ಮಾಡಿದ ತಕ್ಷಣ ನೀರು ಕುಡಿದ್ರೆ ಅದು ವಿಷ, ಊಟಕ್ಕಿಂತ ಅರ್ಧ ಗಂಟೆ ಮೊದಲು ನೀರು ಚೆನ್ನಾಗಿ ಕುಡಿದ್ರೆ ಅದು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ. ಅದರಿಂದ ಈ ರೀತಿಯಾದ ಸಣ್ಣ ಅಂಶಗಳನ್ನ ಗುರ್ತು ಮಾಡಿಕೊಂಡು ಹಸಿದ ಹೊಟ್ಟೆಯಲ್ಲಿ ಆಹಾರವನ್ನ ಇದು ಒಂದಿಷ್ಟು ಸಾತ್ವಿಕವಾದ ಆಹಾರ ತಿನ್ಕೊಂಡು, ಸೊಪ್ಪು ತರಕಾರಿ ತಿನ್ಕೊಂಡು, ಖಂಡಿತವಾಗ್ಲೂ ಸಾತ್ವಿಕ ಆಹಾರನೇ ತಿನ್ಬೇಕು. ನಾವು ಯೋಗ ಮಾಡೋದೊಂದು, ಆಹಾರ ಒಂದು, ನೀರು ಒಂದು, ಇವೆಲ್ಲನೂ ನಾವು ಸರಿಯಾದ ಪ್ರಮಾಣದಲ್ಲೇ ನಾವು ಸ್ವೀಕಾರ ಮಾಡ್ಬೇಕು ಅಕ್ಕ. ಸಾಮಾನ್ಯವಾಗಿ ಊಟ ಆದ್ಮೇಲೆ ಬಾಳೆಹಣ್ಣು ತಿನ್ನೋದು ಹೇಗೋ ನಮ್ಮ ಪದ್ಧತಿಯಲ್ಲಿ ಬಹಳ ವರ್ಷಗಳಿಂದ ಊಟ ಆದ್ಮೇಲೆ ಬಾಳೆಹಣ್ಣು ತಿನ್ನೋದು ಬಂದ್ಬಿಟ್ಟಿದೆ ಸರ್. ಈಗ
ಅದು ಒಂದು ರೀತಿ ಕೆಲವ್ರು ಹೇಳ್ತಾರೆ ಅದು ಬರೀ ಹೊಟ್ಟೆಲ್ ತಿಂದ್ರೆ ಗ್ಯಾಸ್ ಆಗುತ್ತೆ ಅಂತ ಹೇಳಿ. ಅದು ಸಂಶೋಧನೆ ಅವ್ರ ಸಂಶೋಧಕರನ್ನ ಆಯುರ್ವೇದವ್ರನ್ನ ಕೇಳ್ಬೇಕು. ಆದ್ರೆ ನನಗೆ ಗೊತ್ತಿರೋ ಹಾಗೆ ಊಟ ಆದ ತಕ್ಷಣ ಯಾವ ಆಹಾರನು ಕೆಲವರು ಟೀ ಕುಡಿತಾರೆ, ಕೆಲವರು ಕಾಫಿ ಕುಡಿತಾರೆ, ಕೆಲವರು ಹಣ್ಣು ತಿಂತಾರೆ. ನನಗೆ ಗೊತ್ತಿರ್ತಕ್ಕಂಥ ಜ್ಞಾನದಲ್ಲಿ ಊಟ ಆದ್ಮೇಲೆ ಏನೇನು ಮಾಡ್ಬೇಕಾದಿಲ್ಲ. ಮಜ್ಜಿಗೆ ಊಟ ಆದ್ಮೇಲೆ ಅರ್ಧ ಗಂಟೆ ಆದ್ಮೇಲೆ ನೀರು ಕುಡಿದ್ಬಿಟ್ಟು ಸುಮ್ಮನೆ ಬೆತ್ತಪ್ಪಿಗಿದ್ರೆ ಎಲ್ಲ ಚೆನ್ನಾಗಿರ್ತದೆ. ಹಸಿದಾಗ ಹಣ್ಣು ತಿನ್ಬೇಕು. ಅದೇ ಬರೀ ಹೊಟ್ಟೆಯಲ್ಲೇ ಹಣ್ಣು ತಿನ್ನೋದೇ ಒಳ್ಳೇದು ಅಂತ ಹೇಳಿ ನನಗೆ ನನ್ನ ಗುರುಗಳು, ನಮ್ಮ ಇದು ವೈದ್ಯರು ಹೇಳಿರ್ತಕ್ಕಂಥದ್ದು. ಧನ್ಯವಾದಗಳು. ನಮಸ್ಕಾರ. ಓಕೆ, ಇಲ್ಲಿಗೆ ಪ್ರಶ್ನೋತ್ತರ ಕಾರ್ಯಕ್ರಮವನ್ನ ಕೊನೆ ಮಾಡ್ತಾ ಇದ್ದೀನಿ. ಈಗ ವಂದನಾರ್ಪಣೆಯನ್ನ ನಾನು ಶ್ರೀಪ್ರಕಾಶ್ ಅವರಿಗೆ ಮಾಡ್ಬೇಕಾಗಿ ಕೇಳ್ತೇನೆ. ನಮಸ್ಕಾರ. ಎಲ್ಲರ ಜೀವನ ಸಂಜೀವಿನಿ ಯೋಗ ಎಂಬ ಬಗ್ಗೆ ಶ್ರೀ ಡಾಕ್ಟರ್ ಮಾರುತಿ ರಾಮ್ ಅವರು ಬಹಳ ಉಪಯುಕ್ತವಾದ ಮಾತನ್ನ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಬಹಳ ಉಪಯುಕ್ತವಾಗಿ ಮಾಹಿತಿಯನ್ನು ನಮಗೆ ತಿಳಿಸಿದ್ದಾರೆ. ಸೊಗಸಾದ ಪೀಠಿಕೆ, ಅದರ ಚರಿತ್ರೆ ಮತ್ತು ಕೊನೆಗೆ ಪ್ರಾತ್ಯಕ್ಷಿಕೆಯ ಜೊತೆಗೆ ಇಡೀ ಕಾರ್ಯಕ್ರಮ ನಮ್ಮನ್ನ ಬಹಳ ಉಪಯೋಗವಾಗಿತ್ತು. ನಿಜವಾಗಿಯೂ ನಮ್ಮ ಜೀವನಕ್ಕೆ ಸಂಜೀವಿನಿಯಾಗುವಂತಹ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಬಹಳ ಸುಂದರ ಅಂದ್ರೆ ಮಧ್ಯ ಕಗ್ಗದ ಸಾಲುಗಳನ್ನೆಲ್ಲ ಹೇಳ್ತಾ ಏನು ಜ್ಞಾನಯೋಗ ಏನು, ಭಕ್ತಿ ಯೋಗ ಏನು ಎಲ್ಲವುದನ್ನು ಬಹಳ ಹಂತವಾಗಿ ವಿವರಿಸ್ತಾ ಬಂದ್ರು. ಇದು ತುಂಬಾ ಬಹಳ ಸೊಗಸಾಗಿತ್ತು. ಸರಳವಾಗಿ ಸೊಗಸಾಗಿ ನಮಗೆ ಅರ್ಥ ಆಗುವ ಹಾಗೆ ಮಾಡಿದ್ರು. ಮತ್ತು ಕೊನೆಯಲ್ಲಿ ಬೇಜಾರಾದ್ರೆ ಏನ್ ಮಾಡ್ಬೇಕು, ಸಿಟ್ಟು ಬಂದ್ರೆ ಏನ್ ಮಾಡ್ಬೇಕು, ಅದಕ್ಕೆ ಯಾವ ಪ್ರಾಣಾಯಾಮಗಳನ್ನ ಮಾಡ್ಬೇಕು ಅಂತ ಒಂದು ಸರಳ ಪರಿಹಾರವನ್ನು ಕೂಡ ನಮ್ಗೆ ಸೂಚಿಸಿದ್ದಾರೆ. ಇರುವ 1 ಗಂಟೆಯನ್ನ ಅವರು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡು ನಮಗೆ ಎಷ್ಟು ಸಮಗ್ರ ಮಾಹಿತಿಯನ್ನು ಕೊಡ್ಬೋದು ಹಾಗೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನ ಮತ್ತೊಮ್ಮೆ ಅರ್ಪಿಸ್ತೇನೆ. ಹಾಗೂ ವೀಕ್ಷಕರಾಗಿ ಬಂದ ಎಲ್ಲರಿಗೆ ಮತ್ತು ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ವೇದಿಕೆಯ ಸಂಚಾಲಕರಿಗೂ ಮತ್ತು ತಾಂತ್ರಿಕ ವರ್ಗದವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ.